ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ನನ್ನ ಸುದೀಕ್ಷಾ ಬೀಟ್ ಚಾನೆಲ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್‌ನ ಟಿ-ಡಿ-ಎಸ್‌ನ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್‌ಪ್ಲನೇಷನ್‌ನ ಇವತ್ತು ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಡೀಟೇಲ್ ಆಗಿ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ತರದನ್ನೇ ನಾನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನನ್ನ ವಾಯ್ಸು ಮತ್ತೆ ಪಿಕ್ಚರ್ 2 ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ವಾಟ್ಸಪ್ ಇದು ಮೆಸೇಜ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಯೆಸ್ ಅಂತ ಮೆಸೇಜ್ ಮಾಡಿ. ನನ್ನ ವಾಯ್ಸ್ ಕೇಳಿಸ್ತಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ? ವಾಯ್ಸ್ ಆಗ್ಲಿ ಮತ್ತೆ ಪಿಕ್ಚರ್ ಆಗ್ಲಿ ಕ್ಲೀನ್ ಆಗಿ ಕೇಳಿಸ್ತಿದ್ರೆ ದಯವಿಟ್ಟು ಯಾರ್ಯಾರು ಈಗ ಲೈನಲ್ಲಿ ಅಲ್ಲ ಆನ್‌ಲೈನ್ ಅಲ್ಲಿ ಇದೀರೋ ಅವರು ದಯವಿಟ್ಟು ಮೆಸೇಜ್ ಮಾಡಿ. ಒಂದು 10 ನಿಮಿಷ ಸಬ್‌ಸ್ಕ್ರೈಬರ್ಸ್ ಬರ್ತಾರೆ. ಜಾಯಿನ್ ಆಗ್ಲಿ. ಜಾಯಿನ್ ಆದ್ಮೇಲೆ ಕರೆಕ್ಟ್ ಆಗಿ ಎಕ್ಸಾಕ್ಟ್‌ಲಿ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ನಾನು ಈ ಒಂದು ಲೈವ್‌ನ ಸ್ಟಾರ್ಟ್ ಮಾಡ್ತೀನಿ. ನಾನಿವತ್ತು ಎಕ್ಸಾಕ್ಟ್ ಆಗಿ ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಥವಾ ಯಾವುದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನೋದನ್ನ ಅಥವಾ ಟ್ರೈನಿಂಗ್ ಇವತ್ತು ನಾನು ಯಾವುದ್ರ ಬಗ್ಗೆ ಕೊಟ್ಟಿದ್ದೀನಿ ಅನ್ನೋದನ್ನ ನಿಮ್ಗೆ ಈಗಾಗ್ಲೇ ಗೊತ್ತಿದೆ. ಇನ್ಕಮ್ ಟ್ಯಾಕ್ಸ್‌ನ ಟಿ-ಡಿ-ಎಸ್ ಬಗ್ಗೆ. ಟಿ-ಡಿ-ಎಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಮತ್ತೆ ಅದರಲ್ಲಿ ಯಾವ್ಯಾವ ತರದಾಗಿ ಇದ್ ಬರುತ್ತೆ. ಮತ್ತೆ ಇದು ಅಷ್ಟೇನೆ ಅದು ಅದರಲ್ಲಿ ಕೆಲವು ಸಬ್ ಸಬ್ ಕ್ಲಾಸಸ್ ಬರ್ತದೆ. ಅಂದ್ರೆ ನಮ್ಮ ಒಂದು ಕಾಂಟ್ರಾಕ್ಟ್ ಇರ್ಬಹುದು ಅಥವಾ ಮೆಟೀರಿಯಲ್ ಪರ್ಚೇಸ್ ಇರ್ಬಹುದು. ನಾವ್ ಏನೇನ್ ಮಾಡ್ತೀವಿ ಅದ್ರಲ್ಲಿ 194 194 ಇದರಲ್ಲಿ ಕೆಲವು ಎ, ಬಿ, ಸಿ ಈ ತರದೆಲ್ಲ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್‌ಪ್ಲನೇಷನ್ಸ್‌ನ ನಾನು ಕೊಡ್ತೀನಿ. ಆ ಸೊ ಈಗ ನನ್ನ ವಾಯ್ಸು ಸರಿಯಾಗಿ ಕರೆಕ್ಟ್ ಆಗಿ ಕೇಳಿಸ್ತಿದೆ ನಿಮ್ಗೆ ಅನ್ನೋದಂತಂದ್ರೆ ದಯವಿಟ್ಟು ಮೆಸೇಜಲ್ಲಿ ಯೆಸ್ ಅಂತ ಟೈಪ್ ಮಾಡಿ. ಅದು ಟೈಪ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಟೈಪ್ ಮಾಡಿ. ಯಾಕಂದ್ರೆ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಫಿಕೇಷನ್ ಸಿಕ್ಕಿದ್ರೆ ತಾನೇ ನನ್ನ ಲೈವ್ ನನ್ಗೆ ಇದಾಗತ್ತೆ. ನನ್ನ ಮೈಕ್ ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು. ಒಂದು 10 ನಿಮಿಷ ವೇಟ್ ಮಾಡೋಣ ಸರ್. ಯಾಕೆಂದ್ರೆ ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಗಿರೋದ್ರಿಂದ ಬರ್ಲಿ. ಅದಕ್ಕೋಸ್ಕರ ನಾನು ಒಂದು 10 ಮಿನಿಟ್ಸ್‌ನ ವೇಟ್ ಮಾಡ್ತಿದ್ದೀನಿ. ಆ, ಎಲ್ಲರೂ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅನ್ನೋ ಕಾರಣಕ್ಕೆ. ಅದಕ್ಕಿಂತ ಮುಂಚೆ ನಾನು ಸುಮ್ನೆ ಅಂತೂ ಕೂರಲ್ಲ. ನಾನು ಎಕ್ಸ್‌ಪ್ಲನೇಷನ್ಸ್ ಕೊಡ್ತಾ ಬರ್ತಾ ಇರ್ತೀನಿ. ಆಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ನಾವು ಟಿ-ಡಿ-ಎಸ್‌ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಈ ವಿಷಯದಲ್ಲಿ ಮಾತ್ರ ನಾನು ಈ ಒಂದು ಟೋಟಲ್ ಆಗಿ ನಾನು ಕವರ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಸೊ ಇದೊಂದು ಪಾಯಿಂಟ್‌ನ ಕ್ಲಿಯರ್ ಕಟ್ ಆಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ಟ್ಯಾನ್ ನಂಬರ್ ಅಂದ್ರೆ ಏನು? ಟ್ಯಾನ್ ಅಂದ್ರೆ ಏನು? ಮತ್ತೆ ಪ್ಯಾನ್ ಅಂದ್ರೆ ಏನು? ಟ್ಯಾನ್ ಅಲ್ಲಿ ಎಷ್ಟು ಡಿಜಿಟ್ ಇರುತ್ತೆ? ಅದರಲ್ಲಿ ಯಾವ್ಯಾವ ನಂಬರ್ ಯಾವ್ಯಾವ್ದ್ರಲ್ಲಿ ಏನೇನ್ ಎಕ್ಸ್‌ಪ್ಲೇನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡನು ನಾನು ಇದು ಡೀಟೇಲ್ಸ್ ಅಲ್ಲಿ ಕೊಡ್ತಿದ್ದೀನಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿ ಇನ್ಕಮ್ ಟ್ಯಾಕ್ಸ್‌ನ ನಾವು ಯಾವ ತರ ಹೊಸ ಸ್ಲ್ಯಾಬ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಬೇಕು. 0 ಟು 4% 4 4 4 ಲ್ಯಾಕ್ಸ್‌ಗೆ
ಎಷ್ಟಿದೆ, ಮತ್ತೆ 4 ಇಂದ 8 ಲ್ಯಾಕ್ಸ್‌ಗೆ ಎಷ್ಟಿದೆ, ಅದನ್ನ ಯಾವ ತರ ಡೀಟೇಲ್ ಆಗಿ ಮ್ಯಾನ್ಯುಯಲ್ ಅಲ್ಲಿ ಆ, ಸಾಧಾರಣವಾದಂತಹ ನಾವು ಮಾತನಾಡುವಂತಹ ಭಾಷೆಗಳಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಲೈಡ್ ಮುಖಾಂತರನೇ ನಾನು ನಿಮ್ಗೆ ಎಕ್ಸ್‌ಪ್ಲನೇಷನ್ಸ್ ಕೊಡ್ತೀನಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಇದು ಅನುಕೂಲ ಆಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಸೊ ಎಲ್ಲ ಸಬ್ಸ್ಕ್ರೈಬರ್‌ಗೋಸ್ಕರ ವೈಟಿಂಗ್ ಮಾಡ್ತಿರೋದ್ರಿಂದ ಇನ್ನೊಂದು 5 ನಿಮಿಷ ನಾನು ನನ್ನ ಈ ಒಂದು ಲೈವನ್ನ ಕಂಪಲ್ಸರಿಯಾಗಿ ನಾನು ಕ್ಲಾಸ್‌ನ ಡೈರೆಕ್ಟ್ ಆಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ TDS‌ನಲ್ಲಿ ಯಾವ್ಯಾವ ತರದಲ್ಲಿ ಇದಾವೆ ಅನ್ನೋದನ್ನ ಅಂದ್ರೆ ಸಬ್ ಕ್ಲಾಸಸ್ ಇದಾವೆ 24 ಕ್ಯೂ ಮತ್ತೆ 26 ಕ್ಯೂ, 27 ಕ್ಯೂ, ಆಮೇಲೆ 27 ಇಕ್ಯೂ ಅಂತ. ಸೊ ಇದೆಲ್ಲ ಏನೇನ್ ಇರುತ್ತೆ ಅದ್ರ ಬಗ್ಗೆ ಯಾವ್ಯಾವ ತರ ಇದ್ ಮಾಡ್ಬೇಕು, ಮತ್ತೆ ಫೈಲಿಂಗ್ ಮಾಡ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡೋ ವಿಷಯದಲ್ಲಿ TDS‌ದಲ್ಲಿ ಕ್ವಾರ್ಟರ್ಲಿ ಮಾಡ್ಬೇಕಾಗತ್ತೆ. ಅದಕ್ಕೆ ಕೊನೆ ದಿನಾಂಕ ಯಾವತ್ತಿದೆ, ಮತ್ತೆ ಲಾಸ್ಟ್ ಡೇಟ್ ಯಾವತ್ತು ಮಾಡ್ಬೇಕು, ಅದು ಲಾಸ್ಟ್ ಡೇಟ್ ಆದ್ಮೇಲೆ ಏನೇನ್ ಫೈನ್ ಬರುತ್ತೆ, ಇದ್ರ ಬಗ್ಗೆ ಕೂಡ ನಾನು ಒಂದು ಡೀಪ್ ಎಕ್ಸ್‌ಪ್ಲನೇಷನ್ಸ್‌ನ ನನ್ನ ಈ ಒಂದು ಇದ್ರಲ್ಲಿ ಕೊಡ್ತೀನಿ. ಸೊ ಅದ್ರ ಜೊತೆಗೆ ಬೋನಸ್ ಪಾಯಿಂಟ್ ಅಂತ ಕೂಡ GST ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡನು ನಾನು ಖಂಡಿತವಾಗ್ಲೂ ನಾನು ಇಲ್ಲಿ ಒಂದು ಇದ್ರಲ್ಲಿ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಜೊತೆಗೆ ನಿಮ್ಗೆ ಲೈವ್ ಅಲ್ಲೇನೆ ಕೆಲವು ಗ್ರಾಸ್ ಅಮೌಂಟ್‌ನ ತಗೊಂಡು 12 ಲಕ್ಷ ಗ್ರಾಸ್ ಅಲ್ಲಿ ಬಂದ್ರೆ ಯಾವ ತರ ಏನ್ ಬರುತ್ತೆ ಅದು ಎಕ್ಸಾಂಪಲ್ಸ್‌ನ ಒಂದು 5, 6 ಎಕ್ಸಾಂಪಲ್ಸ್‌ನ ನಾನು ತಗೊಂತೀನಿ. ಖಂಡಿತವಾಗ್ಲೂನು ಇದು ನನ್ನ ಒಂದು ಎಸ್ಟಿಮೇಷನ್ ಪ್ರಕಾರ ನಿಯರ್ಲಿ 1 ಅವರ್ ಅಥವಾ 1 ½ ಅವರ್‌ನ ನಾನು ಒಂದು ಬರ್ಬೋದು ಅನ್ನೋದು ಒಂದು ಅಂದಾಜಿದೆ. ಸೊ ಹಾಗಾಗಿ ದಯವಿಟ್ಟು ಕೊನೆವರೆಗೂನು ಈ ಒಂದು ಟ್ರೈನಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇರಿ. ಹೋಗೋದು, ಬರೋದು ಮಾಡೋದಕ್ಕೆ ಹೋಗ್ಬೇಡಿ. ಕಡೆವರೆಗೂ ಇದ್ರೆ ನಿಮಗೆ ಡೀಟೇಲ್ಸ್ ಆಗಿ ಎಲ್ಲಾ ಇನ್ಫಾರ್ಮೇಷನ್ ಖಂಡಿತವಾಗ್ಲೂನು ನಾನು ನಿಮಗೆ ಈ ಒಂದು ಟ್ರೈನಿಂಗ್ ಮುಖಾಂತರನ ನಾನು ಖಂಡಿತವಾಗ್ಲೂ ನಿಮ್ನ ಹಂಚ್ಕೋತೀನಿ. ಇನ್ನೊಂದು 5 ನಿಮಿಷ ನಾವು ವೇಟ್ ಮಾಡೋಣ. ರೈಸ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ನಾನು ಕೆಲವು ಪಾಯಿಂಟ್ಸ್‌ಗಳನ್ನ ನಾನು ಹೇಳ್ತೀನಿ ನಾನು ನಿಮ್ಗೆ. ಆ ಆ ಪಾಯಿಂಟ್‌ಗಳ ಬಗ್ಗೆ ಒಂದು ತಿಳ್ಕೊಳ್ತಾ ಇರಿ. ಸೊ TDS ಬಗ್ಗೆ ಏನಪ್ಪಾ ಅಂತಂದ್ರೆ TDS‌ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು ಆ, ಯಾವ ಕ್ಲಾಸ್‌ನಲ್ಲಿ ಅಂದ್ರೆ ಯಾವ 194 ಅಥವಾ 194 ಆಗಿರ್ಬೋದು, ಅಥವಾ ಇನ್ನೊಂದು 194 ಅಲ್ಲಿ ಬರುವಂತ ಸಬ್ ಕ್ಲಾಸಸ್ ಎ-ಬಿ-ಸಿ-ಡಿ ಏನೇನ್ ಬರುತ್ತೆ. ಎ ಬಂದ್ಬಿಟ್ಟು ಬ್ಯಾಂಕ್‌ನಲ್ಲಿ ಇಂಟ್ರೆಸ್ಟ್ ಮತ್ತೆ ಡೆಪಾಸಿಟ್ ಮಾಡಿರುವಂತದಕ್ಕೆ, ಅದಕ್ಕೆ ನಿಮ್ಗೆ ಸೀನಿಯರ್ ಸಿಟಿಜನ್ ಆದವ್ರಿಗೆ ಎಷ್ಟು ಬರುತ್ತೆ, ಮತ್ತೆ ನಾನ್ ಸೀನಿಯರ್ ಸಿಟಿಜನ್‌ಗೆ ಎಷ್ಟು ಬರುತ್ತೆ, ಮತ್ತೆ ಅವ್ರು ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಎಷ್ಟುವರೆಗೂ ಅವ್ರಿಗೆ ಲಿಮಿಟ್ ಇದೆ. ದಾಟಿದ ತಕ್ಷಣ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಮೇನ್ ಪಾಯಿಂಟ್ ಆಗಿ ನಮ್ಮ ಆಫೀಸ್‌ಗಳಲ್ಲಿ ಇವಾಗ ನಾವೇನ್ ಬಿಲ್ಲಿಂಗ್ಸ್ ಕೊಡ್ತಾ ಇದ್ದೀವಿ, ನಾವೇನು ಮಂತ್ಲಿ ಬಿಲ್ಸ್‌ನ ನಾವು ಮಾಡ್ತಿದೀವಿ K2 ಮುಖಾಂತರ, ಆ ಬಿಲ್‌ಗಳಿಗೆ ನಾವು ಈಗಾಗಲೇ GSTನ ಕಟ್ ಮಾಡ್ತಾ ಇದ್ದೀವಿ. ಆದ್ರೆ TDS ಕಟ್ ಮಾಡ್ತಿಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಎಕ್ಸ್‌ಪ್ಲನೇಷನ್‌ನ ಕಂಪಲ್ಸರಿಯಾಗಿ ನಾನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಕೊನೆವರೆಗೂನು ವೇಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮೇಲೆ ಒಂದು ಲೈಕ್ ಬಟನ್ ಕಾಣಿಸ್ತಿದೆ. ಆ ಬಟನ್ ಮೇಲೆನೆ ಕ್ಲಿಕ್ ಮಾಡಿ. ದಯವಿಟ್ಟು ಮತ್ತೆ ನಿಮ್ಮ ಆರ್ಟ್ ಇಂಪ್ರೆಷನ್ ಏನಿದೆ ಅದನ್ನ ಕ್ಲಿಕ್ ಮಾಡೋದ್ರಿಂದ ಇದಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಸೆಂಟ್ರಲ್ಲಿ ನಿಮ್ಗೇನಾದ್ರು ಇದ್ರ ಬಗ್ಗೆ ಡೌಟ್ ಬಂತು ಅಂತಂದ್ರೆ, ಅಥವಾ ಡೌಟ್ಸ್ ಏನಾದ್ರು ಕೇಳೋದಿತ್ತಂದ್ರೆ ಖಂಡಿತವಾಗ್ಲೂ ಡೌಟ್ಸ್‌ನ ಕೇಳ್ಬೋದು. ಅದಕ್ಕೆ ನಾನು ಎನಿ ಟೈಮ್ ವೆಲ್ಕಮ್ ಇರ್ತೇನೆ. ನಿಮ್ಗೆ ಯಾವಾಗ ಡೌಟ್ಸ್ ಬೇಕೋ ಆ ಡೌಟ್ಸ್‌ನ ನೀವು ಮೆಸೇಜ್ ಮಾಡಿದ್ರೆ, ಅಲ್ಲಿ ನನ್ನ ಮೆಸೇಜ್ ಮುಖಾಂತರ ನಾನು ಅದನ್ನ ಸ್ಟಡಿ ಮಾಡಿ ನಾನು ನಿಮ್ಗೆ ಅದನ್ನ ಎಕ್ಸ್‌ಪ್ಲನೇಷನ್ ಮಾಡ್ತೀನಿ. ಸೊ ಆಹ್, ಇನ್ನೊಂದು 2 ಮಿನಿಟ್ಸ್ ಇದೆ. ಇನ್ 2 ಮಿನಿಟ್ಸ್ ಅಲ್ಲಿ ಕಂಪಲ್ಸರಿಯಾಗಿ ನನ್ನ ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಮೇನ್ ಆಗಿ ಫಸ್ಟ್ ನಾನು ಒಂದು ಪಾಯಿಂಟ್ ಹೇಳ್ತಿದ್ದೀನಿ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ TDSನ ಕಟ್ ಮಾಡೋದು. ಯಾಕಂದ್ರೆ ನಾವು TDS ಅಂದ್ರೆ ಏನು? ನಾವು ಆಕ್ಚುಲಿ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ ಹೇಳ್ತಿದೀವಿ. ಏನಪ್ಪಾ ಅಂತಂದ್ರೆ ನಾವು ಪ್ರತಿ ತಿಂಗಳು ಒಬ್ಬ ವ್ಯಕ್ತಿಗೆ ಗವರ್ನಮೆಂಟ್ ಅಫಿಷಿಯಲ್ಸ್‌ಗೆ ಇಂಡಿವಿಜುವಲ್ ಅಂತ ಹೇಳ್ಬೋದು. ಇಂಡಿವಿಜುವಲ್ ಅಂತಾನೆ ಹೇಳ್ತಾರೆ. ಅದು ಸ್ಯಾಲರಿ ಬೇಸ್ ಮೇಲೆ ಬರೋದು. ಸ್ಯಾಲರಿ ಪಾಯಿಂಟ್ ಮೇಲೆ ಬರುವಂತ ವ್ಯಕ್ತಿಗೆ ನಾವು ಪ್ರತಿ ತಿಂಗಳು ಸಂಬಳ ಕೊಡ್ತೀವಿ. ಸಂಬಳದ ಜೊತೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್‌ನ ಕಟ್ ಮಾಡ್ತಾ ಇದೀವಿ. ಏನು ತಿಂಗಳಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್‌ನ ಕಟ್ತೀವಿ. ಯಾಕಂದ್ರೆ ಅದು ವರ್ಷಕ್ಕೊಂದ್ಸತಿ ಅವ್ರು ಕಟ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ. ಆ ತಿಂಗಳಿಗೆ ಇಷ್ಟಂತ ಕಟ್ತಾ ಇರೋದು ಸರ್ಕಾರಕ್ಕೆ ಗೊತ್ತಾಗೋದು ಯಾವಾಗ? ಸರ್ಕಾರಕ್ಕೆ ಗೊತ್ತಾಗ್ಬೇಕು ಅಲ್ವಾ? ಸೊ TDS‌ನಲ್ಲಿ ಫಸ್ಟು 3 ವಿಧದಲ್ಲಿದೆ. ಒಂದು ಕಟ್ ಮಾಡೋದು. ಕಟ್ ಮಾಡಿ ಅದನ್ನ ಸರ್ಕಾರದ ಗಮನಕ್ಕೆ ತಗೊಂಬರೋದು. ಸೊ ಇದು 2 ಇದೆ. ಅಂದ್ರೆ ಡಿಡಕ್ಟ್ ಮಾಡೋದೊಂದು, ಜೊತೆಗೆ ಡೆಪಾಸಿಟ್ ಮಾಡೋದೊಂದು, ಮತ್ತೆ ಡಿಕ್ಲೇರ್ ಮಾಡೋದು. ಈ 3 ಪಾಯಿಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿ ಒಂದು ಬರುತ್ತೆ. 3 ಡಿಸ್ ಅಂತ ಹೇಳ್ತಾರೆ ಅದನ್ನ. 3 ಡಿಸ್ ಅಂತ ಹೇಳ್ತಾರೆ. 3 ಡಿಸ್‌ನಲ್ಲಿ ಬರೋದು ಏನಪ್ಪಾ ಅಂತಂದ್ರೆ ಡಿಡಕ್ಟ್ ಒಂದು, ಮತ್ತೆ ಡೆಪಾಸಿಟ್ ಒಂದು, ಮತ್ತೆ ಡಿಕ್ಲೇರ್. ಈ ಡಿಡಕ್ಷನ್ ಅಂತಂದ್ರೆ ನಮ್ದು ನಾವ್ ಹೇಳ್ತಿದೀವಲ್ಲ, ಅದು ಪೇಮೆಂಟ್ ಮಾಡೋ ಸಮಯದಲ್ಲಿ ನಾವು ಡಿಡಕ್ಟ್ ಮಾಡುವಂತ ಅಮೌಂಟನ್ನ ಡಿಡಕ್ಟ್ ಅಂತ ಹೇಳ್ತಾರೆ. ಡೆಪಾಸಿಟ್ ಅಂತ ಹೇಳಿದ್ರೆ ಯಾವ ತರ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಅದನ್ನ ನಾವು TDS ಕ್ವಾರ್ಟರ್ಲಿ ಫೈಲಿಂಗ್ ಮಾಡ್ತೀವಿ.
ಕ್ವಾರ್ಟರ್ಲಿ ಫೈಲಿಂಗ್ ಏನ್ ಮಾಡ್ತೀವಲ್ಲ ಅದನ್ನ ಇದಾಗತ್ತೆ. ಆದ್ರೆ ಇದು ಒಂದ್ ಹಂತದಲ್ಲಿ ನೀವು ಕ್ವಾರ್ಟರ್ಲಿ ಫೈಲಿಂಗ್ ಏನ್ ಮಾಡ್ತಿದ್ದೀರಲ್ಲ ಅದನ್ನ ಡೆಪಾಸಿಟ್ ಅಂತ ಬರುತ್ತೆ. ಅದು ಸಂಬಳದಿಂದ ಆಗಿರ್ಬೋದು ಅಥವಾ ನಾವು ಇನ್ಕಮ್ ಟ್ಯಾಕ್ಸ್‌ನ ಕಟ್ ಮಾಡ್ಕೊಂಡು ಚೆಕ್ ಮುಖಾಂತರ ಮಾಡ್ತೀವಿ. ಚೆಕ್ ಮುಖಾಂತರ ಮಾಡಿ ಚಲನ್ ಮುಖಾಂತರ ಕಟ್ತೀವಲ್ಲ ಅದನ್ನು ಕೂಡ ಡೆಪಾಸಿಟ್ ಅಂತಾನೆ ಆಗುತ್ತೆ. ಒಂದು ಚಲನ್ ಮುಖಾಂತರ ಜಮಾ ಮಾಡೋದು. ಅದನ್ನ ಡಿಕ್ಲೇರ್ ಮಾಡೋದು. ಡಿಕ್ಲೇರ್ ಮಾಡೋದು ಯಾವಾಗ ಅನ್ನೋದ್ರು ಕೂಡನು ನಾನೊಂದು ಈ ಪಾಯಿಂಟ್ ಅಲ್ಲಿ ಯಾವ ಸಮಯದಲ್ಲಿ ನಾವು ಡಿಕ್ಲರೇಷನ್ ಮಾಡ್ತಿದ್ದೀವಿ, ಯಾವಾಗ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡನು ನಾನು ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ನಾನು ಅದನ್ನ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ. ಓಕೆನಾ? ಸೊ ಫಸ್ಟು ಪಾಯಿಂಟಿಗೆ ಬರ್ತಿದ್ದೀನಿ. ಒಂದು ಪ್ರೆಸೆಂಟೇಷನ್ ಮುಖಾಂತರನೇ ಪ್ರೆಸೆಂಟೇಷನ್ ಅಲ್ಲೇನೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್‌ಪ್ಲನೇಷನ್ ನಾನು ಕೊಟ್ಕೊಂತ ಹೋಗ್ತಿರ್ತೀನಿ. ಸೊ ಇದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಹ್ಯಾಕ್ ಬಂದು 1961 ಅಲ್ಲಿ ನಮ್ಗೆ ಇದು ಬಂತು. ಮತ್ತೆ ಈಗ 2025 26 ಇಂದ ಹೊಸದೊಂದು ಬರ್ತಾ ಇದೆ. ಅದು ರೂಲ್ ಅದನ್ನ ನಾವು ಆಮೇಲೆ ಅದು ಇನ್ನೂ ಇದ್ರವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಸೊ ಟಿಡಿಎಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ. ಸೊ ನಾವು ನಾನು ಈಗಾಗಲೇ ನಿಮ್ಗೆ ಅದನ್ನ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ ಹೇಳ್ಬಿಟ್ಟು. ಸೊ ವಾಟ್ ಇಸ್ ದ ಟಿಡಿಎಸ್ ನೋಡಿ ಇದೆ. ಇನ್ಕಮ್ ಪೇ ಮಾಡ್ತಾ ಇರೋವಾಗ ಸೊ ಇನ್ಕಮ್ ಪೇ ಮಾಡೋ ಸಮಯದಲ್ಲಿ ನಾವು ಟ್ಯಾಕ್ಸ್‌ನ ನಾವು ಇವಾಗ ಯಾರಿಗೋ ಒಬ್ರಿಗೆ ಪೇಮೆಂಟ್ ಅನ್ನ ನಾವು ಕೊಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪೇಮೆಂಟ್ ಕೊಡ್ತಿದ್ದೀವಿ. ಪೇಮೆಂಟ್ ಕೊಡೋ ಸಮಯದಲ್ಲಿ ಅವರಿಗೆ ಇಷ್ಟು ಪರ್ಟಿಕ್ಯುಲರ್ ಆಗಿ ಅಮೌಂಟ್ ಇದೆ 30,000 ಅಂತ 30,000 ಮೇಲೆ ಇತ್ತು ಅಂತಂದ್ರೆ ಅವ್ರು ಪೇ ಮಾಡಬೇಕು ಅನ್ನೋದು ಒಂದು ರೂಲ್ ಇದೆ. ಅದು ಕಾಂಟ್ರಾಕ್ಟ್ ಮೇಲೆ ಆಕ್ಚುಯಲ್ ಆಗಿ ಅದು ಪರ್ಸೆಂಟೇಜ್ ಏನಿದೆಯಲ್ಲ ಅದು ಪರ್ಸೆಂಟೇಜ್ ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆಗೋದಕ್ಕೆ ಪ್ರತಿಯೊಂದು ಸೋರ್ಸ್ ಆಫ್ ಇನ್ಕಮ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಅದನ್ನ ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲನೇಷನ್ ಕೊಟ್ಕೊತಾ ಬರ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟು ನೋಡಿ ಇದನ್ನೇ ನಾನು ಆಗ್ಲೇ ಹೇಳ್ದೆ. ಕೀ ಪರ್ಸನ್ ಇನ್ ಟಿಡಿಎಸ್ ಅಂದ್ರೆ ಪೇಯರ್ ಮತ್ತೆ ಡಿಡಕ್ಟರ್ ಅಂತ. ಪೇಯರ್ ಇದಾರಲ್ಲ ಪೇಯರ್ ಮತ್ತೆ ರಿಸೀವರ್ ಅಂತ. ನೋಡಿ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡಿಡಕ್ಟರ್ ಮತ್ತೆ ಡಿಡಕ್ಟಿ ಅಂತ ಹೇಳ್ತಾರೆ. ಡಿಡಕ್ಟಿ ಅಂತ ಅಥವಾ ಪೇಯಿ ಅಂತ. ಏನಪ್ಪಾ ಅಂತಂದ್ರೆ ಅಮೌಂಟ್‌ನ ಪೇ ಮಾಡೋರು ಅಂತ. ಅಂದ್ರೆ ನಾವು ಅವ್ರಿಗೆ ಕೊಡ್ತೀವಲ್ಲ ಸಂಬಳನ ನಾವೇನ್ ಕೊಡ್ತೀವಿ ಅವ್ರನ್ನ ಏನಂತ ಹೇಳ್ತಾರೆ ಅಮೌಂಟ್ ಪೇ ಮಾಡೋರ್ನ ಪೇಯರ್ ಅಂತಾನು ನಾವು ನಾವು ನಮ್ ಸರಳ ಭಾಷೆಯಲ್ಲಿ ಮಾತಾಡೋಣ ಡಿಡಕ್ಟರ್ ಅಂತ ಹೇಳ್ತಾರೆ. ಮತ್ತೆ ಡಿಡಕ್ಟಿ ಇನ್ಕಮ್ ಟ್ಯಾಕ್ಸ್ ಭಾಷೆದಲ್ಲಿ ಡಿಡಕ್ಟಿ ಅಂತಂದ್ರೆ ರಿಸೀವರ್ ಯಾರು ತೆಗೆದುಕೊಳ್ತಾರಲ್ಲ ಅವ್ರನ್ನ ನಾವು ರಿಸೀವರ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀವಿ. ಸೊ ಇಲ್ಲಿ ಇದೊಂದು ಪಾಯಿಂಟ್ ಬರೋಣ. ಆಮೇಲೆ ನೆಕ್ಸ್ಟ್ ಇದನ್ನ ನಾನು ಒಂದು ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ. ಆಮೇಲೆ ನಾನು ನಿಮ್ಗೆ ಅದನ್ನೇ ಹೇಳ್ದೆ. ಟ್ಯಾನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಟ್ಯಾನ್ ಯಾರ ಹತ್ರ ಇರಬೇಕು? ಟ್ಯಾನ್‌ನ ಅವಶ್ಯಕತೆಗಳೆಷ್ಟು? ಟ್ಯಾನ್ ಮಾಡಿಸ್ಲೇಬೇಕಾ? ಅಥವಾ ಟ್ಯಾನ್‌ನಲ್ಲಿ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್‌ಪ್ಲನೇಷನ್‌ನ ನಾನು ನಿಮ್ಗೆ ಕೊಡ್ತೀನಿ. ಇದು ಯಾಕೆಪ್ಪ ಅಂತಂದ್ರೆ ಡಿಡಕ್ಟ್ ಮಾಡೋರ್ಗೆ ಯಾರೇ ಆದ್ರೂ ಸರಿನೇ ಡಿಡಕ್ಟ್ ಮಾಡ್ತಾರಲ್ವಾ, ಅವ್ರಿಗೆ ಒಂದು ಟ್ಯಾನ್ ಅನ್ನೋದು ಕಂಪಲ್ಸರಿಯಾಗಿ ಬರ್ಲೇಬೇಕಾಗುತ್ತೆ. ಟ್ಯಾನ್ ತಗೊಂಡೇ ಇರ್ಬೇಕು. ಇನ್ಯಾರು ಇಂಡಿವಿಜುವಲ್ ಅಥವಾ ಫರ್ಮ್ ಇರ್ತಾರಲ್ಲ, ಫರ್ಮ್ ಅಥವಾ ಇಂಡಿವಿಜುವಲ್ ಇರೋರು ಅವರು ಪ್ಯಾನ್‌ನ ತಗೊಂಡಿರ್ತಾರೆ. ಟ್ಯಾನ್ ಯಾರಂದ್ರೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿ ಜನರೇಟ್ ಆಗುತ್ತೆ ಅವರು ಟ್ಯಾನ್ ಹೋಲ್ಡರ್ ಆಗಿರ್ತಾರೆ. ಇನ್ನೊಂದು ರಿಸೀವ್ ಮಾಡ್ಕೊಳ್ಳೋರ್ಗೆ ಅಂದ್ರೆ ನಾನು ಹೇಳಿದ್ನಲ್ಲ ರಿಸೀವರ್ ಅಥವಾ ಪೇಯಿ, ಡಿಡಕ್ಟಿ ಅಂತ ಯಾರು ಇರ್ತಾರಲ್ಲ ಅವ್ರ ಹತ್ರ ಪ್ಯಾನ್ ಇರ್ಬೇಕು. ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಫರ್ಮ್ ಇಂದ ನೇಮ್ ಅಲ್ಲಿ ಆಗಿರ್ಬೋದು. ಆ ತರದಲ್ಲಿ ಒಂದು ಇದು ಮಾಡ್ಬೇಕು ಆಯ್ತಲ್ಲ. ಟ್ಯಾನ್ ಕಂಪಲ್ಸರಿ ಮಾಡ್ಲೇಬೇಕು. ಇದು ಟಿಡಿಎಸ್ ರಿಲೇಟೆಡ್ ಅಲ್ಲಿ ವರ್ಕ್‌ಗೆ ಟ್ಯಾನ್ ಕಂಪಲ್ಸರಿ ಇರ್ಲೇಬೇಕು. ಅಂದ್ರೆ ನೀನು ಡಿಡಕ್ಷನ್ ಮಾಡ್ತಿದ್ದೀನಿ ಅಂತಂದ್ರೆ ನಿನಗೆ ಟ್ಯಾನ್ ನಂಬರ್ ಇರ್ಲೇಬೇಕು. ಟ್ಯಾನ್ ನಂಬರ್ ಇಲ್ದೇ ಹೋದ್ರೆ ನೀನು ಡಿಡಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಎಲ್ಲಿ ಇದ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅದೊಂದು ಪಾಯಿಂಟ್. ಮತ್ತೆ ಈಗ ನಾನು ಟ್ಯಾನ್ ವಿಷಯದಲ್ಲಿ ಇದು ಪ್ಯಾನ್ ಕಾರ್ಡ್ ಬಗ್ಗೆ ನಾನು ನಿಮ್ಗೆ ಒಂದು ಎಕ್ಸ್‌ಪ್ಲನೇಷನ್‌ನ ಕೊಡ್ತೀನಿ. ಇದು ಟ್ಯಾನ್‌ದು ಬರ್ತಾ ಇದೆ. ಫಸ್ಟ್ 3 ಲೆಟರ್ಸ್ ಇದು ನಾನು ಆಕ್ಚುअली ಎಕ್ಸಾಂಪಲ್ ಏನಿದೆ ಇದು ಪ್ಯಾನ್ ಕಾರ್ಡ್‌ದು. ಟ್ಯಾನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ. ಆಮ್, ಅದರದ್ದು ನಂಬರ್ ಯಾವ ತರ ಬರುತ್ತೆ ಅಂದ್ರೆ ಬಿಎಲ್ಆರ್. ನಾನು ಅದನ್ನ ನಿಮ್ಗೆ ಎಕ್ಸ್‌ಪ್ಲನೇಷನ್ ಮಾಡ್ತೀನಿ. ಆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಬಿಎಲ್ಆರ್ ಎಸ್ 24, 22, 9 ಮತ್ತೆ ಇ. ಬಿಎಲ್ಆರ್ ಅಂದ್ರೆ ಬ್ಯಾಂಗ್ಳೂರ್ ಅಂತ ಅರ್ಥ. ಅಂದ್ರೆ ಸಿಟಿನು ಮತ್ತೆ ಸ್ಟೇಟ್ ಕೋಡ್‌ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಬಿಎಲ್ಆರ್ ಅನ್ನೋದನ್ನ. ದಯವಿಟ್ಟು ಕೇಳಿಸ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಇನ್ನೊಂದ್ಸತಿ ಕನ್ಫರ್ಮೇಷನ್ ಕೊಡಿ. ಎಸ್ ಅಂತ ಮೆಸೇಜ್ ಮಾಡಿ ದಯವಿಟ್ಟು. ಎಸ್ ಅಂತ ಮೆಸೇಜ್ ಮಾಡಿದ್ರೆ ನನಗೆ ಕೇಳಿಸ್ತಿದೆ ನೀವು ನೀವು ನನ್ನ ಮಾತನ್ನ ಕೇಳಿಸ್ಕೊಂತಾ ಇದ್ದೀರಾ ಇಲ್ಲ ಅನ್ನೋದು ಕನ್ಫರ್ಮೇಷನ್ ನನಗೆ ಗೊತ್ತಾಗುತ್ತೆ. ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ನೀವು ಮೆಸೇಜ್ ಅಲ್ಲಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ್ರೆ ಸೈಲೆಂಟ್ ಆಗಿದ್ರೆ ನನ್ಗೆ ಏನೂ ಅರ್ಥ ಆಗಲ್ಲ. ಪ್ಲೀಸ್ ದಯವಿಟ್ಟು. ಮತ್ತೆ
ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ 3 ಲೆಟರ್ ಸ್ಟೇಟ್ ಮತ್ತೆ ಸಿಟಿ ಕೋಡ್ ಇರುತ್ತೆ. ಸಿಟಿ ಕೋಡ್ ಅಂತಂದ್ರೆ ನಾನು ಅದೇ ಹೇಳಿದೆ ಮೇಲ್ಗಡೆ BLRS ಅಂತ ಇದೆಯಲ್ಲ, BLR ಅಂತ ಏನಿದೆ ಅದು. ಮತ್ತೆ 4ನೇ ನಂಬರ್ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಅಂದ್ರೆ ಎಸ್ ಅಂತಂದ್ರೆ ನಮ್ದು ಇವಾಗ ಇನ್ಸ್ಟಿಟ್ಯೂಷನ್ ಹೆಸರುಗಳು ಯಾವ್ದಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಬಂದ್ರೆ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ರಾಮನಗರ ಅಂತಾನೆ ಇಟ್ಕೊಳ್ಳೋಣ. ರಾಮನಗರ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ರಾಮನಗರ ಅಂತಂದ್ರೆ ಫಸ್ಟ್ G ಬರುತ್ತಲ್ವಾ, ಆ ನಂಬರ್ ಬಂದ್ಬಿಟ್ಟು ನಮ್ಮ 4ನೇ ನಂಬರ್ ಅಲ್ಲಿ ಇರುತ್ತೆ. ಇನ್ ರಿಮೈನಿಂಗ್ ನಂಬರ್ಸ್ ಎಲ್ಲ ಏನಪ್ಪಾ ಅಂತಂದ್ರೆ ನ್ಯೂಮರಿಕ್ ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗುವಂತದ್ದು, ಆಟೋ ಜನರೇಟರ್ ಬರುವಂತದ್ದು. ಸೊ ಇದು ಮತ್ತೆ ಕೆಳಗಡೆ ಇರೋದು ಪ್ಯಾನ್ ನಂಬರ್ ಇದೆ ನೋಡಿ. ಇದು ಇಂಡಿವಿಜುವಲ್ ಅಂದ್ರೆ ಏನು ರಿಸೀವರ್ ಅಥವಾ ಪೇಯಿ ಇರ್ತಾರಲ್ಲ ಅವ್ರ ಹತ್ರ ಇರಬೇಕಾಗಿರುವಂತಹ ಒಂದು ಇದು. ಅದ್ರನ್ನ ಅಷ್ಟೇನೆ ALVPN ಅಂತ ಇದೆ ನೋಡಿ. ಇದು ಬಂದು ALVPN ಅನ್ನೋದು ಅದು ನಂಬರ್ ಜನರೇಟೆಡ್ ಅಲ್ಲಿ ಆಟೋ ಜನರೇಟೆಡ್ ಅಲ್ಲಿ ಬರುತ್ತೆ. ಆದ್ರೆ ಪಿ ಅನ್ನೋದು ಒಂದು ಬರುತ್ತೆ. ALV ಅನ್ನೋದು ಆಟೋ ಜನರೇಟೆಡ್ ಅಲ್ಲಿ. ಪಿ ಅಂತಂದ್ರೆ ಇದು ಪರ್ಸನಲ್ ಅಂತ ಅರ್ಥ, ಇಂಡಿವಿಜುವಲ್ ಅಂತ ಅರ್ಥ ಪಿ ಅಂದ್ರೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಎನ್ ಅಂತ ಇದೆಯಲ್ಲ, ಎನ್ ಅಂತ ಇರೋದು ಬಂದು ಎನ್ ಅಂತ ಏನ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಎನ್ ಅಂತ ಇರೋದು ಅದು ಬಂದು ಆ ಪರ್ಸನ್ನಿನ ಫಸ್ಟ್ ನೇಮ್‌ನ ಇನಿಷಿಯಲ್ ಬರುತ್ತದು. ಫಾರ್ ಎಕ್ಸಾಂಪಲ್ ನಾವು ಪ್ಯಾನ್ ಕಾರ್ಡ್‌ನಲ್ಲಿ ಏನಾದ್ರು ಇದ್ ಮಾಡಿದ್ರೆ ನನ್ನ ಹೆಸರೇ ತಗೊಳ್ಳೋಣ, ಮಹೇಶ್ ಕುಮಾರ್ ಎನ್ ಅಂತ. ಅಂದ್ರೆ ನೀವು ಸರ್ನೇಮ್‌ನ ಏನ್ ಟೈಪ್ ಮಾಡಿರ್ತೀರಾ, ಆ ಸರ್ನೇಮ್‌ನ ಫಸ್ಟ್ ಲೆಟರ್ ಇಲ್ಲಿ ಪ್ಯಾನ್ ಕಾರ್ಡ್‌ನಲ್ಲಿ ನಮ್ಗೆ ಬರುತ್ತೆ. ಇದು ಒಂದು ಕ್ಲಿಯರ್ ಕಟ್ ಆಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಇನ್ನು ಮಿಕ್ಕಿದ್ದು ನಂಬರ್ ಅಲ್ಲ. ಸೊ ಇದು ಪ್ಯಾನ್ ನಾವು ಇವಾಗ ಇಷ್ಟೊತ್ತು ನಾನು ನಿಮ್ಗೆ ಎಕ್ಸ್‌ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಇನ್ನು ಮತ್ತೆ ನೆಕ್ಸ್ಟ್ ನಾನು ಮುಂದಕ್ಕೆ ಹೋಗ್ತಿದ್ದೀನಿ. ನೋಡಿ ಇದು ವಿಥೌಟ್ ಟ್ಯಾನ್ ಇಲ್ಲ ಅಂತಂದ್ರೆ TDSನ ಕಂಪೈಲ್ ಮಾಡೋದಕ್ಕೆ ಕಂಪೈಲೆನ್ಸಿ ಪಾಸಿಬಲ್ ಆಗೋದೇ ಇಲ್ಲ ಅಂತ. ಅಂದ್ರೆ ನಾನು ಆಗ್ಲೇನೆ ಹೇಳಿದೆ, TDS ಇಲ್ಲ ಅಂತಂದ್ರೆ ನಾವು ಇದು ಟ್ಯಾನ್ ಇಲ್ಲ ಅಂತಂದ್ರೆ TDSನ ಕಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ಪಾಯಿಂಟ್ ಅನ್ನ ಚೆನ್ನಾಗಿ ಒಂದು ಇದ್ ಮಾಡ್ಕೊಳ್ಳಿ. ನೋಡಿ ಇದು ನಾನು ಆಗ್ಲೇ ಹೇಳಿದೆ ನಿಮ್ಗೆ 3 D ಇರುತ್ತೆ ಅಂತ. 3 Dsನ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಗ್ಲೇನೆ ನಾನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದೀನಿ ನಾನು. ನೋಡಿ ಅದನ್ನೇ ಹೇಳಿದೆ 3D ಅಂತ. ಕ್ಯಾಶುಯಲ್ ಆಗಿ ನಾನು ನಿಮ್ಮನ್ನ ಹತ್ರ ಮಾತಾಡ್ಕೊಂಡು ಬಂದೆ. ಸೊ 3D ಒಂದು ಡಿಡಕ್ಟ್, ಇನ್ನೊಂದು ಡೆಪಾಸಿಟ್, ಇನ್ನೊಂದು ಡಿಕ್ಲೇರ್. ನೋಡಿ ಇದನ್ನ ಯಾವ್ಯಾವ್ದ್ರಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡನು ಹೇಳ್ತಾ ಇದೆ. ಗವರ್ಮೆಂಟ್ ಅಕೌಂಟ್‌ಗೆ ಡೆಪಾಸಿಟ್ ಮಾಡ್ಬೇಕು ನಾವು ಡಿಡಕ್ಟ್ ಮಾಡಿದ TDSನ. ನೋಡಿ ಫಸ್ಟ್ ಡಿಡಕ್ಟ್ ಬಗ್ಗೆ ಬರ್ತೀನಿ. TDS ಪೇಮೆಂಟ್ ಟೈಮ್‌ನಲ್ಲಿ ಅಥವಾ ಕ್ರೆಡಿಟ್ ಟೈಮ್‌ನಲ್ಲಿ ವಿಚ್ ಎವರ್ ಇಸ್ ಅರ್ಲಿ. ಡೀಟೇಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ TDS ಪೇಮೆಂಟ್ ಅಲ್ಲಿ ಅಂದ್ರೆ ಪೇಮೆಂಟ್ ನಾವು ಕೊಡಬೇಕಾದ ಸಮಯದಲ್ಲಿ ನಾವು ಅದನ್ನ ಅಮೌಂಟ್‌ನ ಕಟ್ ಮಾಡ್ಕೋತೀವಿ. ಇದು ಸ್ಯಾಲರಿ ಬಗ್ಗೆ ಇದ್ ಮಾಡ್ತಾ ಇಲ್ಲ. ಸ್ಯಾಲರಿ ಬಗ್ಗೆ ಇಲ್ಲಿ ಸ್ಯಾಲರಿದೇ ಬೇರೆ ಬರುತ್ತೆ. ಇದು ಎಲ್ಲದರಲ್ಲೂ ಅನ್ವಯಿಸುತ್ತೆ. ಸ್ಯಾಲರಿಗೂ ಅನ್ವಯಿಸುತ್ತೆ. ಜೊತೆಗೆ ನಾವೇನು ಡಿಡಕ್ಷನ್ ಮಾಡ್ತೀವಲ್ಲ ಅದಕ್ಕೂ ಅನ್ವಯಿಸುತ್ತೆ. ದಯವಿಟ್ಟು ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ಮತ್ತೆ ಯಾರಾದ್ರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಮೆಸೇಜ್ ಮಾಡಿ. ನಾನು ಇವಾಗ ಸ್ವಲ್ಪ ನನ್ನ ಮೈಕಲ್ಲಿ ಕ್ಲಾರಿಫಿಕೇಶನ್ ಬರ್ತಾ ಇದೆ. ನನಗೆ ಇದಾಗ್ತಿಲ್ಲ ಅಂತ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಇಲ್ಲ ಅಂತ ದಯವಿಟ್ಟು ಮೆಸೇಜ್ ಮಾಡಿ ನನಗೆ ಹೇಳಿ. ಅಥವಾ ವಿಡಿಯೋ ಕ್ಲಾರಿಟಿ ಇದೆಯಾ ಅಥವಾ ಸ್ಟ್ರಕ್ ಆಗ್ತಾ ಇದ್ದಂಗಿದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ನನಗೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವೋ ಅಂತ. ಸರಿ, ನೆಕ್ಸ್ಟ್ ಡೆಪಾಸಿಟ್ ಮಾಡೋದು. ಅಂದ್ರೆ ನಾವು ಟ್ಯಾಕ್ಸ್‌ನ ಡೆಪಾಸಿಟ್ ಮಾಡಿದ ತಕ್ಷಣನೇ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಯಾವುದೋ ಒಂದು 1.5 ಲಕ್ಷದ್ದು ಗೂಡ್ಸ್‌ದು ಒಂದು ಸಪ್ಲೈ ಮಾಡಿದ್ರೆ ನಮ್ಮ ಕಾಲೇಜ್‌ಗೆ ಒಂದು ಫರ್ನಿಚರ್ ಅಥವಾ ಏನೋ ಒಂದು ಗೂಡ್ಸ್ ಸಪ್ಲೈ ಮಾಡಿರ್ತಾರೆ. ಆ ಗೂಡ್ಸ್‌ದು ಒಂದು ಬಿಲ್ ಬರುತ್ತೆ. ನಾನು ಆ ಬಿಲ್‌ನ ಅವ್ನಿಗೆ ಕೊಡ್ಬೇಕಂದ್ರೆ ಚೆಕ್ ಮುಖಾಂತರ ನಾನು ಕೊಡ್ಬೇಕಾಗುತ್ತೆ. ಚೆಕ್ ಮುಖಾಂತರ ಕೊಡೋದಾದ್ರೆ ಅಲ್ವಾ? ಅವಾಗ ನಾನು ಏನ್ ಮಾಡ್ತೀನಿ, ಒಂದು 2 ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು ಆಕ್ಚುಲಿ. 1 ಲಕ್ಷನೋ 2 ಲಕ್ಷನೋ ಅಂತಾನೆ ಅನ್ಕೊಳ್ಳೋಣ. 2 ಲಕ್ಷ ರೂಪಾಯಿನಲ್ಲಿ ಅವ್ನಿಗೆ ಕಟ್ ಮಾಡ್ಬೇಕಾಗಿರೋದು ಫಸ್ಟ್ ನಾವು ಅದನ್ನ ನೋಡ್ತೀವಿ, ಇಂಡಿವಿಜುವಲ್ ಮತ್ತೆ ಫರ್ಮ್ ಅನ್ನೋದನ್ನ. ಸಾಮಾನ್ಯವಾಗಿ ಫರ್ಮೇ ಇರುತ್ತೆ. ಅವ್ನ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇರ್ಲೇಬೇಕು ಅವ್ರ ಹತ್ರ. ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಇಲ್ಲಿ ಏನು ವರ್ಕೌಟ್ ಆಗಲ್ಲ. ಅಂದ್ರೆ ಇನ್ನೊಂದು ವಿಷಯ ಇದೆ, ಪ್ಯಾನ್ ಕಾರ್ಡ್ ಅಕಸ್ಮಾತ್ ಅವನ ಹತ್ರ ಇಲ್ಲ ಅಂತಂದ್ರೆ 2% ಜಾಗದಲ್ಲಿ 20%ನ ಟ್ಯಾಕ್ಸ್‌ನ ಕಟ್ಟಬೇಕಾಗುತ್ತೆ, ಕಟ್ ಮಾಡ್ಬೇಕಾಗುತ್ತೆ. ಅವ್ರ ಹತ್ರ ಪ್ಯಾನೇ ಇಲ್ಲ, ನನ್ನ ಹತ್ರ ಪ್ಯಾನೇ ಇಲ್ಲ ಸರ್ ಅಂತ ಅಂದ್ಬಿಟ್ರೆ, ಒಂದ್ ವೇಳೆ ಏನಾದ್ರು ಅವ್ರ ಹತ್ರ ಪ್ಯಾನ್ ಇಲ್ಲ ಅಂತಂದ್ರೆ ನೀವು 2% ಜಾಗದಲ್ಲಿ 20%ನ ನೀವು ಕಟ್ ಮಾಡ್ಬೇಕಾಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ, ಅವ್ರ ಹತ್ರದಿಂದ ಕಟ್ಕೊಂತೀವಿ. ಅವ್ರಿಗೆ ಅಮೌಂಟ್ ಏನಿದೆ ನಮ್ಮ ಅಕೌಂಟ್ ಅಲ್ಲೇ ಇರುತ್ತೆ. ಇನ್ ಮಿಕ್ಕಿದ್ದನ್ನ ಚೆಕ್ ಹಾಕ್ಬಿಟ್ಟು ಚೆಕ್ ಬರ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ ಅಲ್ವಾ? ಆ ಅಮೌಂಟ್ ನಮ್ಮ ಅಕೌಂಟ್ ಅಲ್ಲೇ ಇರುತ್ತೆ. ನಾನು ಡಿಡಕ್ಷನ್ ಮಾಡ್ಬಿಟ್ಟು ನಾನು ಸೈಲೆಂಟ್ ಆಗಿ ನನ್ನ ಪಾಡಿಗೆ ನಮ್ಮ ಕಾಲೇಜ್ ಅಕೌಂಟ್ ಅಲ್ಲೇ ನಾನು ಇಟ್ಕೊಂಡ್ರೆ ಸರ್ಕಾರಕ್ಕೆ ಗೊತ್ತಾಗಲ್ಲ. ಸರ್ಕಾರಕ್ಕೆ ಅದ್ರ ವಿಷಯ ಗೊತ್ತಾಗೋದೇ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರಿಗೆ ಒಂದು ಟ್ಯಾನ್‌ನ ಡೆಪಾಸಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫಾರಂ ಇದೆ.
ಅದೆಲ್ಲರಿಗೂ ಗೊತ್ತಿರೋದೆ. ನಾವು ಇನ್ಕಮ್ ಟ್ಯಾಕ್ಸ್ ಒಂದು ಇದರಲ್ಲಿ ಹೋದ್ರೆ ಅದನ್ನ ಡೆಪಾಸಿಟ್ ಮಾಡೋಕೆ ಆ ಫಾರ್ಮ್ ಅಲ್ಲಿ ಟ್ಯಾಕ್ಸ್ನ ಡೆಪಾಸಿಟ್ ಮಾಡೋದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿಬಿಟ್ಟು ಅದಕ್ಕೊಂದು ಚೆಕ್ನ ಇದು ಮಾಡಿ ಅದನ್ನ ಎತ್ಕೊಂಡು ಹೋಗಿ ಬ್ಯಾಂಕ್ಗೆ ನಾವು ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಾದ್ಮೇಲೆ ಅದು ಕ್ಲೀಟ್ ಆಗಿ ಹೋಗ್ಬಿಟ್ಟು ಬ್ಯಾಂಕ್ ಒಳಗಡೆ ಆ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಗೆ ಬಿದ್ದೋಗುತ್ತೆ. ಸೊ ಅದಿದ್ಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂತ ಅನ್ಬೇಕಲ್ವಾ? ನಾವೇನ್ ಮಾಡ್ಬೇಕು ಅಂತಂದ್ರೆ ಕ್ವಾರ್ಟರ್ಲಿ ಫೈಲಿಂಗ್ ಮಾಡ್ತೀವಿ ನಾವು. ಕ್ವಾರ್ಟರ್ಲಿ ಫೈಲಿಂಗ್ ಮಾಡ್ತೀನಲ್ಲ, ಆ ಫೈಲಿಂಗ್ ಟೈಮಲ್ಲಿ ಡಿಕ್ಲೇರ್ ಮಾಡ್ಬೇಕು ನಾವು ಅದನ್ನ. ಸೊ ಈ ಮಂತ್ ಅಲ್ಲಿ ನಾನು ಇನ್ನು 3 ತಿಂಗಳು 3 ಮಂತ್ಸ್ ಒನ್ಸ್, ಅದು ಕ್ವಾರ್ಟರ್ಲಿ ಅಂತಂದ್ರೆ 3 ಮಂತ್ಸ್ ಒನ್ಸ್ ಬರುತ್ತೆ. ಸೊ 3 ಮಂತ್ಸ್ ನಲ್ಲಿ ನಾವು ಅದನ್ನ ತಗೊಂಡೋಗ್ಬಿಟ್ಟು 3 ಮಂತ್ಸ್ ಇನ್ನೇನು ಮುಗೀತಲ್ಲ ಆ ಟೈಮಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ಡಿಕ್ಲೇರ್ ಮಾಡ್ಬೇಕಾಗತ್ತೆ ಇನ್ಕಮ್ ಟ್ಯಾಕ್ಸ್ ಒಂದು ವೆಬ್ಸೈಟ್ ನಲ್ಲಿ. ಸೊ ಅಲ್ಲಿ ಹೋಗಿ ನಾವು ಅದನ್ನ ಫೈಲ್ ಮಾಡ್ಬೇಕಾಗತ್ತೆ. ಅದನ್ನೇ ನಾವು ಹೇಳೋದು ಏನಪ್ಪಾ ಅಂತಂದ್ರೆ ಇನ್ಕಮ್ ಕ್ವಾರ್ಟರ್ಲಿ ಫೈಲಿಂಗ್ ಅಂತ ಹೇಳ್ಬಿಟ್ಟು, TDS ಫೈಲಿಂಗ್ ಅಂತ. ಇದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಬಂದ್ಬಿಟ್ಟು ಟ್ರೇಸ್ ಅಂತ ಹೇಳ್ಬಿಟ್ಟು TRACES ಅಂತ, ಆ ಪೋರ್ಟಲ್ ಅಲ್ಲಿ ನಾವು ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಅದಕ್ಕೋಸ್ಕರ ಅಂತಾನೆ ಈ ಫೈಲಿಂಗ್ ಮಾಡೋದಕ್ಕೆ ಅಥವಾ TDS ಮಾಡೋದಕ್ಕೆ ಅಂತಾನೆ ನಾವು ಒಬ್ಬ ಆಡಿಟರ್ಸ್ ನ ಇಟ್ಕೊಂಡಿರೋದ್ರಿಂದ ಅವ್ರು ಅದನ್ನ ಮಾಡ್ಬೇಕಾಗತ್ತೆ. ಸೊ ಈಗ ಇದು ಡೇಟ್ ಡಿಕ್ಲೇರ್ ಆದ್ಮೇಲೆ ಡಿಕ್ಲೇರ್ ಮಾಡೋದಕ್ಕೆ ಅಕಸ್ಮಾತ್ ಏನಾದ್ರು ನಮ್ಗೆ 3 ಮಂತ್ಸ್ ಒಳಗಡೆ ಮಾಡ್ಲಿಲ್ಲ ಅಂತಂದ್ರೆ ಟೈಮಿಂಗ್ ಎಷ್ಟವರೆಗೂ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಪಾಯಿಂಟ್ ನಾನು ನಿಮ್ಗೆ ಈ ಮುಖಾಂತರ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. 1 ತಿಂಗಳು, ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಚ್ ಇಂದ ತಗೊಳ್ಳಿ, ಮಾರ್ಚ್, ಏಪ್ರಿಲ್, ಮೇಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 31ಕ್ಕೆ ನೀವು ಫೈಲ್ ಮಾಡಬೇಕು ಯಾವ್ದನ್ನ, TDS ನ. ಇಲ್ಲ ಮಿಸ್ ಆಯ್ತು ಅಂದ್ರೆ, ಅಕಸ್ಮಾತ್ ಮರ್ತೋಯ್ತು ಅಂದ್ರೆ 1 ತಿಂಗಳು ಸಮಯ ಇರುತ್ತೆ. ಅಂದ್ರೆ ಜೂನ್ 30ನೇ ತಾರೀಕುವರೆಗೂ ಸಮಯ ಇರುತ್ತೆ ನಿಮ್ಗೆ. ಜೂನ್ 30ನೇ ತಾರೀಕು ಒಳಗಡೆ ನೀವೇನಾದ್ರೂ TDS ನ ಅಕಸ್ಮಾತ್ ಆಗಿ ಅಮೌಂಟ್ ನ ತಗೊಂಡೋಗಿ ಅಥವಾ ಡಿಕ್ಲರೇಷನ್ ನೀವು ಮಾಡ್ಲಿಲ್ಲ ಅಂತಂದ್ರೆ, TDS ಫೈಲ್ ಮಾಡ್ಲಿಲ್ಲ, ಕ್ವಾರ್ಟರ್ಲಿ ಫೈಲಿಂಗ್ ಮಾಡಿಲ್ಲ ಅಂತಂದ್ರೆ ನಿಮಗೆ 1 ತಿಂಗಳು ಎಕ್ಸಸ್ ಟೈಮ್ ಇರುತ್ತಲ್ವಾ, ಆ ಲಾಸ್ಟ್ ಡೇಟು ಮುಗ್ದೋಯ್ತು ಅಂತಂದ್ರೆ 200 ರೂಪಾಯಿ ಪರ್ ಡೇ ಫೈನ್ ಬರುತ್ತೆ. 200 rupees ಪರ್ ಡೇ ನಿಮ್ಗೆ ಫೈನ್ ಬರುತ್ತೆ. ಇದು ಬಹಳ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಅದು ಕೂಡ ಅಷ್ಟೇನೆ, ಎಷ್ಟವರೆಗೂ ಇರ್ಬೇಕು, 200 ರೂಪಾಯಿ ಅಂದ ತಕ್ಷಣ ಏನಾಯ್ತಾ, ಅಲ್ಲ, ಅದು 4000 rupees ಮಿನಿಮಮ್ 4000 rupees TDS ಇರುತ್ತೆ. ಮತ್ತೆ ಫೈನ್ ಕೂಡ 4000 rupees ಮಿನಿಮಮ್ ಇದ್ರೆ, TDS ಅಮೌಂಟ್ ಏನಾದ್ರು ಇತ್ತಂದ್ರೆ ಮಿನಿಮಮ್ 4000 ಒಳಗಡೆ ಇದ್ರೆ TDS ಫೈನ್ ಕೂಡ ಇರುತ್ತೆ. ಸೊ ಇದನ್ನ ಮತ್ತೆ ಅದ್ರ ಜೊತೆಗೆ ಇನ್ ಅಡಿಷನ್ ದಟ್ ನೀವೇನು ಪೇ ಮಾಡಿ ಇದು ಮಾಡಿದಿರಾ ಅಂತಂದ್ರೆ 10,000 ರೂಪಾಯಿ ಪೆನಾಲ್ಟಿ ಫೈನ್ ಇರುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರವಾಗಿ ಅದು ಇರುತ್ತೆ. ಸೊ ಅದರದ್ದು ಒಂದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಇದನ್ನ ಫೈಲಿಂಗ್ ಮಾಡೋದು ಅಥವಾ ಇನ್ನೊಂದ್ರ ಬಗ್ಗೆ ಎಲ್ಲ ನಾನು ಇವಾಗ ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದೆ, ನಾನು ಆಕ್ಚುಲಿ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೆಪಾಸಿಟ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ಪೇಮೆಂಟ್ ಆಪ್ಷನ್ ನಾವು ಡೆಪಾಸಿಟ್ ಮೋಡ್ ಬಂದ್ಬಿಟ್ಟು ಚಲನ್ ಮುಖಾಂತರ, ಅಂದ್ರೆ BCR ಅಂತ ಹೇಳ್ತಾರೆ, ಚಲನ್ BCR ಮುಖಾಂತರ ಮಾಡಬಹುದು. ಆಮೇಲೆ ಇನ್ನೂ ಒಂದು ಮೆಥಡ್ ಇದೆ, ಡೆಪಾಸಿಟ್ ಪೇಮೆಂಟ್ ಆಪ್ಷನ್ಸ್ ಅಲ್ಲಿ ಬುಕ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಇದು ಬುಕ್ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಯೂಶಲಿ ಗೌರ್ಮೆಂಟ್ ಡಿಡಕ್ಟರ್ ಮತ್ತೆ ಗೌರ್ಮೆಂಟ್ ಪೇ ಕೇಸಸ್ ಅಲ್ಲಿ ಮಾತ್ರ ಇದು ಬರುತ್ತೆ. ನೀನ್ ಯಾರೋ ಫಾರ್ಮಲ್ ಇರ್ತೀಯ ಅಥವಾ ನೀನ್ ಏನೋ ಕಂಪ್ನಿ ರನ್ ಮಾಡ್ತಿದ್ಯಾ ಅಂದ್ರೆ ಅದು ನಿನಗೆ ಬರಲ್ಲ. ಅದು ಬುಕ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು, ಅದನ್ನ ಜಾಸ್ತಿ ನಾವು ನಮ್ಮಲ್ಲಿ ಯಾರು ಅದನ್ನ ಬಳಸೋದಿಲ್ಲ. ಅದನ್ನ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ PWD ಕಾಂಟ್ರಾಕ್ಟರ್ಸ್, PWD ಆಫೀಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವ್ರಿಗೆ ಕೋಟಿಗಟ್ಟಲೆ ಟೆಂಡರ್ಸ್ ಬರ್ತವೆ. ಕೋಟಿಗಟ್ಟಲೆ ಟೆಂಡರ್ಸ್ ಬಂದು ಕೋಟಿಗಟ್ಟಲೆ ಒಂದು ಅಮೌಂಟ್ ಅನ್ನ ಇದು ಮಾಡೋಂಥ ಟ್ರಾನ್ಸಾಕ್ಷನ್ಸ್ ಅಂತ ಇರುತ್ತೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರದ್ದೇನು ಟ್ಯಾಕ್ಸ್ ಬರುತ್ತೆ ಅಲ್ವಾ, ಇವಾಗ ಫಾರ್ ಎಕ್ಸಾಂಪಲ್ 2 ಕೋಟಿ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 2 ಕೋಟಿ ರೂಪಾಯಿನಲ್ಲಿ ಅದನ್ನ ಅವ್ರಿಗೆ ಡೆಪಾಸಿಟ್ಗೆ ಅಂತ ಅವರು 2 ಕೋಟಿ ರೂಪಾಯಿ ಅಂತ ಬಿಟ್ಟು ಅವ್ರಿಗೆ ಬಂದಾಗ ಬಿಲ್ ಪ್ರೊಸೆಸ್ ಮಾಡ್ಬೇಕಾದ್ರೆ ಅವ್ರದ್ದು ಟ್ಯಾಕ್ಸ್ ಅಮೌಂಟ್ ಏನ್ ಬರುತ್ತೆ ಅಂತ ನೋಡಿದಿರಾ, ಅದನ್ನ ಗೌರ್ಮೆಂಟ್ ಇಂದಾನೆ ಸ್ಯಾಂಕ್ಷನ್ ಮಾಡ್ಕೋಬೇಕಾದ್ರೇನೆ ಆ ಅಮೌಂಟ್ ನ ಅದೇನ್ ಪರ್ಸೆಂಟೇಜ್ 2% ಇದೆಯಲ್ಲ ಅದನ್ನ ಶಾರ್ಟ್ ಮಾಡ್ಬಿಟ್ಟೆ ಮಿಕ್ಕಿದ ಅಮೌಂಟ್ ಏನಿದೆಯೋ ಅಮೌಂಟ್ ಅಲ್ಲೇನೆ ಆ ಅಮೌಂಟ್ ಅನ್ನ ಶಾರ್ಟ್ ಮಾಡ್ಬಿಟ್ಟು ಮಿಕ್ಕಿದ ಅಮೌಂಟ್ ನ ಅವ್ರಿಗೆ ಕೊಡ್ತಿರ್ತಾರೆ. ಅದು ಕೂಡ ಬುಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದ್ರೆ ಫಿಗರ್ಸ್ ಅಲ್ಲಿ ಇದು, ಅಲ್ಲಿ ಏನು ಬೇರೆ ತರದಲ್ಲಿ ಟ್ರಾನ್ಸಾಕ್ಷನ್ ಇಲ್ಲ. ಬಟ್ ಅದು ಕೂಡ ಅಷ್ಟೇ, ಬುಕ್ ಅಡ್ಜಸ್ಟ್ಮೆಂಟ್ ಕೂಡ TDS ಅಲ್ಲಿ ಕ್ಲೇಮ್ ಮಾಡಬೇಕಾಗುತ್ತೆ, TDS ಅಲ್ಲಿ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದೊಂದು ಪಾಯಿಂಟ್. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಬರ್ತೀನಿ. ಈಗ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇದು ಕ್ಲಿಯರ್ ಆಗಿರ್ಲಿ ಅಂತ ಅನ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಅಲ್ಲಿ ಫೈಲಿಂಗ್ ಯಾವ ತರ ಮಾಡಬೇಕು, ಅದು ಕ್ವಾರ್ಟರ್ ಡೇ ನಾನು ಈಗಾಗಲೇ ಇದನ್ನ ಹೇಳಿದ್ದೀನಿ. ನಾನು ಬುಕ್ ಅಡ್ಜಸ್ಟ್ಮೆಂಟ್ ಬಗ್ಗೆನೂ ಹೇಳಿದ್ದೀನಿ. ಇದು TDS ಕ್ಯಾಟಗರಿದಲ್ಲಿ ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸ್ಯಾಲರಿ ಸೆಕ್ಷನ್ ಅಲ್ಲಿ ಸ್ಯಾಲರಿ ಸೆಕ್ಷನ್ ಬಂದ್ಬಿಟ್ಟು ಸೆಕ್ಷನ್ 192 ಬರುತ್ತೆ. ಸ್ಯಾಲರಿ ಅಂದ್ರೆ ನಾನು ಈಗ ಇಷ್ಟೊತ್ತು ನಾನು ಹೇಳಿದ್ದು TDS ಅಲ್ಲಿ ಯಾವ ತರದಲ್ಲಿ ಬರುತ್ತೆ ಅಂತ. ಅದರಲ್ಲಿ TDS ಅಲ್ಲಿ ಕ್ಯಾಟಗರಿ ಇದು. ಸ್ಯಾಲರಿ ಬಂದು
ಸೆಕ್ಷನ್ 192 ಬರುತ್ತೆ. ಅದರ್ ದ್ಯಾನ್ ಸ್ಯಾಲರಿ ಬಂದ್ಬಿಟ್ಟು 194 ಸೀರೀಸ್ ಬರುತ್ತೆ. ನಾನು ಆಗ್ಲೇ ಹೇಳಿದೆ 194 ಅಲ್ಲಿ ಎ ಇಂದ 194 ಬಿ 194 ಸಿ ಇದೆಲ್ಲ ಬರುತ್ತೆ ಅಂತ. ಕಾಂಟ್ರಾಕ್ಟ್ ಅಂತ ನಾನು ಹೇಳಿದ್ದೆ ನಿಮ್ಗೆ ಮೊದಲೇ, ನಾನು ಒಂದು ಇದ್ರಲ್ಲಿ ಹೇಳಿದ್ದೆ. ಆ ಕಾಂಟ್ರಾಕ್ಟ್ ಅನ್ನೋ ವಿಷಯದಲ್ಲಿ ಕೂಡ ಅದನ್ನು ಬರೋದು ಯಾವ ತರ ಬರುತ್ತೆ, ಅದು ಬರೋದು 194 ಸಿ ದಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಬರುತ್ತೆ. ಮತ್ತೆ NRI ಪೇಮೆಂಟ್ ಇದೆಯಲ್ಲ, ಅದು ಸೆಕ್ಷನ್ 195 ಬರುತ್ತೆ. ಅದು TCS ಸೆಕ್ಷನ್ ಬಂದ್ಬಿಟ್ಟು TCS ಬಂದ್ಬಿಟ್ಟು ಸೆಕ್ಷನ್ 206 ಸಿ ದಲ್ಲಿ ಬರುತ್ತೆ. ಇದು ಕ್ಲಿಯರ್ ಆಗಿ ಈ ತರದ್ದು ಒಂದು TDS ಕ್ಯಾಟಗರಿಗಳು ಬರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಅದನ್ನೇ ನಾನು ಇವಾಗ ಹೇಳದ್ನಲ್ಲ ನಿಮ್ಗೆ, ನಾನ್ ಸ್ಯಾಲರಿ ಯಾವ್ಯಾವುದು ಫಾರಮ್ಸ್ ಯಾವ್ಯಾವ್ದನ್ನ ನಾವು ಇದಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಗೆ ಇಷ್ಟೊತ್ತು ನಾನು ಹೇಳಿದ್ದಕ್ಕೆ ನಾನು ಹೇಳ್ತಿದ್ದೀನಿ. ಕೀ ಫಾರಮ್ಸ್ ನೋಡಿ, ಫಾರಂ 24A ಸ್ಯಾಲರಿ TDS ರಿಟರ್ನ್ ನ ಫೈಲ್ ಮಾಡ್ಬೇಕಂದ್ರೆ, ಕ್ವಾರ್ಟರ್ಲಿ ನಾವು ಫೈಲ್ ಮಾಡ್ಬೇಕಂದ್ರೆ ನಾವು ಯಾವ್ದನ್ನ ಯೂಸ್ ಮಾಡ್ಬೇಕಂದ್ರೆ ಫಾರಂ 24Q ನ ಯೂಸ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನ್ ಸ್ಯಾಲರಿ TDS ಮಾಡ್ಬೇಕಂದ್ರೆ, ನಾನ್ ಸ್ಯಾಲರಿ ಅಂತಂದ್ರೆ 140 ಇದು ಹೇಳಿದ್ನಲ್ಲ ನಾನು, ಅದು 146. ಆ 146 ನಲ್ಲಿ ನಾವು ಕ್ಲೇಮ್ ಮಾಡ್ಬೇಕು ಅಥವಾ ಇದು ಮಾಡ್ಬೇಕಂದ್ರೆ 194 ಅಲ್ಲಿ ಏನೇನು ಮಾಡ್ತೀವಿ ಕಾಂಟ್ರಾಕ್ಟ್ ಇದಾಗಿರ್ಬೋದು ಅದರದೆಲ್ಲಾನು 26Q ದಲ್ಲೇ ಮಾಡಬೇಕು. ನೋಡಿ, ನಾವು ಸಾಮಾನ್ಯವಾಗಿ ಒಂದೇ ಫಾರ್ಮೆಟ್ ಅಲ್ಲೇ ಫಿಲ್ ಮಾಡ್ತಾ ಇರ್ತೀವಿ. ಅದು ನೆನಪಲ್ಲಿ ಇಟ್ಕೋಬೇಕು. ಆಕ್ಚುಲಿ ತುಂಬಾ ಪ್ರಾಬ್ಲಮ್ಸ್ ಅದು ಆ ತರ ಆಗಿದೆ. ಎಲ್ಲದಕ್ಕೂ 24Q ಸ್ಯಾಲರಿದು 24Q. ನಾನು ಈ ತಿಂಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕಾಗಲಿಲ್ಲ, ನಾನು ಅದನ್ನ ಎಕ್ಸೆಸ್ ಆಗ್ತಾ ಇದೆ, ಅದಕ್ಕೆ ಒಂದು ಫಾರ್ಮೆಟ್ ಕೊಡಿ, ನಾನು ಅಮೌಂಟ್ ಕಟ್ಬಿಡ್ತೀನಿ, ಫೆಬ್ರವರಿ ಮುಗ್ದೋಗಿದೆ ಅಂದ್ರೆ ಅವಾಗಲೂ 24Q ನೇ ಕೊಡ್ತಾರೆ. ಸರಿ, ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಮೌಂಟ್ ನ ಕಟ್ ಮಾಡ್ಕೊಂಡಿದೀವಿ, ನಮ್ಮ ಹತ್ರನೇ ಇದೆ, ಯಾವುದೋ ಒಂದು ಬಿಲ್ ಬಂದಿದೆ, ಇನ್ಕಮ್ ಟ್ಯಾಕ್ಸ್ ಮೈನಸ್ ಮಾಡಬೇಕು, ಅದು ಮಾಡಿದೀನಿ, ಅದನ್ನು ಕಟ್ಟಬೇಕು, 24Q ದಲ್ಲೇ ಕಟ್ತಾರೆ. ದಯವಿಟ್ಟು ಆ ತರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. 26Q ನಾನ್ ಸ್ಯಾಲರಿ ಸಂಬಳ ಅಲ್ಲದ TDS ಏನಾದ್ರು ಇದ್ರೆ, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಏನಾದ್ರು ಇತ್ತಂದ್ರೆ ಕ್ವಾರ್ಟರ್ಲಿ ಫೈಲಿಂಗ್ ಮಾಡಬೇಕಾದ್ರು 26Q ನಲ್ಲಿ. ಇದು NIR ಪೇಮೆಂಟ್ಸ್, ಅದು ನಮಗದು ಸದ್ಯಕ್ಕೆ ಅದು ಬೇಡ ಬಿಡಿ, ಅದರದ್ದು ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. NRI ಯಾರು ಬರುವಂಥದ್ದಲ್ಲ. ಸೊ ಹಾಗಾಗಿ ಅದ್ರದ್ದು ನಿಮಗೆ ಇದು ಮಾಡೋದಿಲ್ಲ. ಆಮೇಲೆ ಇನ್ನೊಂದು TCS ಅಂದ್ರೆ 27EQ ಇದೆಯಲ್ಲ, ಇದೇನಪ್ಪಾ ಅಂತಂದ್ರೆ ವ್ಯಾಪಾರಿಗಳು ಕೊಂಡ್ಕೊಳ್ಳೋದು ಮತ್ತೆ ಮಾರಾಟ ಮಾಡೋ ಸಮಯದಲ್ಲಿ ಉದ್ಭವ ಆಗುವಂತ ಟ್ಯಾಕ್ಸ್ಗಳೇನಿದೆ, ಅದನ್ನ ಸೇಲ್ ಟ್ಯಾಕ್ಸ್ ಅಥವಾ ಉದ್ಭವ ಆಗುವಂತ ಟ್ಯಾಕ್ಸ್ ಏನೇನು ಬರುತ್ತಲ್ಲ, ಅದನ್ನ ಕ್ವಾರ್ಟರ್ ಫೈಲಿಂಗ್ ಮಾಡ್ಬೇಕಾದ್ರೆ 27EQ ದಲ್ಲಿ ಮಾಡ್ತಾರೆ. ಅದು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲಿ ನಮ್ಗೇನು ಇನ್ಕಮ್ ಟ್ಯಾಕ್ಸ್ ನ ಕ್ಲೇಮ್ ಮಾಡ್ತಾರಲ್ಲ GST ಜೊತೆಗೆ, ಆ ಟ್ಯಾಕ್ಸ್ ನ ಇಲ್ಲಿ ಅವರು ಅದನ್ನ ಈ ಒಂದು ಫಾರ್ಮೆಟ್ ಅಲ್ಲಿ 27EQ ದಲ್ಲಿ ಮಾಡ್ತಾರೆ. ಸೊ ನಾನು ಈಗ ಡೈರೆಕ್ಟ್ ಆಗಿ ಈಗ ನೀವು ಫಾರಮ್ಸ್ ಯಾವ್ದು ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಇದನ್ನ ನಿಮ್ಗೆ ಶೋ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಲೈಡ್ಗೆ ನಾನು ಹೋಗ್ತಿದ್ದೀನಿ. ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಸ್ಯೂಮ್ ನೋಡಿ, ಇದೇ ನಮ್ಗೆ ಬೇಕಾಗಿರೋದು. ತುಂಬಾ ಕಷ್ಟಪಟ್ಟು ತುಂಬಾನೇ ಕಾತುರದಿಂದ ಕಾಯ್ತಾ ಕೂತಿರೋದು ಏನಪ್ಪಾ ಅಂತಂದ್ರೆ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಸ್ಯೂಮ್. ಇದು ಸ್ಲೈಡ್ ನೋಡಿ. ಇದರಲ್ಲಿ ನಾನು ಅದನ್ನ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಈಗ ಇಷ್ಟೊತ್ತು ನಾನು TDS ನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ TDS ಮತ್ತೆ ಇನ್ನೊಂದು ಅದ್ರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇದರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕೇಳಬೇಕು ಒಂದು ಕ್ವಶನ್ ಏನಾದ್ರು ಕೇಳೋದಿತ್ತಂದ್ರೆ ಖಂಡಿತವಾಗ್ಲೂ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನನ್ನ ಕೇಳ್ಬೋದು. ದಯವಿಟ್ಟು ರಿಪ್ಲೈ ಮಾಡಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಇದ್ರ ಬಗ್ಗೆ, ಟ್ಯಾನ್ ಅಥವಾ ಇನ್ನೊಂದಾಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ TDS ಎಲ್ಲೆಲ್ಲಿ ಫಾರ್ಮೇಷನ್ ಆಗುತ್ತೆ, ಎಲ್ಲೆಲ್ಲಿ ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಮಾಡಿ. ಈಗ ನೆಕ್ಸ್ಟ್ ನಾನು ಸ್ಯಾಲರಿದಲ್ಲಿ ಏನು ಡಿಡಕ್ಟ್ ಆಗುತ್ತಲ್ವಾ ಅದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. 24Q ಯಾವ ತರ ಮಾಡಬೇಕು, ಫಾರಂ 16 ಯಾವ ತರ ಜನರೇಟ್ ಮಾಡಬೇಕು, ಮತ್ತೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ತರ ಅಮೌಂಟ್ ನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಮೇನ್ ಅದನ್ನೇ ಇರೋದು. ಆ ಸಂಬಳದ ಅದ್ರ ನಾನು ಬರ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಇದು ಮಾಡಿ. ಮುಂದಕ್ಕೆ ಹೋಗೋಣ ಅಂತಂದ್ರೆ ಎಸ್ ಅಂತ ಹೇಳಿ ಮುಂದಕ್ಕೆ ಹೋಗೋಣ. ದಯವಿಟ್ಟು ಮೆಸೇಜ್ ಮಾಡಿ. ಯಾರು ಸೈಲೆಂಟ್ ಆಗಿ ಕೂರೋದಕ್ಕೆ ಹೋಗ್ಬೇಡಿ. ಎಸ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ. ದಯವಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಒಂದು 2 ಮಿನಿಟ್ಸ್ ನಾನು ಟೈಮ್ ಕೊಡ್ತೀನಿ. ಮೆಸೇಜ್ ನ ಟೈಪ್ ಮಾಡಿ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂತ ಅನ್ಕೊಂತಾ ಇದ್ದೀನಿ. ನಾನು 2 ನಿಮಿಷ ನಿಮ್ಗೆ ಟೈಮ್ ಕೊಡ್ತಿದ್ದೀನಿ. ದಯವಿಟ್ಟು ಯಾರಾದ್ರೂ ನಿಮ್ಗೆ ಏನಾದ್ರು ಕ್ವಶನ್ ಇಷ್ಟವರೆಗೂ ನಾನು ಹೇಳಿರೋದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನೆಕ್ಸ್ಟ್ ನಾನು ಹೋಗೋದೆ ಫಾರ್ಮುಲಾಗೆ ಮತ್ತೆ ಕ್ಯಾಲ್ಕುಲೇಷನ್ಗೆ ಎಕ್ಸಾಂಪಲ್ ಕೊಟ್ಕೊಂಡು ಯಾವ ತರ ಪ್ರತಿಯೊಂದು ಬೇಸಿಕ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಎತ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ದಯವಿಟ್ಟು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಓಕೆ. ಸೊ ಯಾರಿಗೂ ಕ್ವಶನ್ ಇಲ್ಲ ಅಂತ ನಾನು ಇವಾಗ ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನ ನಾವು ಯಾವ ಥರ ಮಾಡಬೇಕು, ಸಂಬಳದ್ದು ಸ್ಯಾಲರಿ ಇದರಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಗ್ರಾಸ್ ಅಮೌಂಟ್ ಇದ್ರೆ ಯಾವ ಥರ ಇದೆ, ಮತ್ತೆ ಸಿಂಪಲ್ ಸ್ಲ್ಯಾಬ್ ವೈಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು, ಮತ್ತೆ ಮೋಸ್ಟ್ ಡಿಡಕ್ಟೆಡ್ ನಾಟ್ ಅಪ್ಲಿಕೇಬಲ್ ಯಾವ್ದಾದಿದೆ ಅದು, ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ರೇಟ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ನ್ಯೂ ರೆಸಿಮ್ ಫೈನಾನ್ಷಿಯಲ್ ಇಯರ್ 2025 and 26 ಆನ್ಯಲ್ ಇಯರ್ ಬಂದ್ಬಿಟ್ಟು 26-27 ಇದರಲ್ಲಿ ನಾನು ನಿಮ್ಗೆ ಈಗ ಒಂದೊಂದನ್ನೇ ಹಂತ ಹಂತವಾಗಿ ನಾನು ಹೇಳ್ಕೊತಾ ಹೋಗ್ತಿರ್ತೀನಿ. ಎಸ್, ಬನ್ನಿ ಹಾಗಿದ್ರೆ. ಎಸ್, ಇದು ನಮ್ಮ ನ್ಯೂ ರೆಜಿಮ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನೇನು ಬರುತ್ತೆ, ಏನೇನು ಇದಾಗುತ್ತೆ ಅನ್ನೋದು ಕೂಡ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಎಸ್, ಈ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ನ್ಯೂ ರೆಜಿಮ್ ಪ್ರಕಾರ ನಮ್ದು ಟ್ಯಾಕ್ಸ್ ರೇಟ್ಸ್ ಇದು 0 to 4%, 4 lakhs 0% ಬರುತ್ತೆ, 4 to 8 lakhs 5% ಬರುತ್ತೆ, 8 to 12 lakhs 10%, 12 to 16 lakhs 15%, 16 to 20 lakhs 20%, 20 to 24 lakhs 25% ಬರುತ್ತೆ. ಮತ್ತೆ 24 lakhs ಎಬೋ ಇತ್ತಂದ್ರೆ 30,000. ನಾನು ಇಲ್ಲಿ ಒಂದು ಕ್ವಶನ್ ಉದ್ಭವ ಆಗುತ್ತೆ ನಮಗೆಲ್ಲ. ಏನಪ್ಪಾ ಅಂತಂದ್ರೆ 12 ಲಕ್ಷವರೆಗೂ ಸರ್ಕಾರ ಏನ್ ಹೇಳುತ್ತೆ, 12 ಲಕ್ಷವರೆಗೂ ಟ್ಯಾಕ್ಸ್ ಇಲ್ಲ, ಆಯ್ತಾ. 12 ಲಕ್ಷ ಮೇಲೆ ಏನಾದ್ರು ಬಂತಂದ್ರೆ ಮಾತ್ರ ಟ್ಯಾಕ್ಸ್ ಬರುತ್ತೆ ಅನ್ನೋದನ್ನ ಒಂದು ಪಾಯಿಂಟ್ ಹೇಳಿದ್ದಾರೆ ಅಲ್ವಾ. ಆಗಿದ್ಮೇಲೆ ಈ ಸ್ಲ್ಯಾಬ್ಸ್ ಎಲ್ಲ ಏನಕ್ಕೆ ಬೇಕು? ಹಾಗಾದ್ರೆ 5%, 4 to 8 5% ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ? 12 ಲಕ್ಷವರೆಗೂ ಇಲ್ವಲ್ಲ, 12 ಲಕ್ಷ ನಂತರ ಬೇಕಾದ್ರೆ ಸ್ಲ್ಯಾಬ್ ಮಾಡ್ಬೋದಿತ್ತಲ್ವಾ? ಇದೊಂದು ಥಾಟ್ ನಮ್ಗೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಈಗ ಕೆಲವು ಆನ್ಲೈನ್ಗಳಲ್ಲಿ ಅದು ನಡೀತಾ ಇದೆ. ನಾನು ಅದನ್ನು ಅಬ್ಸರ್ವ್ ಮಾಡ್ಬಿಟ್ಟೆ ನಾನು ನಿಮ್ಗೆ ಅದನ್ನು ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಷಯದಲ್ಲಿ ಒಂದು ಇದು ಮಾಡೋಣ. ಸೊ ಇದು ಸ್ಲ್ಯಾಬ್ಸ್ ಇದೆ. 0, 5%, 10%, 15%, 20%, 25% ಮತ್ತೆ 30%. ದಯವಿಟ್ಟು ನಾನು ಇನ್ನೊಂದು ವಿಷಯ ಹೇಳ್ತಿದ್ದೀನಿ, ಒಂದು ಪೆನ್ನು ಪೇಪರ್ನ ಇಟ್ಕೊಳ್ಳಿ. ಯಾಕಂದ್ರೆ ಈಗ ನೆಕ್ಸ್ಟ್ ನಾನು ಹೋಗೋದೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಏನೇನು ಇದೆ ಅನ್ನೋದನ್ನು ನಾನು ಕ್ಲಾರಿಫಿಕೇಶನ್ ಹೇಳ್ತೀನಿ ನಿಮಗೆ. ಮತ್ತೆ ಈ ಸ್ಲ್ಯಾಬ್ಗಳ ಜೊತೆಗೆ ಈ 25, 26 ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಬಂದಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದ್ಬಿಟ್ಟು ನಮಗೆ ಇನ್ಕಮ್ ಇದರಲ್ಲಿ ಬಂದ್ಬಿಟ್ಟು 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. ಸೊ 75,000 ರೂಪೀಸ್ ಏನಿದೆಯಲ್ಲ ಅದನ್ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದೊಂದು ಅನುಕೂಲ. ನಮ್ಮ ಗ್ರಾಸ್ ಅಮೌಂಟ್ ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬಹುದು. ಮತ್ತೆ 12 ಲಕ್ಷ ಒಳಗಡೆ ಇದ್ರೆ ಅದೊಂದು ಕ್ಲಾಸ್ ಇದೆ, ರಿಬೀಟ್ ಅಂತ. ಆ ರಿಬೀಟ್ ಅಲ್ಲಿ ಕೂಡ ಒಂದು ಅಮೌಂಟ್ ಅನ್ನ ಕನ್ಸೆಷನ್ ಕೊಟ್ಟಿದ್ದಾರೆ. ಅದ್ರೂ ಕೂಡ ನಾನು ಯಾವ್ದ್ರಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಮೌಂಟ್ ಎಷ್ಟು, ಮತ್ತೆ ಗ್ರಾಸ್ ಅಮೌಂಟ್ ಎಷ್ಟು, ಟೋಟಲ್ ಆಗಿ ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಇದು ಕ್ಲೀನ್ ಆಗಿ ನಾನು ಇನ್ ಡೀಟೇಲ್ ಆಗಿ ನಾನು ಆನ್ ಸ್ಪಾಟ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಈಗ ನಾನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಹೋಗ್ತಿದ್ದೀನಿ. ಪ್ರಾಬ್ಲಮ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಫಸ್ಟ್ ನಾನು ಈಗ 12 ಲಕ್ಷ ಅಂತ ಹೇಳ್ತಿದಾರಲ್ವಾ, 12 ಲಕ್ಷ ಮೇಲೆ ಇದ್ರೆ ಟ್ಯಾಕ್ಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ಯಾಕೆ ಬರಲ್ಲ, ಹೆಂಗ್ ಬರಲ್ಲ ಅನ್ನೋದ್ರ ಬಗ್ಗೆ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋಣ. ನಾನು ನಿಮ್ಗಾಗ್ಲೇ ಹೇಳಿದ್ದೀನಿ ಯಾವ್ದಕ್ಕೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ. ಅದನ್ನ ನೀವು ಬರ್ಕೊಂಡಿದ್ದೀರಾ ಅಂತಾನೆ ನಾನು ಭಾವಿಸ್ತಿದ್ದೀನಿ. ಸೊ ಅದೇ ಪಾಯಿಂಟ್ ಅನ್ನ ನಾನು ಮೆನ್ಷನ್ ಮಾಡ್ಕೊತಾ ಒಂದೊಂದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ ನಾನು 22 ಲಕ್ಷ ನನಗೆ ಸಂಬಳ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಗ್ರಾಸ್ ಅಮೌಂಟ್ ಬಂದು 22 lakhs. ಎಸ್, ನಾನೀಗ ಟೈಪ್ ಮಾಡ್ತಿದ್ದೀನಿ. ನಾನು ಡೈರೆಕ್ಟ್ ಆಗಿ ಗ್ರಾಸ್ ಅಮೌಂಟ್ ನನ್ನ ಹತ್ರ ಎಷ್ಟಿದೆ ಅದನ್ನು ಟೈಪ್ ಮಾಡ್ತಿದ್ದೀನಿ. ಮತ್ತೆ ಹಾಗೆ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಷನ್ ಕೂಡ ನಾನು ಮಾಡ್ತೀನಿ. ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಈಗ ನಾನು ಒಂದು ಫಸ್ಟ್ ಎಕ್ಸಾಂಪಲ್ ನಾನು ತಗೊಂತಾ ಇರೋದು 22 ಲಕ್ಷ. 12 ಲಕ್ಷಕ್ಕೆ ನಾನು ಆಮೇಲೆ ಹೋಗ್ತೀನಿ. ಓಕೆನಾ, 22 ಲಕ್ಷಕ್ಕೆ ಬರೋಣ. ಫಾರ್ ಎಕ್ಸಾಂಪಲ್ ನಾನೇನು ಟೈಪ್ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ಕಾಣಿಸ್ತಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ದಯವಿಟ್ಟು ಯಾರಾದ್ರೂ ಒಬ್ರು ಎಸ್ ಅಂತ ಮೆಸೇಜ್ ಮಾಡಿ. ನಾನು ಟೈಪ್ ಮಾಡೋದಕ್ಕೆ ಹೋಗಿದ್ದು ಸ್ಲೈಡ್ ನನ್ನ ಕಾಣಿಸ್ತಿದ್ಯಾ ಇಲ್ವಾ ಅಂತ. ಆರ್ತಿ ಮೇಡಮ್ ದಯವಿಟ್ಟು ಒಂದು ಮೆಸೇಜ್ ಮಾಡಿ, ಅಥವಾ ರವಿಚಂದ್ರನ್ ಸರ್ ನೀವಾದ್ರೂ ಸ್ಲೈಡ್ಗೆ ಹೋಗ್ತಾ ಇದ್ದೀನಲ್ಲ, ಸ್ಲೈಡ್ಗೆ ಹೋದಾಗ ನಿಮ್ಗೆ ನಾನು ಟೈಪ್ ಮಾಡ್ತಾ ಇರೋದು ಕಾಣಿಸುತ್ತಾ ಅಂತ ಕ್ಲಾರಿಟಿ ಇದೆಯಾ? ದಯವಿಟ್ಟು ಮೆಸೇಜ್ ಮಾಡಿ ಎಸ್ ಅಂತ. ನಾನು ಗ್ರಾಸ್ ಅಮೌಂಟ್ ಬಂದ್ಬಿಟ್ಟು 22 ಲಕ್ಷ ತಗೋತೀನಿ ನಾನು, 22 lakhs. ಓಕೆನಾ? ಸೊ 22 lakhs ಅಲ್ಲಿ ಹೇಳಿದಾಗ ನಾನು ನಿಮ್ಗೆ ಆಗ್ಲೇನೆ ಹೇಳಿದೆ 22 ಲಕ್ಷ ನಾನು ತಗೊಂಡಿದ್ದೀನಿ. ಸೊ 22 ಲಕ್ಷದಲ್ಲಿ ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ 22 ಲಕ್ಷ. ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರೋಣ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಾನು ಆಗ್ಲೇ ಹೇಳಿದೆ 75,000 ಇದೆ ಅಂತ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇದೆ. 75,000 ನಾವು ಎಲ್ಲಿ ಡಿಡಕ್ಟ್ ಮಾಡಬೇಕು ಅನ್ನೋ ಪಾಯಿಂಟ್ ನಾನು ಬರ್ತಿದ್ದೆ. ಇದು ತುಂಬಾ ಇಂಪಾರ್ಟೆಂಟ್. ಟ್ಯಾಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಫೈನಲ್ ಆಗಿ ಬಂದ್ಮೇಲೆ
ಅಲ್ಲಿ 75,000 ಡಿಡಕ್ಟ್ ಮಾಡ್ಬೇಕಾ ಅಥವಾ ಗ್ರಾಸ್ ಅಮೌಂಟ್ ಅಲ್ಲಿ ಡಿಡಕ್ಟ್ ಮಾಡ್ಬೇಕಾ ಅನ್ನೋ ಪಾಯಿಂಟಿಗೆ ಉದ್ಭವ ಆಯ್ತು. ಹಾಗೆ ಆಗುತ್ತೆ. ಸೊ ನಾನು ಅದನ್ನೇ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಗ್ರಾಸ್ ಅಮೌಂಟ್ ಅಲ್ಲಿ 75,000 ನಾವು ಮೈನಸ್ ಮಾಡ್ಬೇಕಾಗುತ್ತೆ. 75,000 ರೂಪಾಯಿ ಕನ್ಸೆಷನ್ ಇರೋದ್ರಿಂದ ಸರ್ಕಾರನೇ ನಮಗೆ ಕೊಟ್ಟಿದೆ. ಸೊ ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ಯಾರು ಮೆಸೇಜ್ ಮಾಡ್ತಿಲ್ಲಲ್ಲ, ಯಾಕೆ? ಏನಾದ್ರು ಸರ್ವರ್ ಇಶ್ಯೂ ಇದೆಯಾ? ಅಟ್ಲೀಸ್ಟ್ ನಾನು ಮಾತಾಡ್ತಿರೋದು ಅಥವಾ ಕೇಳಿಸ್ತಾ ಇರೋದು ಎಸ್, ಓಕೆ. ಈಗ ಮೇಡಮ್ ಅದು ಇವಾಗಲೇ ಮಾಡಿದ್ದ, ತುಂಬಾ ಹೊತ್ತಾದ್ಮೇಲೆ ಮಾಡಿರೋದ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಮೆಸೇಜ್ ಡಿಲೇ ಆಗ್ತಾ ಇದ್ದಂಗಿದೆ. ಇಟ್ಸ್ ಓಕೆ. ಮೋಸ್ಟ್ಲಿ ಲೈವ್ ಗ್ಲಿಚ್ ಇರ್ಬೋದು. ನಾನು ಪಾಯಿಂಟ್ ಬರ್ತಿದ್ದೀನಿ. ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಗ್ಗೆ ಬರೋಣ. ಸೊ ನನ್ನ 22 lakhs ಇದೆ, ಅದರಲ್ಲಿ 75,000 ನಾನು ಮೈನಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ 22 lakhs ಅಲ್ಲಿ 75,000 ನಾನು ಮೈನಸ್ ಮಾಡಿದ್ರೆ ನನಗೆ 2,21,25,000 ಬರುತ್ತೆ. ನಾನು ಹೇಳ್ತಿದ್ದೀನಿ 21,25,000 ಬರುತ್ತೆ. ಸೊ ಈಗ ಇಲ್ಲಿ ಮೇನ್ ಪಾಯಿಂಟ್ ಇದೆ. ಇಲ್ಲಿ ಬಂದು 4 ಲಕ್ಷವರೆಗೂ 0% ಅಂತಾರೆ. ಈ 4 ಲಕ್ಷ ಅಂದ್ರೆ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಮ್ಮ ಹತ್ರ ಇರೋದಲ್ಲಿ 21 ಲಕ್ಷ ರೈಟ್. ಕಾಮ ಕೊಟ್ಬಿಡೋಣ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ. 21,25,000 ಇದೆ. ಸೊ 0 to 4 ಇದು ಸ್ಲ್ಯಾಬ್ನ ನಾವು ಯಾವ ತರ ಮಾಡಬೇಕು? ಏನ್ ಮಾಡ್ಬಿಡ್ತೀವಿ, ಕ್ಯಾಲ್ಕುಲೇಟರ್ಸ್ ತುಂಬಾ ಬಂದ್ಬಿಟ್ಟಿದ್ದಾವೆ. ಆ ಗ್ರಾಸ್ ಅಮೌಂಟ್ ಏನ್ ನೋಡ್ಬಿಟ್ರೆ ಅದ್ರ ಪಾಡಗ ಅದು ಬಂದ್ಬಿಡುತ್ತೆ. ಅದೆಲ್ಲ ಹಾಕಿ ನಮ್ಮ ಹತ್ರ ಇವಾಗ ಈಗ 21 ಲಕ್ಷ ಇದೆ ಅಂತ, 21 ಲಕ್ಷ ಇದೆಯಲ್ಲ, ಅದು 25,000 ಸೈಡ್ಗಿಡಿ. ಫಸ್ಟ್ ಆ 21 ಲಕ್ಷನ ನಾವು 4 ಲಕ್ಷ ತರ ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂತ ಬರ್ಬೇಕಾಗುತ್ತೆ. ಫಸ್ಟ್ 0 to 4 21 ಲಕ್ಷದಲ್ಲಿ ಫಸ್ಟ್ 4 ಲಕ್ಷ ಫಸ್ಟ್ ಏನಿದೆ ಇಲ್ಲಿ ಆ 4 ಲಕ್ಷಕ್ಕೆ 0 ಟ್ಯಾಕ್ಸ್ ಇರೋದ್ರಿಂದ ಇಲ್ಲಿ ಇಂಟು 4 lakhs ಫಸ್ಟ್ 4 ಲಕ್ಷಕ್ಕೆ 0 ಆಗಿರೋದ್ರಿಂದ ನಮಗೆ ಇಲ್ಲಿ ಟ್ಯಾಕ್ಸ್ ಬರೋದಿಲ್ಲ, ಹಾಗಾಗಿ 0 ಬರುತ್ತೆ. ಆಮೇಲೆ 4 ಲಕ್ಷದಿಂದ 8 ಲಕ್ಷ. ಸೊ 4 ಲಕ್ಷ ಮೈನಸ್ ಆಗೋಯ್ತು, ಅದನ್ನ ನಾವು ಬಿಟ್ಟಿದೀವಿ ಆಯ್ತಾ. 4 ಲಕ್ಷದಿಂದ 8 ಲಕ್ಷ 4 ಇಂದ 8 ವರೆಗೂ ಅಂದ್ರೆ 4 ಅಲ್ಲಿ ಮುಗ್ದಿದೆ. 4 ನಂತರ ಬರೋದು 4 lakh 1 ಇಂದ ಬರುತ್ತಲ್ಲ, ಅದು ಕೌಂಟ್ ಆಗುತ್ತೆ. ಅಲ್ಲಿ 4 ಲಕ್ಷ. ಈ 4 ಲಕ್ಷಕ್ಕೆ 5% ಅಂದ್ರೆ 4 5s 20 ಅಂದ್ರೆ 20,000 ರೂಪಾಯಿ ಬಂತು. ನಾನು ಕಾಮ ಕೊಟ್ಕೋತೀನಿ, ಒಂದೊಂದ್ಸತಿ ನನಗೆ ಕನ್ಫ್ಯೂಸ್ ಆಗಿ ಮತ್ತೆ ಬೇರೆ ತರ ಆಗೋದು ಬೇಡ. ಸೊ ಇಲ್ಲಿ 20 ಲಕ್ಷ ಆಯ್ತು ಆಯ್ತಾ, ಮುಗಿದೋಯ್ತು. 8ಇಂದ ಇನ್ನ 4 ಲಕ್ಷ ಅಂದ್ರೆ 12 ಲಕ್ಷ. 8ಇಂದ 12 ಲಕ್ಷವರೆಗೂ ಅಂದ್ರೆ 9 ಲಕ್ಷದಿಂದ 12 ಲಕ್ಷ 4 ಲಕ್ಷ ಏನ್ ಬರುತ್ತೆ ಅದಕ್ಕೆ 10% ಹಾಕ್ಬೇಕಾಗುತ್ತೆ. ಸೊ 4 into 10 40,000 ಆಯ್ತು. 40,000 ಆಯ್ತು. ಮತ್ತೆ ಇನ್ನೂ 4 ಲಕ್ಷ, ಯಾಕಂದ್ರೆ ನನಗೆ 21 ಲಕ್ಷದಿದೆ, ಇದು ಇಲ್ಲಿ 24 ಲಕ್ಷವರೆಗೂ ತಗೊಂಡಿದ್ದೀನಿ. ಅದನ್ನ ನಾನು ಮತ್ತೆ ಚೇಂಜ್ ಮಾಡ್ತೀನಿ, ಮುಂದೆನೆ ಎಡಿಟ್ ಮಾಡ್ತೀನಿ. ಫಸ್ಟ್ 20 lakhs ವರೆಗೂ ಬಂದ್ಬಿಡೋಣ. ಸೊ 12 ಲಕ್ಷದಿಂದ ಮತ್ತೆ 16 ಲಕ್ಷ 4 ಲಕ್ಷ ಬರುತ್ತೆ. ಆ 4 ಲಕ್ಷಕ್ಕೆ 15% ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 15% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 60,000 ರೂಪಾಯಿ ಬರುತ್ತೆ. ಸರಿದ್ಯಾ? ನೆಕ್ಸ್ಟ್ ಮತ್ತೆ ಇಲ್ಲಿ ಬರೋಣ. 16 ಲಕ್ಷದ 1 ರೂಪಾಯಿಂದ 20 ಲಕ್ಷ ಆ 4 ಲಕ್ಷಕ್ಕೆ 20% ಟ್ಯಾಕ್ಸ್ ಬರುತ್ತೆ. ಅದು ಬಂದ್ಬಿಟ್ಟು 80,000 ಬರುತ್ತೆ. ಆಯ್ತಾ? ಇಲ್ಲಿಗೆ ಬರೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ 20 ಲಕ್ಷ 1 ರೂಪಾಯಿಂದ ನನಗೆ ಇಲ್ಲಿ ಏನಿದೆ ಅಂದ್ರೆ 21,25,000 ಇದೆ ಅಲ್ವಾ? ನಾನು ಅಲ್ಲಿಗೆ ತಗೋತೀನಿ ಅದನ್ನ. 21,25,000. ಸೊ ಇಲ್ಲಿ ಎಷ್ಟು ಬಂತು, ಬ್ಯಾಲೆನ್ಸ್ ಎಷ್ಟು ಉಳಿತು? ಇದು 24 ಅಂದ್ರೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ಮೈನಸ್ ಮಾಡೋಣ. ನನಗೆ ಇಲ್ಲಿ ನನಗೆ 4 ಲಕ್ಷ ಬರಲಿಲ್ಲ, ಇಲ್ಲಿ ನನಗೆ 4 ಲಕ್ಷವರೆಗೂ ಬಂದಿಲ್ಲ. ಇಲ್ಲಿ ಎಷ್ಟು ಬಂತು ಅಂದ್ರೆ 1,25,000 ಬಂತು. ರೈಟಾ? ಕರೆಕ್ಟಾ? 1,25,000. ನೀವು ಒಂದ್ಸತಿ ನೀವು ಅಷ್ಟೇ ದಯವಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಇರಿ. ಇದನ್ನ ನೋಟ್ ಮಾಡ್ಕೊಂಡು 1,25,000ಕ್ಕೆ 25% ಕ್ಯಾಲ್ಕುಲೇಷನ್. 25% ಅಲ್ವಾ? 1,25,000ಕ್ಕೆ 1,25% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 31,250 ರೂಪಾಯಿ ಬರುತ್ತೆ. ಸೊ ಟೋಟಲ್ ಆಗಿ ಈ ಸ್ಲ್ಯಾಬ್ ಇದಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲಿಗೆ ಎಂಡ್ ಆಗಿದೆ. ಸೊ ಇವಾಗ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಅಂತ ಅಂದ್ಬಿಟ್ಟು ಇದಿಷ್ಟನ್ನು ನೋಡಿ, ಇಲ್ಲಿಂದ 20,000 40,000 60,000 80,000 ಇದೆಯಲ್ಲ, ಇದನ್ನ ಇಲ್ಲಿವರೆಗೂ ಇದನ್ನ ಟೋಟಲ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಾವು ಇವಾಗ ಟೋಟಲ್ ಮಾಡ್ತೀನಿ. ನನಗೆ ಇದು 2 ಲಕ್ಷ ಆಯ್ತು. 2,31,250 ಆಯ್ತು. ಸೊ ಟೋಟಲ್ 2,31,250
31,250 ರೂಪಾಯಿ. ಇದು ಇವರು ಟ್ಯಾಕ್ಸ್ನ ಕಟ್ಟಬೇಕಂತಂದ್ರೆ ಗೌರ್ಮೆಂಟ್ ಮನ್ನಾ ಮಾಡೋದು ಅನ್ನೋ ತರ ಮನ್ನಾ ಮಾಡೋದು ಒಂದು ಇದಿದೆ. ಅದು ಬಂದು ಒಂದು ರಾಷ್ಟ್ರ ಇದೆ, ಅದು 26 ಏನೋ ಹೇಳ್ತಾರೆ ಅದನ್ನ. ಅದನ್ನ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇಲ್ಲಿ ಪಾಯಿಂಟ್ ಫ್ಲೋ ಔಟ್ ಆಗ್ಬಿಡುತ್ತೆ ನನಗೆ. ಸೊ ಅದ್ರ ಪ್ರಕಾರ ಅಲ್ಲಿ 12 ಲಕ್ಷ ಇನ್ಕಮ್ ಇದ್ರೆ ಮಾತ್ರ 12 ಲಕ್ಷ 12.5 ಲಕ್ಷ ಇದ್ರೆ 12.75 ಇದ್ರೆ ಮಾತ್ರ 12 ಲಕ್ಷದವರೆಗೂ ಇದ್ರೆ ಮಾತ್ರ ಅಲ್ಲಿ ರಿಪೀಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಹಂಗಾಗಿ ಇವರಿಗೆ ಅದು ಅನ್ವಯಿಸೋದಿಲ್ಲ. ಸೊ ಟೋಟಲಿ ಆಸ್ ಪರ್ ದಿಸ್ ಪ್ರಕಾರ ಟೋಟಲ್ ಆಗಿ ಅವರು ಟ್ಯಾಕ್ಸ್ ಕಟ್ಟಬೇಕಾಗಿರೋದು 23,251,250 ರೂಪಾಯಿ. ಮತ್ತೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಇದ್ರನ್ನ ನಾವು 4 ಡಿವೈಡೆಡ್ ಬೈ 4 ಮಾಡಬೇಕಾಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ ಡಿವೈಡೆಡ್ ಬೈ 4 ಮಾಡಬೇಕು ಅಂದ್ರೆ, ಯಾಕಂದ್ರೆ ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ ಇದು ನಾನು ಒಂದು ಜನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 21250 ಎಸ್ ಡಿವೈಡೆಡ್ ಬೈ 4. ಸೊ 57,000 ಡಿವೈಡೆಡ್ ಬೈ 4 ಮಾಡಿದ್ರೆ 57,812 ರೂಪಾಯಿ ಬರುತ್ತೆ. ಇದ್ರನ್ನ ನಾನು ಡಿವೈಡೆಡ್ ಬೈ 3 ಮಾಡಬೇಕು. ಯಾಕಂದ್ರೆ 3 ಮಂತ್ಸ್ ಒನ್ಸ್ ಮಾಡ್ಬೇಕಲ್ವಾ, ಎವ್ರಿ ಮಂತ್ ಹೋಗ್ಬೇಕು ಅನ್ನೋದು ಕಾರಣಕ್ಕೆ ಇದನ್ನ ನಾನು ಡಿವೈಡೆಡ್ ಬೈ 3 ಮಾಡ್ತೀನಿ. ಸೊ 3 ಮಾಡಿದಾಗ ಒಂದು ನಿಮಿಷ 57,812 ಡಿವೈಡೆಡ್ ಬೈ 3 ಎಸ್ 19,270 ರೂಪೀಸ್ ಬರುತ್ತೆ. 19,270 ರೂಪೀಸ್. ಇದು ಈ 22 ಲಕ್ಷ ರೂಪಾಯಿ ಏನು ಸಂಬಳ ತಗೊಂತಾರಲ್ಲ, ಗ್ರಾಸ್ ತಗೊಂತಾರಲ್ಲ, ಅವರ ಮಂತ್ಲಿ ಇನ್ಕಮ್ ಟ್ಯಾಕ್ಸ್ನ ನಾವು ಕಂಪಲ್ಸರಿ ಕಟ್ ಮಾಡಬೇಕಾಗಿರೋದು. ಬಟ್ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಕಟ್ ಮಾಡ್ತಿಲ್ಲ. 10,000 ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ 10,000 ಸ್ಟಾರ್ಟ್ ಆಯ್ತು, ಈ ತಿಂಗಳು 10,000 ಮಾಡ್ಕೊಂಡ್ಬಿಡ್ರಿ, ಆಮೇಲೆ ಬೇಕಾದ್ರೆ ಅದನ್ನ ನಾವು ನೆಕ್ಸ್ಟ್ ಫರ್ದರ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಬಂದು ಹೇಳ್ತಾರೆ. ಈ ಎರಡನೇ ತಿಂಗಳು ಮಾರ್ಚ್ ತಿಂಗಳಾಯ್ತು, 10,000 ಕಟ್ಟಾಯ್ತು. ಏಪ್ರಿಲ್ ಬಂತು, ಇನ್ನೊಂದು ಸರ್ 10,000 ಸಾಲಲ್ಲ ಸರ್, ಇನ್ನೊಂದು 5,000 ಮಾಡಿ ಎಕ್ಸ್ಟ್ರಾ ಮಾಡಿ ಸರ್ ಅಂದ್ರೆ, ಹೌದಾ ಸರಿ ಆಯ್ತು ಇನ್ನೊಂದು 5,000 ಮಾಡಿ 15,000. 3 ಕ್ವಾರ್ಟರ್ಗೆ ನಾನು ಕ್ವಾರ್ಟರ್ನಲ್ಲಿ ಹೇಳ್ತಿರೋದು, ಫಸ್ಟ್ ಕ್ವಾರ್ಟರ್ನಲ್ಲಿ ನಾನು ಹೇಳ್ತಿದ್ದೀನಿ. ಏನಪ್ಪ ಆಯ್ತು ಅಂದ್ರೆ ಫಸ್ಟ್ 10,000 ಆಯ್ತು, ಆಮೇಲೆ 15,000, 25,000 ಆಯ್ತು. ಮತ್ತೆ ಮಾರ್ಚ್ ಏಪ್ರಿಲ್ ಆಯ್ತು, ಮೇಗೆ ಸರ್ ಇಲ್ಲ ಸರ್ ಇದು ಸಾಲಲ್ಲ ಸರ್, ಇನ್ನ ಮಾಡ್ಬೇಕು ಸರ್. ಅಯ್ಯೋ ಸರ್ ಕಷ್ಟ ತುಂಬಾ ಜಾಸ್ತಿ ಇದೆ ಸರ್, ನೀವೇನ್ ಸರ್ ನೀವು ಹಿಂಗ್ ಟಾರ್ಚರ್ ಕೊಡ್ತಿದ್ದೀರಾ, ಆಯ್ತು ಸರ್ ಇನ್ನೊಂದು 5,000 ಮಾಡಿ ಸರ್, 20,000 ಆಯ್ತು. ಟೋಟಲ್ ಆಗಿ ನೀವು ಅಲ್ಲಿ ಕಟ್ಟಿರೋದು ಎಷ್ಟಾಯ್ತು, 20, 30 ಪ್ಲಸ್ 15,000, 31, 45,000 ಕಟ್ಟಿದ್ದೀರಾ. ಆದ್ರೆ ಇವ್ರು ಕಟ್ಟಬೇಕಾಗಿರೋದು ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 57,812 ರೂಪಾಯಿ. ಇಲ್ಲಿ ಶಾರ್ಟ್ ಫಾಲ್ ಆಯ್ತು. ಈ ಶಾರ್ಟ್ ಫಾಲ್ ಆಗಿ ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಾಯ್ತು, ಇವಾಗ ನೀವು 40,000 ಎಷ್ಟಾಯ್ತು, ಅದು ಒಂದು ಫಸ್ಟ್ 10,000 ಪ್ಲಸ್ ಆಮೇಲೆ 15,000 ಪ್ಲಸ್ ಮತ್ತೆ ಫೋರ್ಸ್ ಮಾಡಿದ್ದಕ್ಕೆ ಒಂದು 20,000 ಇಷ್ಟು ಕಟ್ಟಿದ್ರು ಅವರು ಅಲ್ವಾ. 45,000 ಕಟ್ಟಿದ್ರು. 45,000ದಲ್ಲಿ ಇನ್ನು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಎಷ್ಟು ಬಂತಂದ್ರೆ 12,818 ರೂಪಾಯಿ ಶಾರ್ಟೇಜ್ ಫಾಲ್ ಅಂತ ಏನು ಡ್ಯೂ ಕಟ್ಟಿದ್ದಾರೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಅದು ಏನ್ ಮಾಡುತ್ತೆ ಅಂದ್ರೆ, ಇವರು ಆ ಟೈಮಲ್ಲಿ ಅವರು ಟ್ಯಾಕ್ಸ್ TDS ನ ಕ್ಯಾಲ್ಕುಲೇಟ್ ಮಾಡಿದಾಗ ಇವ್ರು ಕರೆಕ್ಟ್ ಆಗಿ ಡಿವೈಡ್ ಮಾಡಲಿಲ್ಲ ಅದನ್ನ ಪರ್ಫೆಕ್ಟ್ ಆಗಿ. ನೀವು ಕ್ಲೇಮ್ ಮಾಡಕ್ ಹೋದಾಗ ಇವಾಗ ಈಗೇನು ನಿಮ್ಗೇನು ಅರ್ಥ ಆಗಲ್ಲ, ಇದು ನಿಮ್ಗೆ ಇಲ್ಲಿ ಬರೋದೇ ಇಲ್ಲ. ನೀವು ನೆಕ್ಸ್ಟ್ ಫಾರಂ 16 ಜನರೇಟ್ ಮಾಡಿ ಅವ್ರದನ್ನ ನೀವು ನಿಮ್ಮ ಇಂಡಿವಿಜುವಲ್ ಅಲ್ಲಿ ಹೋಗ್ಬಿಟ್ಟು ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ ನೋಡಿದೀರಾ, ಅವಾಗ ಅಲ್ಲಿ ಫೈನ್ ಬರುತ್ತೆ, ಆಡಿಂಗ್ ಫೈನ್. ಯಾಕೆ ಫೈನ್ ಬರ್ತಾ ಇದೆ ಅನ್ನೋದು ನಿಮಗೆ ಅದು ಗೊತ್ತಾಗೋದೇ ಇಲ್ಲ. ಅದೇನಪ್ಪ ಫೈನ್ ಬರುತ್ತೆ ಅಂತಂದ್ರೆ ಇದೇ ಫೈನೇ. ಇಲ್ಲಿ ನೀವು ಒಂದು ಕ್ವಾರ್ಟರ್ಗೆ 15,000 ರೂಪಾಯಿ ಕಮ್ಮಿ ಕಟ್ಟಿರೋದ್ರಿಂದ ಅದು ಟ್ಯಾಕ್ಸ್ ಅಲ್ಲಿ ಬಂದೇ ಬರುತ್ತೆ. ಮತ್ತೆ ಇನ್ನ ಕೆಲವು ಕಾಲೇಜಸ್ಗಳಲ್ಲಿ ಇವಾಗ್ಲೂ ಹಳೇದು ಆ ಪೀರಿಯಡ್ ಅಲ್ಲಿ ಅದು ಇವಾಗ್ಲೂ ಬರಲ್ಲ, ಅದು ತುಂಬಾ ದಿವಸ ಆದ್ಮೇಲೆ ಬರುತ್ತೆ. ಆ ಪೀರಿಯಡ್ ಅಲ್ಲಿ ಇಷ್ಟು ಪೆಂಡಿಂಗ್ ಇದೆ, ಈ ಪೀರಿಯಡ್ ಅಲ್ಲಿ ಇಷ್ಟು ಪೆಂಡಿಂಗ್ ಇದೆ ಅಂತ ನೋಟಿಸ್ ಬರ್ತಾನೆ ಇರುತ್ತೆ. ಆ ನೋಟಿಸ್ಗಳು ಯಾವ್ದಪ್ಪ ಅಂತಂದ್ರೆ ಇದೆ TDS ಸರಿಯಾಗಿ ಕ್ಲೇಮ್ ಆಗದಿದ್ದಾಗ TDS ಕ್ವಾರ್ಟರ್ ಫೈಲಿಂಗ್ ಯಾವಾಗ ಮಾಡಬೇಕು, 1 ಮಂತ್ ಅದು 3 ಕ್ವಾರ್ಟರ್ಲಿ ಮಾಡಬೇಕಾಗಿರೋದು 3 ಮಂತ್ಸ್ ಒನ್ಸ್ ಮಾಡಬೇಕು. 3 ಮಂತ್ಸ್ ಅಲ್ಲಿ ಎಂಡಿಂಗ್ ಅಲ್ಲಿ ಅದು 1 ಮಂತ್ ಗ್ಯಾಪ್ ಇರುತ್ತೆ. ಅದಾದ್ಮೇಲೂ ಕೂಡ ನಿಮ್ಮ ಆಡಿಟರ್ ನೀವೇನ್ ಕೊಟ್ಟಿರ್ತೀರ ಅವ್ನು ಮರ್ತೋಗ್ಬಿಟ್ಟಿರ್ತಾನೆ ಮಾಡೋದನ್ನ, ಓಕೆನಾ, ಅವ್ನು ಮರ್ತೋಗಿರ್ತಾನೆ. ಆಮೇಲೆ ಯಾವಾಗಲೂ ಅವ್ನು ನೆನಪು ಬಂದು ಸರ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಕ್ಲೇಮ್ ಅವನು ಮಾಡ್ಬಿಟ್ಟು ಆ ಕ್ಲೇಮ್ ಆಗಿದೆ ಅಂತ ಹೇಳ್ತಾನೆ. ಆದ್ರೆ ಆ ಒಂದು ದಿನಕ್ಕೆ 200 ರೂಪಾಯಿ ಫೈನ್ ಏನ್ ಬೀಳುತ್ತೆ ನೋಡಿದೀರಾ, ಅದು ಯಾರಿಗೆ ಬೀಳುತ್ತೆ ಅಂತಂದ್ರೆ ಟ್ಯಾನ್ ಹೋಲ್ಡರ್ ಮೇಲೆನೆ ಬೀಳುತ್ತೆ. ಟ್ಯಾನ್ ಹೋಲ್ಡರ್ ಅಂದ್ರೆ ಯಾರು, ನಮ್ಮ DDO ಯಾರು ಇರ್ತಾರೆ ಅವರೇ ಟ್ಯಾನ್ ಹೋಲ್ಡರ್ ಆಗ್ತಾರೆ. ಹಂಗಾಗಿ ಅವ್ರ ಮೇಲೆ ಬೀಳುತ್ತೆ. ಅದೇ ಇವಾಗವರೆಗೂ ಎಷ್ಟೋ ನಮ್ಮ ಡಿಪಾರ್ಟ್ಮೆಂಟ್ ನ ಎಷ್ಟೋ ಕಾಲೇಜುಗಳಲ್ಲಿ ಇವಾಗವರೆಗೂ ಇನ್ಕಮ್ ಟ್ಯಾಕ್ಸ್ ಇದ್ದು ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಇಷ್ಟು ಡ್ಯೂ ಇದೆ, ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಇಷ್ಟು ಡ್ಯೂ ಇದೆ, ಇದನ್ನ ಕ್ಲಿಯರ್ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಅಂತ ನೋಟಿಸ್ಗಳು ಬರ್ತಾನೆ ಇದಾವೆ.
ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಅದು ಯಾವಾಗ ಆಯ್ತು ಅಂತಂದ್ರೆ ಇದನ್ನ ಮಾಡಿದಾಗ TDS ನ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ತಿಲ್ಲ. ನಾವೇನ್ ಮಾಡ್ತಿದೀವಿ ಗೊತ್ತಾ, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂತ ಇದೀವಿ. ಅದು ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ನ ನಾವು ಕ್ಯಾಲ್ಕುಲೇಷನ್ ಅಂತಂದ್ರೆ ಡಿಸೆಂಬರ್ ಅಲ್ಲಿ ಮಾಡ್ತೀವಿ. ಇನ್ನೆರಡು ತಿಂಗಳಿದೆ, ಜನವರಿದಲ್ಲಿ, ಫೆಬ್ರವರಿದಲ್ಲಿ. ಸೊ ಇವಾಗಾದ್ರೂ ಅವ್ರು ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೇಕಂತೇಳಿ ಅವಾಗ ಅವ್ರಿಗೆ ಫಾರ್ಮೆಟ್ ಕೊಟ್ಬಿಟ್ಟು ಯಾರು ಇದನ್ನ ಫಿಲ್ ಮಾಡ್ಕೊಂಡು ತಗೊಂಬನ್ನಿ ಫೆಬ್ರವರಿ ತಿಂಗಳಲ್ಲಿ. ಅದು ಇನ್ನೂ ಉತ್ತಮ. ಏನಪ್ಪಾ ಅಂದ್ರೆ ಇನ್ನೂ ಇವಾಗಾದ್ರೂ ಪರವಾಗಿಲ್ಲ. ಮೊದ್ಲಾದ್ರೂ ಹೇಗಿತ್ತಂದ್ರೆ ಜನವರಿವರೆಗೂ ಡಿಡಕ್ಷನ್ ಮಾಡಿ ಫೆಬ್ರವರಿಗೆ ಬರ್ತಿತ್ತು. ಜನವರಿದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಟ್ರೆ ನಾನು ಇಷ್ಟು ಕಟ್ಟಾದ್ರೆ ಸಾಕು, ಇಷ್ಟು ಕಟ್ಟಾದ್ರೆ ಓಕೆ ಅಂತ ಬಿಟ್ಟು ಹಾಕೊಳ್ಳೋರು. ಅಲ್ಲಿ ನೋಡಿದ್ರೆ ಅವರು ಸಂಬಳಕ್ಕಿಂತ ಹೆಚ್ಚು 1.5 ಲಕ್ಷ ಸಂಬಳ ತಗೊಂತಿದ್ರೆ 1,20,000 ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಬೇಕಾಗಿ ಬಂತು. ಅವಾಗ ಏನಾಯ್ತು, 20-30 ರೂಪಾಯಿ ಅವ್ರ ಮನೆಗೆ ತಗೊಂಡು ಹೋಗ್ತಿದ್ರು. ಎಷ್ಟೋ ಜನ ಸಂಬಳನೇ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಸರ್ಕಾರದ ರೂಲ್ ಪ್ರಕಾರ ಒಬ್ಬ ಮನುಷ್ಯನ ಕಂಪಲ್ಸರಿಯಾಗಿ ಅವನ ವೇತನದಲ್ಲಿ ಜೀವನಾಧಾರ ಭತ್ಯೆ ಆದಂತ 30% ಆಫ್ ಅಮೌಂಟ್ ಅವನ ಪೇಮೆಂಟಿನ ಅಟ್ಲೀಸ್ಟ್ ಮಿನಿಮಮ್ 30,000-40,000 ರೂಪಾಯಿ, 40% ಅಷ್ಟು ಅವನ ಮನೆಗೆ ಹೋಗ್ಲೇಬೇಕು. ನಾವು ಕಟ್ ಮಾಡೋಂಗಿಲ್ಲ. ಈಗ ನೀವು K2ದಲ್ಲಿ ಬಿಲ್ ಮಾಡ್ಬೇಕಾದ್ರೆ ಅಲ್ಲಿ ಕೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ವಿಷಯದಲ್ಲಿ ಬಂದಾಗ ಅವ್ರದ್ದು ಟೇಕ್ ಹೋಮ್ 50% ಆಫ್ ಟೇಕ್ ಹೋಮ್ ಇದೆಯಾ ಮನೆಗೆ ಅನ್ನೋದು ಒಂದು ಚೆಕ್ ಬಾಕ್ಸ್ ನಲ್ಲಿ ಬರುತ್ತೆ. ನೋಡಿದಿರಾ? ಎಸ್ ಅಂತ ಕೊಡ್ಬೇಕು, ಇಲ್ಲ ನೋ ಅಂತ ಕೊಡ್ಬೇಕು, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ಬೇಕು. ಅದು ಇದೆ. ಅವನು ಟ್ಯಾಕ್ಸ್ ನ ನಾವು ಇನ್ಕಮ್ ಟ್ಯಾಕ್ಸ್ ನ 50% ಗಿಂತ ಮನೆಗೆ ತೆಗೆದುಕೊಂಡು ಹೋಗುವಂತದ್ದು, ಅಥವಾ ಒಂದು 40% ವರೆಗೂ ಅಟ್ಲೀಸ್ಟ್ ಆದ್ರೂ ಹೋಗ್ಲೇಬೇಕಾಗತ್ತೆ. ಹಂಗಾಗಿ ಅದನ್ನ ಆ ಸಮಯದಲ್ಲಿ ಕುತ್ತಿಗೆಗೆ ಬರೋವರೆಗೂ ಅದನ್ನ ಇಟ್ಕೊಳ್ಳೋದಕ್ಕೆ ಹೋಗುವಂತದ್ದಲ್ಲ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ರೂಲ್ ಪ್ರಕಾರವಾಗಿ ನೀವು TDS ನ ಮೇಂಟೈನ್ ಮಾಡಬೇಕು. ಇದು ಇವಾಗ ಇನ್ನು ಮುಂದೆ ಆದ್ರೂ ದಯವಿಟ್ಟು ಇದನ್ನ ಫಾಲೋ ಮಾಡಿ. ನಾವು ಡಿಸೆಂಬರ್ಗೆ ಇನ್ಕಮ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಷನ್ ಮಾಡೋದು ಪದ್ಧತಿನ ಬಿಡೋಣ. ಇನ್ನು ಮುಂದೆ ಫೆಬ್ರವರಿ ಆದ್ಮೇಲೆ ಮಾರ್ಚ್ ಇಂದ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ, ಮಾರ್ಚ್ ಇಂದಾನೆ ಇನ್ನೇನು 1 ಮಂತ್ ಪೇಮೆಂಟ್ ಕಟ್ ಆಗೋದು. ಆ 1 ಮಂತ್ ಅಲ್ಲೇ ತೆಗೆದುಕೊಂಡ್ಬಿಡೋಣ. ಏನ್ ಮಾಡೋದು, ಹೋದ ವರ್ಷದ್ದೇ ಗ್ರಾಸ್ ತೆಗೆದುಕೊಳ್ಳೋಣ. ಒಂದು ಅಂದಾಜು ಗ್ರಾಸ್ ಹೋದ ವರ್ಷದ್ದೇ. ಏನಪ್ಪಾ ಅಂದ್ರೆ ಒಂದು ಅವ್ರದ್ದು ಇನ್ಕ್ರಿಮೆಂಟ್ ಇದೆಯಾ ನೋಡ್ಕೊಳ್ಳೋದು. ನಾವು ಆಡ್ ಮಾಡ್ಬೇಕು. ಆಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅವ್ರದ್ದು ಏನಾದ್ರು ಈಲ್ ಎನ್ಕ್ಯಾಶ್ಮೆಂಟ್ ಏನಾದ್ರು ತಗೊಂತಾರ ಅಥವಾ ಏನಾದ್ರು ಇದೆಯಾ ಅನ್ನೋದನ್ನ ವರ್ಷ ತಗೊಂತಾ ಇರ್ತಾರೆ. ಈಲ್ ಎನ್ಕ್ಯಾಶ್ಮೆಂಟ್ ಅವ್ರು ತಗೊಳ್ಳೋದಿದ್ರೆ ತಗೋತಾರ ಅಥವಾ ಏನಾದ್ರು ಇದೆಯಾ ಅನ್ನೋದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಂಡು. DA ಅಂತೂ ಒಂದಷ್ಟು ರೈಸ್ ಆಗುತ್ತೆ, ಅದನ್ನು ಒಂದಷ್ಟು ಮಾಡ್ಕೊಬೇಕು. 22 ಲಕ್ಷ ಆಯ್ತು ಅಂತಂದ್ರೆ ಇನ್ನೊಂದು 5% ನ ಜಾಸ್ತಿ ಮಾಡೋದು, ಅಥವಾ ಇನ್ನೊಂದು 22 ಲಕ್ಷ ಇರೋದನ್ನ ಇನ್ನೊಂದು 23 ಲಕ್ಷಕ್ಕೆ ಅಂತಾನೆ ತಗೊಳ್ಳೋಣ. ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್ ಕರೆಕ್ಟ್ ಆಗಿ ಕಟ್ಟಿ. ಫೋರ್ತ್ ಕ್ವಾರ್ಟರ್ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಅಲ್ವಾ? ಫೋರ್ತ್ ಕ್ವಾರ್ಟರ್ಗೆ ಏನ್ ಕ್ಯಾಲ್ಕುಲೇಷನ್ ಅಷ್ಟು. ಫೋರ್ತ್ ಕ್ವಾರ್ಟರ್ ಅಂತಂದ್ರೆ ಯಾವಾಗ? ಡಿಸೆಂಬರ್, ಜನವರಿ, ಫೆಬ್ರವರಿದಲ್ಲಿ. ಡಿಸೆಂಬರ್ಗೆ ಹೆಂಗಿದ್ರು ಈಲ್ ಎನ್ಕ್ಯಾಶ್ಮೆಂಟ್ ಏನಾದ್ರು ಇತ್ತಂದ್ರೆ ಅದು ಹೋಯ್ತು, FI ಇತ್ತಂದ್ರೆ ಅದು ಹೋಗಿರುತ್ತೆ. ಸೊ ಅಷ್ಟೊಳಗಡೆ ಅವ್ರು ತಗೊಂಡಿರ್ತಾರೆ. ಆವಾಗ ಒಂದೊಂದ್ಸತಿ ಫ್ರೆಶ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ಅವ್ರ TDS ಎಲ್ಲ ಕರೆಕ್ಟ್ ಆಗಿ ಹೋಗಿದೆ. ಸೊ ಎಕ್ಸಸ್ ಏನಾದ್ರು ನಾವು ಎಕ್ಸಸ್ಸೇ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದು ಇಷ್ಟು ಕಟ್ ಆಗಿರೋದ್ರಿಂದ ಇವಾಗ ಇಷ್ಟು ಮಾಡಿದ್ರೆ ಸಾಕು ಅನ್ನೋದೊಂದು ಫೈನಲೈಸ್ ಬರುತ್ತೆ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಇದನ್ನ ಎಲ್ಲರೂ ಪ್ರತಿಯೊಬ್ಬರು ಫಾಲೋ ಮಾಡಿ. ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ಮತ್ತೆ ನಾನು ಈಗ ಇನ್ನೂ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಇನ್ನೊಬ್ರದ್ದು ಯಾರ್ದಾದ್ರು ಒಬ್ರದ್ದು ಒಂದು ಅಮೌಂಟ್ ನಾನು ಇಲ್ಲಿ ಹಾಕೋತೀನಿ. ಒಂದು ಬೇಸಿಕ್ಗೆ ಡೈರೆಕ್ಟ್ 13 ಲಕ್ಷಕ್ಕೆ ಎಷ್ಟು ಬರುತ್ತೆ ನೋಡೋಣ. ಓಕೆನಾ? 13 lakhs. 13 ಲಕ್ಷಕ್ಕೆ ಸರಿ, ಒಂದು 0 ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಕಮ್ಮಿ ಆಯ್ತು. ಏನಪ್ಪಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಹೋಯ್ತು ಅಂತಂದ್ರೆ ನಿಮಗೆ ಇಲ್ಲಿ ಎಷ್ಟು ಬರುತ್ತೆ? 12,25,000 ಬರುತ್ತೆ. 12,25,000 ಬರುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿ 2 ಪಾಯಿಂಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಇಲ್ಲಿ 12 ಲಕ್ಷ ಇದೆ, ಅದಾದ್ಮೇಲೆ ಇಲ್ಲೊಂದು 25,000 ಬರುತ್ತೆ ಅಷ್ಟೇ. ಸೊ ಇಲ್ಲಿ ಬೇರೆ ಏನ್ ಬರಲ್ಲ. ಇದು ಹಿಂಗೆ ಇಲ್ಲಿ ಸ್ಲ್ಯಾಬ್ ಇರ್ಲಿ. ಇಲ್ಲಿ ಬಂದು 4 lakhs, ಇದು 0ನೇ ಬರುತ್ತೆ. ಮತ್ತೆ 8 to 4 lakhs ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇಲ್ಲಿ 8 to 12 lakhs ಇಲ್ಲಿ ಇದು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಮಾತ್ರ ಕೇವಲ 25,000 ರೂಪಾಯಿ ಮಾತ್ರ ಬರುತ್ತೆ ಇಲ್ಲಿ. ಸೊ ಇಲ್ಲಿ 25K ಅಂತಂದ್ರೆ 15% ಆಫ್ 25K, 25,000ಕ್ಕೆ 15% ಅನ್ನು ನಾವು ಇದು ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ನಾವು ಇದು ಮಾಡೋಣ.
ಓಕೆನಾ. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟರ್ ಇದು ಮಾಡ್ತಾ ಇದ್ದೀನಿ. ಎಷ್ಟಪ್ಪ ಅಂತಂದ್ರೆ 25,000 25,000 ಇಂಟು 15% ಎಷ್ಟು 3,750 ರೂಪಾಯಿ ಬಂತು. ನಾ ಹೇಳ್ತಿದ್ದೀನಿ ನೋಡಿ, 3,750,000 ರೂಪಾಯಿ ಬಂತು. 3,750,000 ರೂಪಾಯಿ ಬಂತು ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಪಾಯಿಂಟ್ಗೆ ಬರ್ತೀನಿ ನಾನು. ಓಕೆನಾ. ಈಗ ಇಲ್ಲಿ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 63,750 ರೂಪಾಯಿ ಬರುತ್ತೆ. ಇದು ಅವರ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ. ಇಲ್ಲಿ ನಾವು 12 ಲಕ್ಷ ಏನು ಅದು ಅಮೌಂಟ್ ಇದೆ ಅದನ್ನ ನಾವು ಮೈನಸ್ ಮಾಡಿದೀವಿ. ಮೈನಸ್ ಮಾಡಿದ್ಮೇಲೆ ಇದು 13 ಲಕ್ಷ ಇದೆ ಇರೋದ್ರಿಂದ ಇವ್ರಿಗೂ ರಿಬೀಟ್ ಬರಲ್ಲ. ಹಾಗಾಗಿ ಇವರು ಈ ಅಮೌಂಟನ್ನ ಕಟ್ಟಲೇಬೇಕಾಗುತ್ತೆ. ಎಷ್ಟು 63,700 ಈ ಏನು 50 ರೂಪಾಯಿ ಇದೆಯಲ್ಲ, ಈ ಅಮೌಂಟನ್ನ ಇವ್ರಿಗೆ 13 ಲಕ್ಷ ತಗೊಳ್ಳೋರ್ಗೆ ಕಟ್ಟೋದಕ್ಕೆ ಬರ್ತದೆ. ಸರಿ, ಯಾರಿಗೆ ಬರಲ್ಲ ಅಂತಂದ್ರೆ ಅದು ಎಲ್ಲಿಗೆ ನಾನು ನೋಡಿ 12 ಲಕ್ಷ. ಯಾವಾಗ 12 ಲಕ್ಷ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಟ್ ಮಾಡಿ ಟ್ಯಾಕ್ಸಬಲ್ ಗ್ರಾಸ್ ಇದೆಯಲ್ಲ, ಇದು 12 ಲಕ್ಷ ಇರಬೇಕು. ಇದು 12 ಲಕ್ಷ ಇಲ್ಲ, ರಿಬೀಟ್ ಬರೋದಕ್ಕಂದ್ರೆ ಇದು 12 ಲಕ್ಷ 25,000 ಇದೆ, ಹಂಗಾಗಿ ರಿಬೀಟ್ ಬರುತ್ತೆ. ಕರೆಕ್ಟಾ? ಇದು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು. 12 ಲಕ್ಷ 25,000 ಇದೆ ಟ್ಯಾಕ್ಸಬಲ್ ಗ್ರಾಸ್, ಹಂಗಾಗಿ ಇವ್ರಿಗೆ ರಿಬೀಟ್ ಅಮೌಂಟ್ ಏನಿದೆಯಲ್ಲ ಅದು ಇವ್ರಿಗೆ ಬರಲ್ಲ. ಓಕೆನಾ. ಸೊ ಇವರು 63,700 ಇದು ಕಟ್ಟಲೇಬೇಕಾಗತ್ತೆ. ಇದು ಇವ್ರಿಗೂ ಅಷ್ಟೇನೆ ಟ್ಯಾಕ್ಸಬಲ್ ಏನಿದೆಯಲ್ಲ ಇದೇ ಮೆಥಡ್ ಅಲ್ಲೇ ನಾನು ಈಗ ಏನ್ ಹೇಳಿದೀನಿ ಈ ಮೆಥಡ್ ಅಲ್ಲೇ 1 ವರ್ಷಕ್ಕೆ ಹಾಕೊಂಡು ಅವ್ರಿಗೆ ಎಷ್ಟು ಕ್ವಾರ್ಟರ್ಲಿ ಬರುತ್ತೆ ಅನ್ನೋದನ್ನ ಡಿವೈಡೆಡ್ ಬೈ 4 ಮಾಡಿ, ಮತ್ತೆ ಅದ್ರದ್ದು ಡಿವೈಡೆಡ್ ಬೈ 3 ಮಾಡಿ, ಅದು ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಬೇಕಾದ್ರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಂಗೆ ಲೈವ್ ಅಲ್ಲೇ. ನನಗೇನು ತೊಂದರೆ ಏನಿಲ್ಲ. 63,750 ಡಿವೈಡೆಡ್ ಬೈ 4 ಕ್ವಾರ್ಟರ್ ಆಗಿರೋದ್ರಿಂದ 4 ಮಾಡ್ತೀನಿ ನಾನು. ಡಿವೈಡೆಡ್ ಬೈ 4 ಒಂದ್ಸತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನ. ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಇಲ್ಲ ಅನ್ನೋದನ್ನು ನೀವು ಇದು ಮಾಡಿ. 4 ಬಂದ್ರೆ 15,937 ಬರುತ್ತೆ. ಓಕೆನಾ. ಸರಿ, ಅದಾದ್ಮೇಲೆ ಇದನ್ನ ಕ್ವಾರ್ಟರ್ಲಿ ಆಯ್ತಲ್ಲ, ಡಿವೈಡೆಡ್ ಬೈ 3 ಮಾಡಬೇಕು, ಯಾಕಂದ್ರೆ ಮಂತ್ಲಿ ಬರಬೇಕು ಅಲ್ವಾ. ಸೊ 15,937 ಡಿವೈಡೆಡ್ ಬೈ 3 5,312 ರೂಪಾಯಿ 12.3 ಬರುತ್ತೆ. ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ? ಇದು ನಮ್ಮ ನಾನ್ ಟೀಚಿಂಗ್ ಅಲ್ಲಿ ಮ್ಯಾನೇಜರ್ ಲೆವೆಲ್ ಬರಲ್ಲ. ಮ್ಯಾನೇಜರ್ಗಿನ ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲ್ ಏನಾದ್ರೆ ಅವ್ರಿಗೆ ಇದು ಬರುತ್ತೆ. ತಿಂಗಳ 5,000 ರೂಪಾಯಿ 5,300 ರೂಪಾಯಿ ಅವ್ರನ್ನ ಕಟ್ ಮಾಡ್ಕೊಂಡು ಹೋಗ್ತಿದ್ರೆ ಇವ್ರಿಗೆ ಏನು ಪ್ರಾಬ್ಲಮ್ ಬರಲ್ಲ, ಸಮಸ್ಯೆ ಬರಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಇದು ಬರುತ್ತೆ. ಆಮೇಲೆ ಇನ್ನು ಕೆಲವರು ನಮ್ಮಲ್ಲಿ ತುಂಬಾ ಜನ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಆರಾಮಾಗಿ ಏನ್ ಮಾಡ್ಬಿಡೋದು, ಎಕ್ಸಸ್ ಅಂದ್ರೆ ಎಷ್ಟಂದ್ರೆ ಅಷ್ಟು ಕಟ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವರ್ಸ್ ಬರುತ್ತೆ ಬಿಡಿ ಅಂತ. ಹೌದು, ಬರುತ್ತೆ, ರಿವರ್ಸ್ ಬರುತ್ತೆ. ಮತ್ತೆ ಅದಕ್ಕೆ ರಿವರ್ಸ್ ಬರೋದಲ್ದಿರ ಇಂಟ್ರೆಸ್ಟ್ ಅಮೌಂಟ್ ಕೂಡ ಬರುತ್ತೆ. 0.2% 0.2% ಏನಿದೆ 0.2% ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ. ಹಾಗಂತ ನೀವು ಆ ಎಕ್ಸಸ್ ಅಮೌಂಟ್ ಅನ್ನ ಬೈ ಮಿಸ್ಟೇಕ್ ಆಗಿ ಹೋಗಿರೋದು ಅಥವಾ ಇನ್ನೊಂದು ಆಗಿರ್ಬೇಕಾಗುತ್ತೆ. ಇಂಟೆನ್ಷನಲ್ಲಿ ಅದನ್ನ ನಾವು ಮಾಡೋದಕ್ಕಾಗಲ್ಲ. TDS ನ ಎಕ್ಸ್ಟ್ರಾ ಮಾಡಿದ್ರು ಪರವಾಗಿಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. TDS ಎಕ್ಸ್ಟ್ರಾ ಮಾಡಿದ್ರು ಪರವಾಗಿಲ್ಲ, ಕಮ್ಮಿ ಮಾಡಬಾರ್ದು. ಕ್ವಾರ್ಟರ್ಲಿ ಫೈಲಿಂಗ್ ಕೂಡ ಅಷ್ಟೇ. ಕ್ವಾರ್ಟರ್ಲಿ ಫೈಲಿಂಗ್ ಮಾಡ್ಬೇಕಾದ್ರೆ 26Q ಪ್ರಕಾರ ಫೈಲಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಅಮೌಂಟು ಎಕ್ಸಸ್ ಆಗಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ಸರಿ, ಕಮ್ಮಿ ಆಗಬಾರ್ದು. ಸಾರಿ ಬೈ ಮಿಸ್ಟೇಕ್ ಕಮ್ಮಿ ಆಗಬಾರ್ದು, ಇದು ಪಾಯಿಂಟ್. ಸೊ ಈಗ ನಾನು ನಿಮಗೆ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ 12 ಲಕ್ಷ ಇದ್ರೆ ಅಥವಾ 12,75,000 ಇದ್ರೆ ಏನ್ ಬರುತ್ತೆ ಅನ್ನೋದನ್ನು ಒಂದ್ಸತಿ ಯಾಕೆ ಅದು ಇದಾಗುತ್ತೆ ಅನ್ನೋದನ್ನು ಒಂದ್ಸತಿ ನಿಮ್ ಮುಂದೆನೇ ಇದೀನಿ. ಯಾಕಂದ್ರೆ ಎರಡು ಮಾಡಿದೀನಿ ನಾನು. 22 ಲಕ್ಷದ್ದು ಮಾಡಿದೀನಿ, 13 ಲಕ್ಷದ್ದು ಮಾಡಿದೀನಿ. ಈಗ ಇದೊಂದು ಮಾಡ್ಬಿಡ್ತೀನಿ. ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ನಾನು ಇದು ಮುಗಿಸಿದ ತಕ್ಷಣ ನೀವು ನನಗೆ ಹೇಳ್ಬೋದು. 12 ಲಕ್ಷ ಪ್ರತಿ ಸತಿ ಹೇಳ್ತೀವಿ, 12,75,000 ಇದ್ರೆ ಟ್ಯಾಕ್ಸ್ ಬರಲ್ಲ ಅನ್ನೋದನ್ನ. ಯಾಕೆ ಅಂತಂದ್ರೆ ನೋಡಿ, ಇಲ್ಲೇ ಈಗ 12,75,000 ಆಯ್ತು, ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಆಯ್ತು. ಇಲ್ಲಿ ನಮಗೆ 12 ಲಕ್ಷ ಬಂತು. ಈ 12 ಲಕ್ಷ ಬಂದಿದ ತಕ್ಷಣನೇ ನಮಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ, ಈ ಫಸ್ಟ್ ಸ್ಲ್ಯಾಬ್ ಅಲ್ಲಿ ಇಲ್ಲಿ 0 to 4 ಅಲ್ಲಿ 0 ಬರುತ್ತೆ, 4 to 8 ಅಲ್ಲಿ
20 ಇದು 4 to 8 ಅಲ್ಲಿ 20,000 ಬರುತ್ತೆ. ಮತ್ತೆ 8 ಇಂದ 8 ಲಕ್ಷ 1 ರಿಂದ 12 ಲಕ್ಷವರೆಗೂ 10% ಅಲ್ಲಿ ಇಲ್ಲಿ 40 ಬರುತ್ತೆ. ಇದು 12 ಲಕ್ಷಕ್ಕೆ ಕ್ಲೋಸ್ ಆಗೋದು ಯಾವುದೇ ತರದಲ್ಲಿ ನಮಗೆ ಅಮೌಂಟ್ ಇಲ್ಲಿಲ್ಲ. ಹಂಗಾಗಿ ಇವ್ರದ್ದು ಟ್ಯಾಕ್ಸ್ ಬಂದು 60,000 ಬರುತ್ತೆ. ಕರೆಕ್ಟ್ ಅಲ್ವಾ? 60,000 ಬರುತ್ತೆ. ಸೊ ಇವ್ರಿಗೆ ಆಲ್ರೆಡಿ 12 ಲಕ್ಷ ಇರೋರಿಗೆ 12 ಲ್ಯಾಕ್ಸ್ ಒಳಗಡೆ ಇರೋರಿಗೆ ಸರ್ಕಾರ ಮನ್ನಾ ಮಾಡ್ತಾ ಇರೋದು ಎಷ್ಟಪ್ಪ ಅಂತಂದ್ರೆ 60,000 ರೂಪಾಯಿ. ಸೊ ಹಂಗಾಗಿ ಇವರಿಗೆ ಯಾವುದೇ ರೀತಿಯಾದ ಟ್ಯಾಕ್ಸು ಬರಲ್ಲ. ಅರ್ಥ ಆಯ್ತಲ್ವಾ? ಇವಾಗ 12 ಲಕ್ಷ ಇದ್ರೆ ಯಾಕೆ ಟ್ಯಾಕ್ಸ್ ಬರಲ್ಲ? 12 ಲಕ್ಷ 75,000 ಇದ್ರೆ ಟ್ಯಾಕ್ಸ್ ಯಾಕೆ ಬರಲ್ಲ? ಇದು ಸ್ಲ್ಯಾಬ್ಗಳೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಆ ಸ್ಲ್ಯಾಬ್ ಅಲ್ಲಿ ಇದ್ರೂ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್ಗೆ ರಿಬೀಟ್ ಅಮೌಂಟ್ ಏನಾದ್ರು ಇದ್ರೆ ಬೇಕಾದ್ರೆ ನಿಮ್ಗೆ ಅಲ್ಲಿ ಪಾಯಿಂಟ್ ಮಾಡಿದೆ 13 ಲಕ್ಷದಲ್ಲಿ ಅದು ₹1 ಹೆಚ್ಚು ಕಮ್ಮಿ ಆಗಿದ್ರು ಕೂಡ 12 ಲಕ್ಷ ₹1 ಬಂದ್ರು ಕೂಡ ನಿಮ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ 12 ಲಕ್ಷ ₹1 ಬಂದ್ರು ಕೂಡ ಅವ್ರದ್ದು ಎಷ್ಟಿದೆ 60,000 ಏನಿದೆ ಈ 60,000 ಅವ್ರು ಕಟ್ಟಲೇಬೇಕಾಗುತ್ತೆ. ಈ ರಿಬಿಟ್ ಯಾರಿಗೆ ಬರುತ್ತೆ ಅಂತಂದ್ರೆ ಲೆಸ್ ದನ್ ಅಪ್ ಟು ಈ ರಿಬಿಟ್ ಅನ್ವಯಿಸೋದೆ ಒಬ್ಬರಿಗೆ ಮಾತ್ರ ಅಪ್ ಟು 12 lakhs. ಟ್ಯಾಕ್ಸ್ ಗ್ರಾಸ್ ಅಲ್ಲ. ಅರ್ಥ ಆಯ್ತಲ್ವಾ? ಅಪ್ ಟು 12 ಲಕ್ಷ ಟ್ಯಾಕ್ಸಬಲ್ ಗ್ರಾಸ್ ಇದ್ರೆ ಮಾತ್ರನೇ ಇವರಿಗೆ ಟ್ಯಾಕ್ಸಬಲ್ 60 ಲಕ್ಷ ಬರುತ್ತೆ. ಗ್ರಾಸ್ ಅಮೌಂಟ್ಗೂ ಬರುವಂತ ಟ್ಯಾಕ್ಸಬಲ್ ಗ್ರಾಸ್ಗೂ ಇಷ್ಟೇ ವ್ಯತ್ಯಾಸ. ಅದು 75,000 ಮಾಡಿದ್ಮೇಲೆ ಟ್ಯಾಕ್ಸಬಲ್ ಗ್ರಾಸ್ಗೆ 12 ಲಕ್ಷ ಗ್ರಾಸ್ಗಲ್ಲ. ಇದು ತಲೆಯಲ್ಲಿ ಇರಲಿ. 12 ಲಕ್ಷ ಗ್ರಾಸ್ ಇದ್ರೆ ಮುಗಿತು, ನಂದೇನು ಬರಲ್ಲ. 12 ಲಕ್ಷ ಗ್ರಾಸ್ ಇದ್ರೂ ಬರಲ್ಲ. ಹೌದು, ಯಾಕೆಂದ್ರೆ 12 ಲಕ್ಷದಲ್ಲಿ 75,000 ಹೋಯ್ತಂದ್ರೆ 11,25,000 ಬರುತ್ತೆ. ಅವಾಗ ಅದು ಅದೇ ಒಂದು ಇದ್ರಲ್ಲಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಬರಲ್ಲ ಅನ್ನೋದಕ್ಕೆ ನಾನು ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಪಾಯಿಂಟ್. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತವಾಗ್ಲೂ ನೀವು ಕೇಳಬಹುದು. ಆಮೇಲೆ ಇನ್ನೊಂದು ಯಾರ್ಯಾರು ನನ್ನ ಜೊತೆ ಕ್ಯಾಲ್ಕುಲೇಷನ್ ಮಾಡಿದ್ರಿ ಪೆನ್ ಪೇಪರ್ ತಗೊಂಡು ಅನ್ನೋದನ್ನು ಕೂಡ ದಯವಿಟ್ಟು ಹೇಳಿ. ಇದು ನಿಮ್ಗೆ ಈ ಒಂದು ಪಾಯಿಂಟು ಇದು ಸ್ಯಾಲರಿದಲ್ಲಿ ಮಾಡುವಂಥದ್ದು. ಇನ್ನು ಮುಂದೆ ನಾನು ಏನೇ ಹೇಳೋದಕ್ಕೆ ಹೋದ್ರು ಕೂಡ ನಿಮಗೆ 194 ಅಂದ್ರೆ ಅದರ್ ದನ್ ಸ್ಯಾಲರಿದಲ್ಲಿ ಏನ್ ಮಾಡ್ಬೇಕು, ನಮ್ಗೆ ಇಲ್ಲಿ ಮೇನ್ ಪಾಯಿಂಟ್ ಇದೆ ಕಾಂಟ್ರಾಕ್ಟ್ ಪೇಮೆಂಟು ಅಥವಾ ಅದ್ರ ಜೊತೆಗೆ ಬರುವಂತದ್ದು ರೆಂಟು, ಅದ್ರ ಜೊತೆಗೆ ಬರುವಂತದ್ದು ಬಂದು ಇನ್ನೊಂದು ಬರ್ತದೆ ರೆಂಟ್ ಕೂಡ ನಾವು ನಮ್ಮ ಇದರಲ್ಲಿ ಮಾಡ್ತೀವಿ. ಮತ್ತೆ ಸ್ಟೇಷನರಿ ಪರ್ಚೇಸ್ ಇದೆಯಲ್ಲ ಆ ಪರ್ಚೇಸ್ ಸಂಬಂಧಪಟ್ಟಂತೂ ಬರುತ್ತೆ. ಅದ್ರದ್ದು ಸಮೇತ ನಾನು ಹೇಳ್ತೀನಿ ಟ್ಯಾಕ್ಸ್ ಯಾವ ತರ ಡಿಡಕ್ಟ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ. ಸೊ ಹಾಗಾಗಿ ಇದೊಂದು ಬಹಳ ಇನ್ ಮುಂದೆ ಏನ್ ಬರೋದು ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ನೀವು ಹೇಳಿ. ಏನಾದ್ರು ನಿಮಗೆ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ಸ್ ನಾವು ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಮಾಡೋದು ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ಸೇ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ತಗೋಬೇಕು ನಾವು. ಇವಾಗ ನಮ್ಗೆ ಯಾವ್ದಾದ್ರು ಅನ್ವಯಿಸುತ್ತೋ ಅದ್ರ ಬಗ್ಗೆನೇ ನಾನು ಮಾತಾಡೋಣ. ಇನ್ನು ಟೆಂಡರ್ ಇನ್ನೊಂದು ಅದು ಕಾಂಟ್ರಾಕ್ಟೇ ಬರುತ್ತೆ. ಕಾಂಟ್ರಾಕ್ಟ್ ನೋಡಿ, ಇದು 194 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಫಸ್ಟ್ ನಾವು ಬರೋದೆ ನೆಕ್ಸ್ಟ್ ಸ್ಲೈಡ್ ಇರೋದೇ ನಂದು 194 ಸ್ಲೈಡ್. ನಾನು ಅದನ್ನೇ ಹೇಳಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇದೆ. ಆಮೇಲೆ ಸೆಕ್ಷನ್ 87A ರಿಬಿಟ್ ಪ್ರಕಾರ ಫಾರ್ ಲೆಸ್ ದನ್ 12 lakhs 60,000 12 ಲಕ್ಷದ ಒಳಗಡೆ ಇರೋರಿಗೆ 60,000 ಇದೆ ಅನ್ನೋದನ್ನ ನಾನು ಪಾಯಿಂಟ್ ಔಟ್ ಮಾಡಿ ಹೇಳಿದ್ದೀನಿ. ಇದು ಸೆಕ್ಷನ್ 194C TDS ಆನ್ ಕಾಂಟ್ರಾಕ್ಟ್ ಪೇಮೆಂಟ್. ಇದ್ರ ಬಗ್ಗೆ ನಾನು ಇವಾಗ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಕಾಂಟ್ರಾಕ್ಟ್ ಅಂದ್ರೆ ಏನು? ಕಾಂಟ್ರಾಕ್ಟ್ ಅಂದ್ರೆ ಒಂದೇ ವಿಷಯದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಏನಾದ್ರೂ ಒಂದು ಅವ್ರಿಗೆ ಕಾಂಟ್ರಾಕ್ಟ್ ಒಂದು ಕಾಂಟ್ರಾಕ್ಟ್ ಗುತ್ತಿಗೆ ಕೊಡೋದು ಅಂತಾರಲ್ಲ, ಗುತ್ತಿಗೆ ಕೊಡೋದು ಅಂತಂದ್ರೆ ಅದು ಕ್ಯಾಟ್ರಿನೇ ಆಗಿರ್ಬೋದು ಅಥವಾ ಎಂಪ್ಲಾಯ್ಸ್ನ ನಾವು ಅವ್ರ ಎಂಪ್ಲಾಯ್ಸ್ನ ನಮ್ಗೆ ಇದಕ್ಕೆ ತಗೊಂಡಿರ್ತೀರಲ್ಲ, ಇದು ಕಾಂಟ್ರಾಕ್ಟ್ ಆಗಿರ್ಬೋದು. ಬಿಲ್ಡಿಂಗ್ ಕಾಂಟ್ರಾಕ್ಟು ಬರುತ್ತೆ, ಅದು ಬೇರೆ ಬರುತ್ತೆ, ಅದು ಇನ್ನೊಂದೇ ಬೇರೆ ಬರ್ತದೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅವ್ರದ್ದೆಲ್ಲ ನಾವು ಈ ಒಂದು ಇದರಲ್ಲಿ ಮಾಡ್ತೀವಿ, TDS ಮಾಡೋದು. ಸೊ ಕಾಂಟ್ರಾಕ್ಟ್ ಪೇಮೆಂಟ್ ನಲ್ಲಿ TDS ಡಿಡಕ್ಟ್ ಮಾಡೋದು. ಯಾವ ರೇಟಲ್ಲಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅವ್ರ ಹತ್ರ ಇಂದ ನಾವು ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ನ ಕಟ್ ಮಾಡಬೇಕು. ನನ್ನ ಬೆಳಗ್ಗೆಯಿಂದನೂ ನಿಮ್ಗೆ ಅದನ್ನೇ ನನ್ನ ಇದರಲ್ಲಿ ಕೂಡ ನಾನು ಹೇಳಿದ್ದೆ ಶಾರ್ಟ್ಸ್ ಅಲ್ಲಿ. 30,000 ಮೇಲೆ ಇತ್ತು ಅಂತಂದ್ರೆ ಟ್ಯಾಕ್ಸ್ ಕಟ್ ಮಾಡಬಾರ್ದು ಅನ್ನೋದು ನಮ್ಮ ವಾಡಿಕೆ ಅಲ್ವಾ? ದಯವಿಟ್ಟು ಉತ್ತರ ಕೊಡಿ. ನಿಜ ತಾನೆ? ಎಸ್ ಅಂತ ಮೆಸೇಜ್ ಮಾಡಿ ದಯವಿಟ್ಟು.
ಇದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ? ಟ್ಯಾಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅದೊಂದನೇ ಅನ್ನೋದಲ್ಲ, ಎಕ್ವಿಪ್ಮೆಂಟ್ ವಿಷಯದಲ್ಲೂ ಬಂದಾಗಲೂ ಕೂಡ ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಯಾಕಂದ್ರೆ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ಅದ್ರ ಲಿಮಿಟ್ ಇದೆಯಲ್ಲ, ಅದ್ರದ್ದು 194 ಕ್ಯೂ ನಲ್ಲಿ ಬರುತ್ತೆ. ನಾನು ಇವಾಗ 194 ಸಿ ದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಪಾಯಿಂಟ್ ಬರೋದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ನಾನು ಅದನ್ನ ಹೇಳಿದೆ, ಒಂದು ಕಾಂಟ್ರಾಕ್ಟರ್ ಬರ್ತಾರೆ, ನಾನು ಕಾಂಟ್ರಾಕ್ಟ್ ಒಬ್ಬರ ಹತ್ರದಿಂದ ಔಟ್ಸೋರ್ಸ್ನ ತಗೊಂತೀನಿ. ನಾವು ಸಾಮಾನ್ಯವಾಗಿ ಕಾಂಟ್ರಾಕ್ಟ್ ಅಲ್ಲಿ ಔಟ್ಸೋರ್ಸ್ ಅಲ್ಲೇ ಮಾತಾಡ್ತೀವಿ. ಔಟ್ಸೋರ್ಸ್ನ ತಗೊಂಡಿದ್ದೀವಿ, ಒಬ್ರು ಇಬ್ರು ಎಂಪ್ಲಾಯ್ ಇದ್ದಾರೆ. ಮಿನಿಮಮ್ ಅಂದ್ರೆ ಅವ್ರಿಗೆ ಎಷ್ಟು ಪೇಮೆಂಟ್ ಇರ್ತದೆ? 19,000 ಏನೋ ಆಗ್ತಾನೆ, 19,000 15,000 ಆಗ್ತಾನೆ ಅನ್ಕೊಳ್ಳೋಣ ಒಬ್ಬನಿಗೆ. ಡಿ ಗ್ರೂಪ್ ಎಂಪ್ಲಾಯಿ ಆಯ್ತಾ, ಸ್ವೀಪರ್ ಗೀಪರ್ ಇರ್ತಾರೆ, ಅವ್ರಿಗೆ ಒಂದು 15,000 ಆಗ್ತಾರೆ. ಇವನೇನ್ ಮಾಡ್ತಾನೆ ಕಾಂಟ್ರಾಕ್ಟರು? ಬಿಲ್ ಕೊಡ್ಬೇಕಾದ್ರೆ ನಮ್ಗೆ 30,000 ಒಳಗಡೆ ಇದ್ರೆ ಟ್ಯಾಕ್ಸ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ, ಬಿಲ್ನ ಸ್ಪ್ಲಿಟ್ ಮಾಡ್ಬಿಟ್ಟು ಕೊಡ್ತಾನೆ ನಮ್ಗೆ. ಓಕೆನಾ? ಇದು ಈ ಎಂಪ್ಲಾಯ್ದೆ ಬೇರೆ, ರವಿ ಅಥವಾ ರವಿ ಅಂಡ್ ರಾಮು ಅಂತ ಇರ್ತಾರೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ರವಿಗೆ ಒಂದು ಬಿಲ್ ಸಪರೇಟ್ ಆಗಿ ಕೊಡ್ತಾನೆ. ಯಾಕಂದ್ರೆ 15,000 ಮೇಲೆ ಇತ್ತಂತಂದ್ರೆ ಇಲ್ಲಿ 30,000 ಕ್ರಾಸ್ ಆಗುತ್ತಲ್ಲ, ಹಂಗಾಗಿ ರವಿಗೆ ಒಂದು ಕಾಂಟ್ರಾಕ್ಟ್, ಇವೊಂದೊಂದು ಬಿಲ್ಲು, ಇವೊಂದೊಂದು ಬಿಲ್ ತಗೊಳ್ಳಿ ಅಂತ ಕೊಡ್ತಾನೆ ಅಲ್ವಾ? ಅಲ್ಲೇನಾಯ್ತು, ಒಂದು ಬಿಲ್ಗೆ ನಮ್ ಪ್ರಕಾರ 30,000 ಕ್ರಾಸ್ ಆಗಬಾರ್ದು. 30,000 ಕ್ರಾಸ್ ಆದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಒಂದು 2% ಕಟ್ ಮಾಡ್ಬೇಕಾಗುತ್ತೆ ಅನ್ನೋದು ಅಲ್ವಾ? ಈಗ ಅವ್ನು ಸ್ಪ್ಲಿಟ್ ಮಾಡೇ ಕೊಟ್ಬಿಡ್ಬೇಕಾದ್ರೆ ಬುದ್ಧಿವಂತ ಅವನು ಅಲ್ವಾ? ಕೊಟ್ಬಿಟ್ಟಿರ್ಬೇಕಾದ್ರೆ ಅವಾಗ್ಲೂ ಅಷ್ಟೇನೆ ನಮ್ಗೆ ಏನ್ ಬರುತ್ತೆ, ಈ ಬಿಲ್ ಅಲ್ಲಿ 15,000 ಇದೆ, ಈ ಬಿಲ್ ಅಲ್ಲಿ 15,000 ಇದೆ. ಸೊ ಇದು ಬಿಲ್ ಬೇರೆ, ಇದು ಬಿಲ್ ಬೇರೆ, ಡೇಟು ಬೇರೆ, ಸೊ ಟ್ಯಾಕ್ಸ್ ಬರಲ್ಲ. ಕರೆಕ್ಟ್ ಅಲ್ವಾ? ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದು ಎರಡನ್ನೂ ಮಿಕ್ಸ್ ಮಾಡಿ 30,000 ಒಳಗಡೆ ಇದ್ರೆ ಖಂಡಿತವಾಗ್ಲೂ ಟ್ಯಾಕ್ಸ್ ಬರಲ್ಲ. ಆ ಒಂದು ತಿಂಗಳು ಮಾತ್ರ ಅನ್ವಯಿಸುತ್ತೆ. ನಾನು ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾಕೆ ಅಂತಂದ್ರೆ 194 ಸಿ ಆಕ್ಷನ್ ಸೆಕ್ಷನ್ ಪ್ರಕಾರ 26 ಕ್ಯೂ ಒಂದು ಅಡಿಯಲ್ಲಿ ಬರುತ್ತೆ. ಇದರ ಪ್ರಕಾರ ಇವ್ರಿಗೆ ಏನು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಇರೋನ್ಗೆ ಅವನಿಗೆ ಲಿಮಿಟ್ ಬಂದ್ಬಿಟ್ಟು ವರ್ಷಕ್ಕೆ ಅವನ ಎಲ್ಲಾ ಬಿಲ್ಲುಗಳು ಅನ್ವಯಿಸುತ್ತೆ. ಇಯರ್ಲಿ ಅವನಿಗೆ ವರ್ಷದ ಬಿಲ್ಲಲ್ಲಿ ನಿಮಿಷ, ಇನ್ನೊಂದು ಸ್ಲೈಡ್ ಇದೆ ಕೆಳಗಡೆ ತಗೊಂತೀನಿ. ವರ್ಷದಲ್ಲಿ ಅವನಿಗೆ 1 ಲಕ್ಷ ಕ್ರಾಸ್ ಆಗುವಂಗಿಲ್ಲ. 1 ಲಕ್ಷ ಮೇಲೆ ಇತ್ತಂದ್ರೆ 1 ಲಕ್ಷವರೆಗೂ ಅಷ್ಟೇನೆ. 1 ಲಕ್ಷ ಕ್ರಾಸ್ ಆದ್ರೆ ಬಿಲ್ ಆಗಿರ್ಬೋದು, ನಾವು ಅಮೌಂಟ್ ಅನ್ನ ನಾವು ಕಟ್ ಮಾಡ್ಬೇಕಾಗುತ್ತೆ. 1% ಅಮೌಂಟು ಪರ್ಸನ್ಗೆ, ಅಂದ್ರೆ ಎಂಪ್ಲಾಯ್ ಯಾರಾದ್ರೂ ಇದ್ರೆ ಅವ್ರಿಗೆ, ಫರ್ಮ್ ಅಂದ್ರೆ ಇಂಡಿವಿಜುವಲ್ ಇರುತ್ತಲ್ಲ, ಪ್ಯಾನ್ ಕಾರ್ಡ್ ಇಂಡಿವಿಜುವಲ್ ಇರೋರಿಗೆ ಎನ್ ಅಂತ, ಅದು ಇಂಡಿವಿಜುವಲ್ ಇರೋರ್ಗೆ ಮಾತ್ರ ಬರ್ತದೆ. ಪಿ ಅಂತ ಬಂದಿರುತ್ತಲ್ಲ, ಅದು 4ನೇ ಲೆಟರ್ ಅವರಿಗೆ. ನಾನು ಅದನ್ನ ಹೇಳ್ತಿದ್ದೀನಿ. ಅದನ್ನ ಪ್ಯಾನ್ ಕಾರ್ಡ್ ಅಲ್ಲಿ ನಾವು ಐಡೆಂಟಿಫೈ ಮಾಡೋದು ಹೆಂಗೆ ಅಂತಂದ್ರೆ, ಪಿ ಅಂತ ಬರುತ್ತೆ, ಫರ್ಮ್ ಅಂತ ಇದ್ರೆ ಎಫ್ ಅಂತ ಬರುತ್ತೆ, ಕಂಪ್ನಿ ಅಂತ ಇದ್ರೆ ಸಿ ಅಂತ ಇರುತ್ತೆ. 4ನೇ ಲೆಟರ್ ಇದೊಂದು 3ನೇ ಲೆಟರ್ ನೆನಪಲ್ಲಿ ಇಟ್ಕೊಳ್ಳಿ, 4ನೇ ಲೆಟರ್. ಸೊ 30K 40 ನಾವು ಸಾಮಾನ್ಯವಾಗಿ ಹೇಳ್ತಿದ್ವಲ್ಲ, ಅಂದ್ರೆ 1 ತಿಂಗಳಿಗೆ, ಫಸ್ಟ್ ಮಂತ್ಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾರ್ಚ್ ತಿಂಗಳಿಗೆ ತಗೊಂತೀನಿ. ಮಾರ್ಚ್ ತಿಂಗಳಲ್ಲಿ ಅವನಿಗೆ 30,000 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ. 30,000 ರೂಪಾಯಿದು ನಾವು ಟ್ಯಾಕ್ಸ್, ಓಕೆ 30,000 ರೂಪಾಯಿ ಅಲ್ಲ, ಆಯ್ತು ಟ್ಯಾಕ್ಸ್ ಬರಲ್ಲ. ಅವುಗಳು ಹಿಡಿಯೋ ಅವಶ್ಯಕತೆ ಇಲ್ಲ, ಟ್ಯಾಕ್ಸ್ ಹಿಡಿಯೋ. ನೆಕ್ಸ್ಟ್ 2ನೇ ಮಂತ್ಗೆ ಬರೋಣ. 2ನೇ ಮಂತ್ಗೂ ಸೇಮ್ ಅದೇ 30,000 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ. ಒಂದೇ ಬಿಲ್ ಅಲ್ಲೇ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಅವನು ನಿಯತಾದ ವ್ಯಕ್ತಿ, ಸ್ಪ್ಲಿಟ್ ಮಾಡಿರಲ್ಲ. ಒಂದ್ ವೇಳೆ ಸ್ಪ್ಲಿಟ್ ಮಾಡಿದ್ರು ಸಹ ಒಂದೇ ಫಾರ್ಮ್ ಇಂದ ಬಂದ್ರೆ ಅದು 30,000 ಅಂತಾನೆ ಕೌಂಟ್ ಮಾಡ್ಕೋಬೇಕಾಗುತ್ತೆ, ಸಪರೇಟ್ ಬಿಲ್ ಮಾಡಿದ್ರು ಕೂಡ. 2ನೇ ತಿಂಗಳು 60,000 ರೂಪಾಯಿ ಆಯ್ತು. 3ನೇ ತಿಂಗಳು ಮತ್ತೆ 30,000 ರೂಪಾಯಿ ಬಂತು. ಮಾಡ್ಲೇಬೇಕು, ಎವ್ರಿ ಮಂತ್ ಅವ್ರು ಸಂಬಳ ಕೊಡ್ಲೇಬೇಕು, ಕಾಂಟ್ರಾಕ್ಟ್ ಬೇಸಿಸ್ ಅಲ್ವಾ? 3ನೇ ತಿಂಗಳು ಬಂತು, 90,000 ಆಯ್ತು. ಇದು ಬಹಳ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 90,000 ರೂಪಾಯಿವರೆಗೂ ಅಂದ್ರೆ ಇಲ್ಲಿರೋದು 1 ಲಕ್ಷ ರೂಪಾಯಿ ಅಷ್ಟೇ ಲಿಮಿಟ್ ವರ್ಷಕ್ಕೆ. ಆಲ್ರೆಡಿ 89,000 ಬಂದ್ಬಿಟ್ಟಿದೆ. ಇನ್ನು 10,000 ರೂಪಾಯಿ ಅಷ್ಟೇ ಅವ್ನಿಗೆ ಉಳಿದಿರೋದು ಅಲ್ವಾ? ನೆಕ್ಸ್ಟ್ ಬಿಲ್ ಮಾಡೋದಕ್ಕೆ ಹೋದ್ರೆ ಇನ್ನ 30,000 ರೂಪಾಯಿ ಅಂದ್ರೆ 1,20,000 ರೂಪಾಯಿ ಬಂದ್ಬಿಡ್ತು. ಅಲ್ಲಿ 20,000 ರೂಪಾಯಿ ಜಾಸ್ತಿನೇ ಆಯ್ತು, ಕ್ರಾಸ್ ಆಯ್ತು. ಅವಾಗ ನಾನು 30%ಗೆ, ಆ 30,000ಕ್ಕೆ ಆ ಬಿಲ್ ಇಂದ 2% ನ ಕಟ್ ಮಾಡಲೇಬೇಕು, TDS ನ. ಇನ್ನು ಮುಂದೆ ಏನೇನ್ ಬರ್ತದೆ ಅಲ್ಲಿವರೆಗೂ ಅಷ್ಟೇ, 1 ಲಕ್ಷದವರೆಗೂ ಅಷ್ಟೇನೆ. ಅವನಿಗೆ 1 ಲಕ್ಷ ದಾಟ್ತು ಅನ್ಕೊಳ್ಳಿ, ನೀವು ಅವನದು ಟ್ಯಾಕ್ಸ್ ನ ಕಟ್ ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಷಯ, ಅಲ್ಲಿ 30,000ದಲ್ಲಿ 90,000 ಆಯ್ತು. ಇನ್ನು 10,000 ರೂಪಾಯಿ ಮಾತ್ರ ಅಲ್ಲಿಗೆ ನಾನ್ ಟ್ಯಾಕ್ಸಬಲ್ ಅಮೌಂಟ್ ಇರೋದು. ಇನ್ನು 20,000 ಬರುತ್ತಲ್ವಾ, ಆ 20,000 ರೂಪಾಯಿಗೆ 2% ಎಷ್ಟು ಬರುತ್ತೆ ಅದನ್ನ ನೀವು ಕಟ್ ಮಾಡಲೇಬೇಕಾಗುತ್ತೆ. ಕಟ್ ಮಾಡಿ ಸರ್ಕಾರಕ್ಕೆ ಕಟ್ಟಲೇಬೇಕು.
ನಾವೇನ್ ಮಾಡ್ತಾ ಇದ್ವಿ 30% ತಿಂಗಳಿಗೆ ಬಂತಂದ್ರೆ ಆ 30% ಅಲ್ಲಿ ಈ ಬಂತು 30 ಈ ಬಿಲ್ಲಲ್ಲಿ ಇದೆಯಾ ಅಷ್ಟೇ ಮುಗೀತು, ಅದೇ ಮಾಡ್ತಿದೀವಿ. ಇದೊಂದಕ್ಕೆ ಅಲ್ಲ, ಸ್ಟೇಷನರಿ ಪರ್ಚೇಸ್ ಮಾಡಿದ್ರು ಕೂಡ ಅಷ್ಟೇನೆ ನಾನು ಹೇಳ್ತಿದ್ದೀನಿ. ಸ್ಟೇಷನರಿದಲ್ಲೂ ಕೂಡ ಅದನ್ನೇ. ಮತ್ತೆ ಫುಡ್ ಕಾಂಟ್ರಾಕ್ಟ್ ನಾವೇನ್ ಮಾಡ್ತೀವಿ, ಊಟಕ್ಕೆ ಫಂಕ್ಷನ್ಸ್ ಅದು ಇದು ಕಾಲೇಜ್ ಡೇಸ್ ಅಥವಾ ಯಾವ್ದೋ ಒಂದು ಫಂಕ್ಷನ್ಸ್ ನಾವು ಮಾಡ್ತಿರ್ತೀವಿ, ಫುಡ್ ಅರೇಂಜ್ಮೆಂಟ್ ಮಾಡ್ತಿರ್ತೀವಿ, ಆ ಫುಡ್ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ. ಅವಂದು ಅಷ್ಟೇನೆ 1 ಲಕ್ಷ ಮೇಲೆ ಬಿಲ್ ಕ್ರಾಸ್ ಆಯ್ತು ಅಂತಂದ್ರೆ ಕಂಪಲ್ಸರಿ ನಾವು ಕಟ್ ಮಾಡಲೇಬೇಕಾಗುತ್ತೆ 2%. ಒಂದು ಆಫೀಸ್ನಲ್ಲಿ ನಾವು ಒಂದು 4-5 ಸತಿ 2-3 ಸತಿ ಫಂಕ್ಷನ್ ಏನೋ ಒಂದು ಮಾಡಿದ್ವಿ, ಆ ಡೇ ಈ ಡೇ ಅಂತ ಏನೋ ಒಂದು ಫಂಕ್ಷನ್ ಮಾಡಿದ್ವಿ. ಅವನ ಹತ್ರದಿಂದ ಅಷ್ಟು ಜನಕ್ಕೂ ಎಂಪ್ಲಾಯ್ಸ್ ಇದು ಮಾಡ್ಬೇಕು ಅಂತೇಳಿ ಕಾಂಟ್ರಾಕ್ಟ್ ಮಾಡಿದ್ರೆ 1 ಲಕ್ಷ ಫಸ್ಟ್ ಸ್ಟಾರ್ಟಿಂಗ್ ಮಾರ್ಚ್, ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಾರ್ಚ್ ಇಂದ 1 ಲಕ್ಷ ಆಗೋವರೆಗೂ ಸೈಲೆಂಟ್ ಆಗಿರ್ಬೇಕು. ಬಿಲ್ಲು ಬಂತಾ ಇಲ್ವಾ, ಆಯ್ತು ತಗೊಳ್ಳಿ ಹೋಗಿ. 1 ಲಕ್ಷ ಕ್ರಾಸ್ ಆಯ್ತು ಅಂದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ 1 ಲಕ್ಷ ಎಲ್ಲಿ ಕ್ರಾಸ್ ಆಗುತ್ತೋ ಅಲ್ಲಿಂದ ನಂತರಕ್ಕೆ ಅಮೌಂಟ್ಗೆ ಟ್ಯಾಕ್ಸ್ ನ ಕಟ್ ಮಾಡ್ಕೊತಾನೆ ಹೋಗ್ಬೇಕು. 2% ಕಂಪಲ್ಸರಿ ಕಟ್ಲೇಬೇಕು. ಅಕಸ್ಮಾತ್ ಇದು ಕಟ್ಲಿಲ್ಲ ಅಂತಂದ್ರೆ ಅವನು ಮತ್ತೆ ಏನಾದ್ರು ಇದ್ರನ್ನ ಐಡೆಂಟಿಫಿಕೇಶನ್ ಆಗಿ ಇನ್ಕಮ್ ಟ್ಯಾಕ್ಸ್ ಅವ್ರು ಏನಾದ್ರು ಐಡೆಂಟಿಫಿಕೇಶನ್ ಆದ್ರೆ ದಂಡ ಟ್ಯಾನ್ ಹೋಲ್ಡರ್ಗೆ ಬರುತ್ತೆ. ಅದು ಅಷ್ಟೇ ಲೇಟ್ TDS ಲೇಟ್ ಆಯ್ತು ಅಂತಾನೆ ಲೆಕ್ಕ ಬರುತ್ತೆ. 3 months once ನೀವು ಅದನ್ನ ಕ್ಲೇಮ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪರ್ ಡೇಗೆ 200 rupees ಏನಿದೆ ಅದನ್ನ ಹಾಕ್ತಾರೆ. ಆಡಿಟರ್ ಯಾರಾದ್ರು ಇನ್ಕಮ್ ಟ್ಯಾಕ್ಸ್ ಅವರು ಅಥವಾ ಆಡಿಟರ್ ಯಾರಾದ್ರು ಬಂದು ಅದನ್ನ ಐಡೆಂಟಿಫಿಕೇಶನ್ ಮಾಡಿದಾರೆ ಅಂತಂದ್ರೆ ಬಾಕ್ಸ್ ಜಾಮ. ಸೊ ಇದು ಒಂದು ವಿಷಯದಲ್ಲಿ ನಮ್ಗೆ ಇಲ್ಲಿ 2 ಪಾಯಿಂಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. 194C ಗೆ ಬರ್ಕೊಳ್ಳಿ ಬೇಕಿದ್ರೆ. 194C TDS ಆನ್ ಕಾಂಟ್ರಾಕ್ಟ್ ಪೇಮೆಂಟ್ ಅಲ್ಲಿ 1 ಲಕ್ಷ ಅಷ್ಟೇ ವರ್ಷಕ್ಕೆ ಪರ್ ಇಯರ್ 1 lakh rupees ಅಷ್ಟೇ ಕನ್ಸೆಷನ್ ಇರೋದು. ಆ 1 ಲಕ್ಷ ರೂಪಾಯಿ ಮೇಲೆ ದಾಟ್ತಂತಂದ್ರೆ ನೀವು ಕೊಡ್ಲೇಬೇಕಾಗುತ್ತೆ. ಇದು CDC ಎಂಪ್ಲಾಯಿಗೂ ಆಗುತ್ತೆ. CDC ಎಂಪ್ಲಾಯಿ ಇದಾರೆ ನಮ್ಮ ಹತ್ರ, ಅವನ್ಗೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ನಾವು ಒಂದು 15,000 ರೂಪಾಯಿ ಅವ್ನಿಗೆ ಪೇಮೆಂಟ್ ಕೊಟ್ಟಿದೀವಿ ಅನ್ಕೊಳ್ಳೋಣ. 15, 16 ಅಥವಾ 15,000 ರೂಪಾಯಿ ಪೇಮೆಂಟ್ ಕೊಟ್ಟರು ಕೂಡ 15,000 ಇಂಟು 12 ತಿಂಗಳು ಎಷ್ಟಾಯ್ತು ನೋಡಿ, ಕ್ಯಾಲ್ಕುಲೇಟ್ ಮಾಡಿ ಅದನ್ನ ದಯವಿಟ್ಟು ಯಾರಾದ್ರೂ ಒಬ್ರು. ಎಸ್ 15,000 ಇಂಟು 12 ಅಂದ್ರೂ ಕೂಡ 1,80,000 ರೂಪಾಯಿ ಕೊಡ್ತಾ ಇದೀವಿ ನಾವು ಅವ್ರಿಗೆ. ಅಂದರೆ 1 ಲಕ್ಷ ಆದ್ಮೇಲೆ ಇನ್ನು 80,000 ರೂಪಾಯಿಗೆ ಅವರು ಟ್ಯಾಕ್ಸ್ ಕಟ್ಟಲೇಬೇಕು. 80,000ಕ್ಕೆ ಪ್ಯಾನ್ ಕಾರ್ಡ್ ಹೋಲ್ಡರ್ ಆಗಿದ್ರೆ 1%, ಪ್ಯಾನ್ ಕಾರ್ಡ್ ಹೋಲ್ಡರ್ ಆಗಿಲ್ವಾ 20% ಕಟ್ ಮಾಡ್ಬೇಕಾಗುತ್ತೆ. 20% ಕಟ್ ಮಾಡಿ ಅವ್ರದ್ದು ಪ್ಯಾನ್ ಹೋಲ್ಡರ್ ಅಲ್ಲ ಅಂತ ಹೇಳಿ ಇಂಥವ್ರಿಗೆ ಈ ತರ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು TDS ನ ಕ್ಲೇಮ್ ಮಾಡ್ಬೇಕಾಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 20% ನೀವು ಕಟ್ ಮಾಡ್ಬೇಕಾಗತ್ತೆ. ಕಟ್ ಮಾಡಿ ನಿಮ್ TDSಗೆ ಅದನ್ನ ಕ್ಲೇಮ್ ಮಾಡ್ಬೋದು. ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು. ಅರ್ಥ ಆಯ್ತಲ್ವಾ? ಯಾರಿಗೆ CDC ಎಂಪ್ಲಾಯ್ಗೆ 15,000 ರೂಪಾಯಿ ಮೇಲೆ ಪೇಮೆಂಟ್ ಕೊಡ್ತಿದ್ರು ಕೂಡ ಬರುತ್ತೆ. ಕಟ್ ಮಾಡ್ತಿದೀವಾ? ಖಂಡಿತ ಕಟ್ ಮಾಡ್ತಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಇದೊಂದು ವಿಷಯ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅವ್ರದ್ದು ಅಷ್ಟೇನೆ ಸೇಮ್ ಬರುತ್ತೆ. ಇದು ಕಾಂಟ್ರಾಕ್ಟ್ ಪೇಮೆಂಟ್ ಅಲ್ಲ, ಅದು CDC ಬಂದು ಇದಾಗತ್ತೆ. ಎಂಪ್ಲಾಯ್ಸ್ ನ ಟೆಕ್ನಿಕಲ್ ಎಂಪ್ಲಾಯ್ಸ್ ನ ತೆಗೆದುಕೊಳ್ಳೋ ವಿಷಯದಲ್ಲಿ ಬರುತ್ತೆ. ಪ್ರೊಫೆಷನಲ್ ಸರ್ವಿಸ್ ಮತ್ತೆ ಇದರಲ್ಲಿ ಅವ್ರದ್ದು ಅಷ್ಟೇ, ಅವ್ರದ್ದು ಸೇಮ್ ಇದೇನೆ ಬರ್ತದೆ. ಇನ್ನ ಪರ್ಸನಲ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ 194C ಏನ್ ಹೇಳುತ್ತೆ, TDS ಆನ್ ಕಾಂಟ್ರಾಕ್ಟ್ ಪೇಮೆಂಟ್ 1 ಲಕ್ಷ ರೂಪಾಯಿ ಅಷ್ಟೇನೆ ಅವ್ರಿಗೆ ಇರೋದು. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಮೈನ್ ಪಾಯಿಂಟ್ ನಾನು ಇಲ್ಲಿ ಬರಲೇಬೇಕು, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ, ಒಂದು ಬಿಲ್ ಕೊಟ್ಟಿದ್ದಾನೆ, GST ನಾವು ಕಟ್ ಮಾಡಿದೀವಿ. ಬಿಲ್ ಕೊಟ್ಟಿದ್ದಾರೆ ಅವರು, ನಾನು GST ಕಟ್ ಮಾಡಿದ್ದೀನಿ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡ್ಬೇಕಂದ್ರೆ ಯಾವ ಅಮೌಂಟ್ ತಗೋಬೇಕು? GST ಕಟ್ ಮಾಡಿ ಉಳ್ಕೊಂಡ ಅಮೌಂಟ್ನ GST ಕಟ್ ಮಾಡೋಕ್ಕಿಂತ ಮುಂಚೆ ಬರ್ಬೇಕಾಗಿರೋ ಅಮೌಂಟನ್ನ. ಇದು ತುಂಬಾನೇ ಸೂಕ್ಷ್ಮವಾಗಿರೋದ್ರಿಂದ ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಅವನು ಯಾವುದೋ ಒಂದು ಡಿಡಕ್ಷನ್ ಮಾಡ್ತಿದ್ದಾನೆ ಅಂತಂದ್ರೆ ಆ ಅಮೌಂಟನ್ನ ನೀವು ಇಲ್ಲಿ ಸೇರ್ಪಡೆ ಮಾಡೋದಕ್ಕೆ ಹೋಗ್ಬಿಡಿ. ಆ GST ಡಿಡಕ್ಷನ್ ಆಗಿ ಬರುವಂತ ಅಮೌಂಟ್ಗೆ ಇನ್ಕಮ್ ಟ್ಯಾಕ್ಸ್ ನ ಕಟ್ ಮಾಡಿ. GSTನೂ ಅದು ಎಲ್ಗೋ ಹೋಗುತ್ತೆ, ಅವ್ನಿಗೆ ಹೋಗಲ್ಲ ಅಲ್ವಾ? ಅವ್ನಿಗೆ ಹೋಗೋ ಅಮೌಂಟ್ ಯಾವ್ದು? ಅವ್ನಿಗೆ ಏನಪ್ಪಾ ಅಂದ್ರೆ ಆ ಪರ್ಸನ್ಗೆ ಇನ್ಕಮ್ ಯಾವ್ದಾಗತ್ತೆ, ಗ್ರಾಸ್ ಅಲ್ಲೆಲ್ಲ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವನೊಂದು 90,000 ರೂಪಾಯಿ ಬಿಲ್ ಇಟ್ಟಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ. 90,000 ರೂಪಾಯಿ ಬಿಲ್ ಅಲ್ಲಿ ಜೊತೆಗೆ ಅದು 90,000 ರೂಪಾಯಿ ಬಿಲ್ ಅಂತಂದ್ರೆ ಅವ್ನ ಆಕ್ಚುಯಲ್ ಬಿಲ್ ಅದರಲ್ಲ, ಅದಕ್ಕೆ GST ಎಲ್ಲ ಆಡ್ ಮಾಡಿರ್ತಾನೆ.
18%, 8%, 12% ಏನೋ ಇರೋದನ್ನ ಅದಕ್ಕೆ ತಕ್ಕಂತೆ ಬಿಲ್ನ ಆಡ್ ಮಾಡಿರ್ತಾನೆ GSTನ. GST ಎಲ್ಲ ಆಡ್ ಮಾಡಿ 80,000 ಬಂದಿರುತ್ತೆ ಅಲ್ವಾ? ಸೊ ನಾವು ಆ 80,000ಕ್ಕೆ ಟೋಟಲ್ ಆಗಿ ಇನ್ಕಮ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಯಾಕಂದ್ರೆ ಅದು GSTಗೆ ಹೋಗುತ್ತೆ. GSTಗೂ ನಾವು ಹೆಂಗಿದ್ರು 2% ನಾವು ಕಟ್ ಮಾಡೇ ಮಾಡ್ತೀವಿ. ಹಾಗಾಗಿ ಒಂದು GSTಗಿಂತ ಮುಂಚೆ ಏನು ಅಮೌಂಟ್ ಇರುತ್ತಲ್ವಾ, ಅವ್ನ ಕೈಗೆ ಹೋಗೋದು ಆ ಅಮೌಂಟ್ಗೆ ಇನ್ಕಮ್ ಟ್ಯಾಕ್ಸ್ನ ನೀವು ಕಟ್ಟಬೇಕಾಗತ್ತೆ. ಅದ್ರ ಜೊತೆಗೆ GST ಕೂಡ 2%. ಕರ್ನಾಟಕ GST ಒಂದು, ಸ್ಟೇಟ್ GST ಇದು ಸೆಂಟ್ರಲ್ GST ಮತ್ತು ಸ್ಟೇಟ್ GST ಎರಡರದ್ದು 1% ಅಲ್ಲಿ ನೀವು ಕಟ್ ಮಾಡಬೇಕಾಗುತ್ತೆ. GSTದೂ ಅದನ್ನ ಪೇ ಮಾಡಬೇಕಾಗುತ್ತೆ. ಇದಿಷ್ಟು ಟೋಟಲ್ ಆಗಿ 194C ದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ನಾವು ಬಂದ್ರೆ 194Q ಬರುತ್ತೆ. ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ಸ್ ಇದು ಇರುತ್ತೆ. ನಮ್ಮ ಕಾಲೇಜ್ಗೆ ಅಥವಾ ನಮ್ಮ ಆಫೀಸ್ಗಳಿಗೆ ಫರ್ನಿಚರ್ಸ್ ತರಿಸ್ತೀವಿ ಸರ್, ಬೆಂಚಲ್ಲಿ ತರಿಸ್ತೀವಿ ಸರ್, ಲಕ್ಷಾಂತರ ರೂಪಾಯಿ ಐಟಮ್ಸ್ಗಳು ತರಿಸ್ತೀವಿ ಸರ್, ಆದರೂ ಇನ್ಕಮ್ ಟ್ಯಾಕ್ಸ್ ಬಿಲ್ಗಳಲ್ಲಿ ಯಾವುದು ಕಟ್ ಆಗ್ತಿಲ್ಲ ಸರ್, ಕಟ್ ಮಾಡಲ್ಲ ಸರ್. ಯಾಕೆ ಅಂತಂದ್ರೆ ಇವರಿಗೆ 15 lakhsವರೆಗೂ ಎಕ್ಸಂಪ್ಷನ್ ಇದೆ, ಅಪ್ ಟು 1 year. 1 ವರ್ಷದಲ್ಲಿ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಸಂಬಂಧಪಟ್ಟಂತೆ ಅದು ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇನ್ನೊಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, 50 ಲಕ್ಷವರೆಗೂ TDS ಮಾಡೋಂಗಿಲ್ಲ. 50 ಲಕ್ಷ ಮೇಲ್ಪಟ್ಟು 1 ವರ್ಷ ಪೂರ್ತಿ, 1 ವರ್ಷಕ್ಕೆ ಅವ್ರು 50 ಲಕ್ಷದವರೆಗೂ ನಿಮ್ಗೆ TDS ಇಲ್ಲಪ್ಪ, 50 ಲಕ್ಷ ಕ್ರಾಸ್ ಯಾವತ್ತಾಯ್ತು ಅಂದರೆ ನೆಕ್ಸ್ಟ್ ಡೇದಲ್ಲೇ ಅದನ್ನು ನಾವು ಮಾಡಬೇಕಾಗತ್ತೆ. ಸೊ ಇದು ನಮ್ಮ ಒಂದು ಮೇನ್ ಥಿಯರಿ ಆಗುತ್ತೆ 194Qದಲ್ಲಿ. ಅದೇ ಅದು ಬಂದು 26, ಅದು ಕೂಡ 26Qನೇ. ನೆಕ್ಸ್ಟು ರೆಂಟ್ ಸೆಕ್ಷನ್ 194I ಬರುತ್ತೆ. ಇದು ನಾನು ಸ್ಲೈಡ್ಸು ನಾನು ನಿಮಗೆ ಅದು ಮಾಡಿದ್ದೀನಿ, ಆ ಸ್ಲೈಡ್ಸಲ್ಲೇ ತೋರಿಸ್ತೀನಿ. ಪರ್ಚೇಸ್ ಆಫ್ ಗೂಡ್ಸ್ ಅಲ್ಲಿ ಹೇಳಿದ್ದೀನಿ. 194Q ಬಗ್ಗೆ ನಾನು ಇದು ಗೂಡ್ಸ್ ಅಂಡ್ ಎಕ್ವಿಪ್ಮೆಂಟ್ಸು, ಪರ್ಚೇಸ್ ಆಫ್ ಗೂಡ್ಸ್ದು ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ. ಇದೆ ನಾನು ಹೇಳಿದ್ದು 50 lakhs ಅಂತ ಹೇಳಿದ್ದು, ಇದಾಯಿತು. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು 50%. ಇವ್ರಿಗೆ ಎಷ್ಟಪ್ಪ ಅಂತಂದರೆ 1% to 2% ಅಲ್ಲ, 0.1% ಟ್ಯಾಕ್ಸ್ನ ಕಟ್ ಮಾಡಬೇಕಾಗುತ್ತೆ. ಯಾರಿಗೆ? ಪರ್ಚೇಸ್ ಆಫ್ ಎಕ್ವಿಪ್ಮೆಂಟು 194Qನಲ್ಲಿ ನಾವು 0.1%ನ ಅಮೌಂಟನ್ನು ಇವರಿಗೆ ಕಟ್ ಮಾಡಬೇಕಾಗುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. 0.1% ಫಾರ್ 194Qದಲ್ಲಿ ಪರ್ಚೇಸ್ ಆಫ್ ಗೂಡ್ಸ್ ಮತ್ತೆ ಇದರಲ್ಲಿ ನಾವು ಇದು ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಬರೋದು 194J ಬರುತ್ತೆ. 194J ಬಂದ್ಬಿಟ್ಟು ಸಾಮಾನ್ಯವಾಗಿ ಒಂದು ಇದರಲ್ಲಿ 194C ಇರ್ಬೋದು, 194Aಗೆ ಬರ್ತೀನಿ ನಾನು. 194A ಯಾವುದಪ್ಪ ಅಂತಂದರೆ ಆಲ್ರೆಡಿ ಒನ್ ಅವರ್ ಕ್ರಾಸ್ ಆಯಿತು. ಸೊ ಹಾಗಾಗಿ ನಾನು ಇಲ್ಲಿಗೆ ಇದು ಮಾಡ್ತೀನಿ. 194 ಯಾವುದಪ್ಪ ಅಂತಂದರೆ ಬ್ಯಾಂಕ್ ಇಂಟ್ರೆಸ್ಟ್ ಮತ್ತು ಫಿಕ್ಸ್ಡ್ ಡೆಪಾಸಿಟ್ ನಾವು ಮಾಡಿರ್ತೀವಿ ನೋಡಿ. ನಮ್ಮ ಮಕ್ಕಳಿಗೋಸ್ಕರ ಅಂತ ಫಿಕ್ಸ್ಡ್ ಡೆಪಾಸಿಟ್ ಏನಾದರೂ ಮಾಡಿಟ್ಟಿದ್ರು ಕೂಡ ಅದಕ್ಕೂ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಎಷ್ಟಪ್ಪ ಅಂತಂದರೆ 10% ಬರುತ್ತೆ. 10% ಟ್ಯಾಕ್ಸು, ಅದು ಲಿಮಿಟ್ ಇದೆ. ಏನಪ್ಪ ಅಂತಂದರೆ ಸೀನಿಯರ್ ಸಿಟಿಸನ್ಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ನಿಮ್ಗೆ ಏನಾದರೂ ಟ್ಯಾಕ್ಸ್ ಬಂತು ಅಂತಂದರೆ, 1 ಲಕ್ಷ ಮೇಲೆ ಇಂಟ್ರೆಸ್ಟ್ ಏನಾದರೂ ಬಂದರೆ ಅವಾಗ 10%ನ ಟ್ಯಾಕ್ಸು ಕಟ್ ಮಾಡಬೇಕಾಗತ್ತೆ. ಅದು ಎಲ್ಲಿ ಕಟ್ ಮಾಡ್ತಾರಪ್ಪ ಅಂತಂದರೆ ಬ್ಯಾಂಕ್ ಅವರನ್ನೇ ಕಟ್ ಮಾಡ್ಕೊತಾರೆ ನಿಮಗೆ ದುಡ್ಡು ಕೊಡೋದಕ್ಕಿಂತ ಮುಂಚೆ. ಹಾಗಾಗಿ ಇಲ್ಲಿ ನಮ್ಮ ಹಸ್ತಕ್ಷೇಪ ಏನೂ ಇರೋದಿಲ್ಲ. ಅಕಸ್ಮಾತ್ ಆಗಿ ನಾನ್ ಸೀನಿಯರ್ ಸಿಟಿಸನ್ ಅಂದರೆ ನಮ್ಮಂಥವ್ರು ಯಾರಾದರೂ ರಿಟೈರ್ಡ್ ಆಗಿರೋ ಬೀಜ ಅಲ್ಲಿ ನಾನ್ ಸೀನಿಯರ್ ಸಿಟಿಸನ್ ನಮ್ಮಂಥವ್ರಿಗೆ ಡೈರೆಕ್ಟಾಗಿ ಏನಾದರೂ ಇತ್ತಂದರೆ ನಮ್ಗೆ 1 ಲಕ್ಷ ಅಲ್ಲ 50,000 ಇದೆ. ಇಂಟ್ರೆಸ್ಟ್ ಅಮೌಂಟ್ ನಾನು ಹೇಳ್ತಾ ಇರೋದು. ಇಂಟ್ರೆಸ್ಟ್ ಅಮೌಂಟ್ ಅಂತಂದರೆ ಎಷ್ಟು ಬರುತ್ತೆ ಏನು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋದೆ. ಪರ್ಸೆಂಟೇಜಸಲ್ಲಿ 1% 2% ಏನೋ ಕೊಡ್ತಾರೆ, ಅಥವಾ ಮ್ಯಾಕ್ಸಿಮಮ್ ಅಂದರೆ 7% ಡೆಪಾಸಿಟ್ ಅಂತ ಕೊಡ್ತಾರೆ ಕೆಲವು ಬ್ಯಾಂಕ್ಗಳಲ್ಲಿ ಮಾತ್ರ. ಸೊ ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ಐ ಇಂಟ್ರೆಸ್ಟ್ ಕೊಡ್ತಿರ್ತಾರೆ ಡೆಪಾಸಿಟ್ಗೆ. ಸೊ ಅಲ್ಲಿ 50,000 ರೂಪಾಯಿ ವರ್ಷಕ್ಕೆ 50,000 ರೂಪಾಯಿವರೆಗೂ ನಿಮ್ಗೆ ಇಂಟ್ರೆಸ್ಟ್ ಬಂದಿತ್ತಂದರೆ ನಿಮಗೆ ಟ್ಯಾಕ್ಸ್ ಇರಲ್ಲ. 50% ದಾಟ್ತು ಅಂತಂದರೆ 10% ಆಫ್ ನೀವು ಅವ್ರಿಗೆ TDSನ ಅಪ್ಲೈ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ಗೆ ಇಂಟ್ರೆಸ್ಟು ಟ್ಯಾಕ್ಸ್, ಓಕೆನಾ? ಸೊ ಇದು 194Aದಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿಗೆ ನನ್ನ ಕಂಪ್ಲೀಟ್ ಟ್ರೈನಿಂಗು ಇದು ಎಂಡ್ ಆಗ್ತಿದೆ. ಆಮೇಲೆ GST ಬಗ್ಗೆ ಒಂದು 2-3 ಮಾತುಗಳನ್ನ ನಾನು ಇಲ್ಲಿ ಪೂರ್ತಿಯಾಗಿ ಹೇಳ್ಬಿಡ್ತೀನಿ. GST ಬಂದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಒಂದೊಂದು ಇದಕ್ಕೆ GSTನ ಮಾಡ್ತಾರೆ. GST ಕೂಡ ಡಿಡಕ್ಷನ್ ಆಫ್
TDS GST TDS ಬಗ್ಗೆ ನಾನು ಹೇಳ್ತಾ ಇರೋದು. ಅದನ್ನ ನಾವು GST ಏನ್ ಮಾಡ್ತೀವಿ ಅಂತಂದ್ರೆ 2% ಅದೇನ್ ಅಮೌಂಟ್ ಇದೆಯೋ ಅವ್ರದ್ದು ಅಮೌಂಟ್ ಅಲ್ಲಿ ನಾವು ಸಾಮಾನ್ಯವಾಗಿ ನಾವು ಒಂದು ಅಬ್ಸರ್ವ್ ಮಾಡ್ತೀವಿ 10,000ಕ್ಕಿಂತ ಮೇಲ್ಪಟ್ಟಿದ್ರೆ 10,000 ಒಳಗಡೆ ಇದ್ರೆ ನಾವು ಅದನ್ನ ನಾವು ಮಾಡ್ತಿಲ್ಲ. ಆದ್ರೆ 10,000ಕ್ಕಿಂತ ಮೇಲ್ಪಟ್ಟ ಏನಾದ್ರು ಅಮೌಂಟ್ ನಿಮ್ಗೆ ಬಂತು ಅಂತಂದ್ರೆ ನೀವು ಮಾಡ್ಬೇಕಾಗತ್ತೆ, GST ನ ಕಟ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ GST ನಲ್ಲಿ ಯಾವ್ಯಾವ್ದಕ್ಕೆ ಬರ್ತದೆ ಅಂತಂದ್ರೆ ಕಾಂಟ್ರಾಕ್ಟ್, ನಾನು ಅದನ್ನ ಹೇಳಿದೆ, ಕಾಂಟ್ರಾಕ್ಟ್ ಅಲ್ಲಿ ಏನ್ ಬರ್ತದಲ್ಲ ಅದಕ್ಕೆ ನಿಮಗೆ ಟ್ಯಾಕ್ಸು GST ಎಲ್ಲಿ ಕಟ್ ಆಗುತ್ತೆ, ಅಥವಾ ಯಾವ್ದಾದ್ರು ಒಂದು ಗುತ್ತಿಗೆ ಕೊಡ್ತೀವಿ, ಒಂದು ವರ್ಕ್ ಬಿಲ್ಡಿಂಗ್ ವರ್ಕ್ ಅಥವಾ ಇನ್ನೊಂದು ಏನೋ ಒಂದು ಇದ್ ಮಾಡ್ತೀವಲ್ಲ ಅವ್ರಿಗೂ ಅಷ್ಟೇ ಟ್ಯಾಕ್ಸಬಲ್ ಕಾಂಟ್ರಾಕ್ಟ್ಗೆ ಎಲ್ಲರಿಗೂ ಇದೆ ಅಂತಂದ್ರೆ 2.5 ಲಕ್ಷವರೆಗೂ ಇದೆ TDS ನೋ ಟ್ಯಾಕ್ಸ್ ಮಾಡೋದು. ಆಮೇಲೆ GST ಯಾವ್ಯಾವ್ದ್ರಲ್ಲಿ ಎಕ್ಸಾಮ್ಷನ್ ಇದೆಯಪ್ಪ ಅಂತಂದ್ರೆ ಬುಕ್ಸ್ ಪರ್ಚೇಸ್ ಮಾಡಿದ್ರೆ ಎಕ್ಸಾಂಪಲ್ ಇದೆ, ಪೆಟ್ರೋಲ್ ಮತ್ತೆ ಡೀಸೆಲ್ಗೋಸ್ಕರ ಸರ್ಕಾರದಲ್ಲಿ ಏನಾದ್ರು ಪೆಟ್ರೋಲ್ ಡೀಸೆಲ್ಗೋಸ್ಕರ ಏನಾದ್ರು ನಾವು ಖರ್ಚು ಮಾಡಿದ್ರೆ ಅದಕ್ಕೆ ಎಕ್ಸಾಮ್ಷನ್ ಇದೆ. ಅಲ್ಲೂ ಅಷ್ಟೇ 1% ಸ್ಟೇಟ್ ಮತ್ತೆ 1% ಸೆಂಟ್ರಲ್ಗೆ ನಾವು ಕಟ್ ಮಾಡ್ಬೇಕಾಗಿರೋದು GST ದಲ್ಲಿ. ಅದು ಸಿಂಪಲ್ ಆಗಿದೆ. ನೆಕ್ಸ್ಟ್ ಅದನ್ನ ಯಾವಾಗ ನಾವು ಡೆಪಾಸಿಟ್ ಮಾಡಬೇಕು ಅಂತಂದ್ರೆ ನಾವು ಅದನ್ನ ಡೆಪಾಸಿಟ್ ಯಾವ ತರ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ K2ದಲ್ಲಿ ನಾವು ಬಿಲ್ ಮಾಡ್ತೀವಿ, GST ಕಟ್ ಮಾಡ್ತೀವಿ ಅಲ್ವಾ, ಅದನ್ನ ಆ ತಿಂಗಳಲ್ಲಿ ಇವಾಗ ನಾನು ಎಲ್ಲಿದ್ದೀನಿ, ಜನವರಿದಲ್ಲಿ ಡಿಡಕ್ಷನ್ ಆಗಿದೆ ಅಂತಂದ್ರೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ನೀವು ಚಲನ್ ಮುಖಾಂತರ ಅದನ್ನ ನಾವು ಕಟ್ಟಬೇಕಾಗುತ್ತೆ. ಚಲನ್ ಮುಖಾಂತರ ನೀವು ಅಮೌಂಟ್ ಏನಾದ್ರು ಡಿಡಕ್ಟ್ ಮಾಡಿದ್ರೆ ನಿಮ್ಮ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇತ್ತು ಅಂತಂದ್ರೆ ಒಂದು ಚೆಕ್ ಬರ್ಬಿಟ್ಟು ಆ ಚಲನ್ ಜನರೇಟ್ ಮಾಡಿ GST ದಲ್ಲಿ ನೀವು ಚಲನ್ ಮುಖಾಂತರ ಅದನ್ನ ಕಟ್ಟಬೇಕಾಗುತ್ತೆ. ಆಮೇಲೆ ಅದು ಸ್ಟೇಟ್ಮೆಂಟ್ ಅನ್ನ ಪಾರ್ಟಿ ವೈಸ್ ಇದ್ ಮಾಡಿ ಡೇಟಾನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಆದ್ರೆ ಅವ್ರೇನು ನಿಮ್ಗೆ ಚಲನ್ ಕೊಡ್ತಾರ ಆ ಚಲನ್ ಮೇಲೆ ನೀವು TD ಇದನ್ನ GST ನ ಕ್ಲೇಮ್ ಮಾಡ್ಬೇಕಾಗುತ್ತೆ, GST ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ಇದನ್ನ ಇವಾಗ K2ದಲ್ಲಿ ನಮ್ಗೆ ಅದು GST ರೀಕನ್ಸಿಲೇಷನ್ ಅಂತ ಬರ್ತಾ ಇದೆ. ಅದ್ರ ಮುಖಾಂತರನೇ ಸಾಮಾನ್ಯವಾಗಿ ನಮ್ GST ಡಿಡಕ್ಷನ್ ಆಗ್ತಾ ಇರೋದು ಗ್ರಾಂಟ್ಸ್ ಅಥವಾ ಏನಾದ್ರು ರಿಲೀಸ್ ಆದಾಗ ಅಥವಾ ನಾವು ಮಾಡಿದಾಗ. ಸೊ ಅದು K2ದಲ್ಲಿ GST ರೀಕನ್ಸಿಲೇಷನ್ ಮಾಡಿ ಬಿಲ್ ಯಾವ ತರ ಮಾಡೋದು, ನಾನು ಆಲ್ರೆಡಿ ಈಗಾಗಲೇ GST ರೀಕನ್ಸಿಲೇಷನ್ ನ ಯಾವ ತರ ಮಾಡೋದು ಅನ್ನೋದನ್ನ ಲೈವ್ ವಿಡಿಯೋಸ್ ನಾನು ಮಾಡಿ ಯೂಟ್ಯೂಬ್ ಅಲ್ಲಿ ನಾನು ಹಾಕಿದ್ದೀನಿ. ಬಟ್ ಆದ್ರೆ ರೀಕನ್ಸಿಲೇಷನ್ ಮಾಡೋದಲ್ದಿರ ಅದನ್ನ ಬಿಲ್ ಮಾಡಿ GST ಬಿಲ್ ನ ಸಬ್ಮಿಟ್ ಮಾಡೋದು ಯಾವ ತರ ಅನ್ನೋದ್ರು ಕೂಡ ನಾನು ಇಷ್ಟರಲ್ಲೇನೆ ನಿಮ್ಗೆ ವಿಡಿಯೋನ ನಾನು ಮಾಡ್ತೀನಿ. ಸೊ ನಾನು ಇಲ್ಲಿ ಟೋಟಲ್ ಆಗಿ GST ಮತ್ತೆ TDS ನಾನು ಹೇಳ್ತಿರೋದು ಮೇನ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಂತಲ್ಲ, ಇನ್ಕಮ್ ಟ್ಯಾಕ್ಸ್ TDS ಮತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನೇನಾದ್ರು ಇದು 10 ನಿಮಿಷ ನಿಮಗೆ ಕ್ವಶನ್ ಅವರ್ ಇದೆ. ದಯವಿಟ್ಟು ಏನಾದ್ರು ಕ್ವಶನ್ಸ್ ಏನಾದ್ರು ಹೇಳೋದಿತ್ತಂದ್ರೆ ದಯವಿಟ್ಟು ನೀವು ಕೇಳ್ಬೋದು ನನ್ನನ್ನ ಡೈರೆಕ್ಟ್ ಆಗಿ. ಸೊ ಇನ್ನು 10 ನಿಮಿಷದಲ್ಲಿ ನಾನು ಈ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಟ್ರಿ ಕೂಡ ಲೋ ಆಗ್ತದೆ ಲ್ಯಾಪ್ಟಾಪ್ದು. ಸೊ ಹಾಗಾಗಿ ಮತ್ತೆ ಯಾರಾದರೂ ಏನಾದರೂ ನೀವು ಕ್ವಶನ್ಸ್ ಕೇಳೋದಿತ್ತಂದ್ರೆ ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ನೀವು ಇದಿರೋ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗಲ್ಲ, ಯಾಕಂದ್ರೆ ಕೌಂಟ್ ನನಗೆ ಗೊತ್ತಾಗಲ್ಲ. ದಯವಿಟ್ಟು ಇದು ನಾನು ಹೇಳಿದ್ದು ನಿಮಗೆ ಅನುಕೂಲ ಆಯ್ತು ಅಂತ ಅನ್ಕೊಂತೀನಿ. ಒಂದ್ ವೇಳೆ ಅನುಕೂಲ ಆಗಿದೆ ಅಂತಂದ್ರೆ ದಯವಿಟ್ಟು ಎಸ್ ಅಂತ ಮೆಸೇಜ್ ಮಾಡಿ. ಮತ್ತೆ ಇನ್ನು ನೆಕ್ಸ್ಟ್ ನಿಮ್ಗೆ ಯಾವ್ದ್ರ ಬಗ್ಗೆ ಟ್ರೈನಿಂಗ್ ಬೇಕು ಅಥವಾ ಯಾವ್ದ್ರ ಬಗ್ಗೆ ಈ ತರ ಲೈವ್ ಅಲ್ಲಿ ಟ್ರೈನಿಂಗ್ ಬೇಕು ಅನ್ನೋದ್ರ ಬಗ್ಗೆ ನೀವು ಮೆಸೇಜ್ ನಲ್ಲಿ ನನಗೆ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ನೆಕ್ಸ್ಟ್ ಲೈವ್ ಅಲ್ಲಿ ಅದ್ರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಇದೆಯೋ ಅದನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನಿಮ್ಗೆ ನನ್ನ ಈ ಒಂದು ಇಷ್ಟ ಆಗಿದ್ರೆ ದಯವಿಟ್ಟು ಅಲ್ಲಿ ಮೇಲೆ ಟಮ್ ಇಂಪ್ರೆಷನ್ ಇದೆ, ಆ ಟಮ್ ಇಂಪ್ರೆಷನ್ ಕೊಡಿ. ಮತ್ತೆ ಹಾರ್ಟ್ ಇಂಪ್ರೆಷನ್ ಇದೆ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಹಾರ್ಟ್ ಬರುತ್ತೆ. ಅದರಿಂದ ನಮಗೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹೌದು, ನಿಮ್ಮ ಒಂದು ಇದರಲ್ಲಿ ನೋಡಿ, ಇದು ಇನ್ಕಮ್ ಟ್ಯಾಕ್ಸ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಲ್ಲ. ಆ ಇನ್ಕಮ್ ಟ್ಯಾಕ್ಸ್ ನ ನೀವು ಬುಕ್ ಇಟ್ಕೊಂಡು ಅದನ್ನ ಇದು ಮಾಡಿದ್ರೆ ನಮ್ಗೆ ಅದು ಏನು ಅನ್ಸಲ್ಲ. ಸೊ ಆದ್ರೆ ಈ ಒಂದು ರೆಗ್ಯುಲರ್ ಲ್ಯಾಂಗ್ವೇಜ್ ನಲ್ಲಿ ಒಂದು ಹೇಳ್ಕೊಟ್ಟಾಗ ಅದು ಖಂಡಿತವಾಗ್ಲೂ ತಲೆಗೆ ಹೋಗುತ್ತೆ ಅನ್ನೋದು. ನಾನು ಕೂಡ ನಾನು ಟ್ರೈನಿಂಗ್ ಹೋಗಿದ್ದಾಗ ನನಗೆ ಅದು ಹೇಳಿದ ತಕ್ಷಣ ನನಗೆ ಶಾಕ್ ಆಯ್ತು, ನಾನು ಯಾವ ತರದಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ. ನಾನು ಅದನ್ನ ಆಮೇಲೆ ಬಂದು ತಿದ್ಕೊಂಡಿದ್ದೀನಿ. ಈಗ ಯಾವ್ದೋ ಕಾಂಟ್ರಾಕ್ಟ್ ಆಗಿರ್ಬೋದು, ಔಟ್ಸೋರ್ಸ್ ಆಗಿರ್ಬೋದು, ಅದನ್ನ ನಾನು ಪ್ರೋಸೆಸ್ ನ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. 1 ಲಕ್ಷ ಮೇಲೆ ಕ್ರಾಸ್ ಆಗಬಾರ್ದು. 1 ಲಕ್ಷ ಮೇಲೆ ಕ್ರಾಸ್ ಆಯ್ತಂದ್ರೆ ಯಾವ ತಿಂಗಳಿಗೆ 1 ಲಕ್ಷ ಕ್ರಾಸ್ ಆಗುತ್ತೋ ಆ ನೆಕ್ಸ್ಟ್ ಏನೇ ಬಿಲ್ ಬಂದ್ರು ಕೂಡ ಅವ್ರ ಹತ್ರ ಇದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ನೀವು ಕಟ್ ಮಾಡ್ಬೇಕಾಗತ್ತೆ. ನಾವು ಟ್ಯಾಕ್ಸೇ ಮಾಡ್ತಿಲ್ಲ. 30,000 ಅನ್ನೋದನ್ನ ಏನಿಲ್ಲ. 15,000 ಆಗಿದ್ರು ನೋಡಿ, ಔಟ್ಸೋರ್ಸ್ CDC ಮೆಂಬರ್ ಅವ್ನು ನಾವು ಒಂದು ಇದರಲ್ಲೇ ತಗೊಂಡಿರ್ತೀವಿ, ಔಟ್ಸೋರ್ಸ್ ಅಂತಾನೆ, ಅದು ಇಂಡಿವಿಜುವಲ್ ಆಗ್ತಾರೆ. ಇವರು ಫರ್ಮ್ ಇಂದ ಬರೋದು, ಯಾರು CDC ಎಂಪ್ಲಾಯ್ಸ್ ಬಂದು ಫರ್ಮ್ ಇಂದ ಬರ್ತಾರೆ.
ಸಾರಿ ಔಟ್‌ಸೋರ್ಸ್ ಎಂಪ್ಲಾಯೀಸ್ ಬಂದು ಫರ್ಮಿಂದ ಬರ್ತಾರೆ. ಸಿಡಿಸಿ ಎಂಪ್ಲಾಯೀಸ್ ಬಂದು ಇಂಡಿವಿಜುವಲ್ ಬರ್ತಾರೆ. ಅವ್ರಿಗೂ ನಾವು 15,000 ಕೊಡ್ತಿದೀವಿ. ಕೊಡೋರ್ಗೂನು 1,00,000 ಕ್ರಾಸ್ ಆಗೋದ್ರಿಂದ ಅವ್ರಿಗೂ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅನ್ನೋದಿತ್ತಂದ್ರೆ ನಾವು ಪ್ಲೀಸ್ ಪ್ರೊವೈಡ್ ಇನ್ಫೋ ಅಬೌಟ್ ಪೆನ್ಷನ್ ಕ್ಯಾಲ್ಕುಲೇಷನ್ ಆಫ್ ಒಪಿಸಿ ಅಂಡ್ ಎನ್‌ಪಿಸಿ ಸಬ್. ಪೆನ್ಷನ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್. ಅದ್ರ ಬಗ್ಗೆ ನಿಜ ನೀವು ಹೇಳಿದ್ರ ಪ್ರಕಾರ ನಾನು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನೆಕ್ಸ್ಟ್ ಲೈವಲ್ಲೇ ನಾನು ಆದಷ್ಟು ಬೇಗ ನಿಮ್ಮ ಪೆನ್ಷನ್ ಕ್ಯಾಲ್ಕುಲೇಷನ್ದು ನಾನು ತಗೊಂಡ್ ಬರ್ತೀನಿ ಸರ್. ಖಂಡಿತ ತಗೊಂಡ್ಬರ್ತೀನಿ. ಏನೇನ್ ಮಾಡಬೇಕು, ಟೀಚಿಂಗಿಗೆ ಬೇರೆ ತರ ಇದೆ, ಅಂದ್ರೆ ನಾನ್ ಯುಜಿಸಿಗೆ ಬೇರೆ ತರ ಬರುತ್ತೆ, ಯುಜಿಸಿಗೆ ಬೇರೆ ತರ ಬರುತ್ತೆ. ಅದು ಕ್ಯಾಲ್ಕುಲೇಷನ್ ಮೆಥಡ್ ಇದೆ. ಆ ಕ್ಯಾಲ್ಕುಲೇಷನ್ ಅಲ್ಲಿ ಪೂರ್ತಿ ನಾವು ಕ್ವಾಲಿಫೈ ಸರ್ವಿಸು ಮತ್ತೆ ಅವ್ರದ್ದು ಬೇಸಿಕ್ಕು ಇವೆಲ್ಲ ರೀಡಿಂಗ್ಸ್ ಇದು ಬರುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಯಾವ್ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಇಷ್ಟರಲ್ಲೇ ತಿಳಿಸ್ತೀನಿ. ನಾನು ಇದನ್ನ ನೋಟ್ ಮಾಡ್ಕೊತೀನಿ ಕೂಡ. ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಒಂದು, ಮತ್ತೆ ಇನ್ಯಾವ್ದಾದ್ರ ಬಗ್ಗೆ ಇದ್ರೆ ದಯವಿಟ್ಟು ಇನ್ನೊಂದು 4 ನಿಮಿಷ ಇದೆ, ಇನ್ನೊಂದು 10 ನಿಮಿಷ ಇದೆ. ನನ್ನ ಬ್ಯಾಟ್ರಿನೂ ಲೋ ಆಗ್ತಿರೋದ್ರಿಂದ ಲ್ಯಾಪ್ಟಾಪ್ ಆಫ್ ಆಗುತ್ತೆ. ಸೊ ಅಷ್ಟರೊಳಗಡೆ ಇನ್ಯಾವ್ದಾದ್ರು ಇದ್ರೆ ನಾನು ಇದು ನೀವು ಹೇಳ್ತಿರೋದು ನಲ್ಲಿ ವೆಂಕಟೇಶ್ ಅವರೇ, ನೀವು ಹೇಳ್ತಿರೋದನ್ನ ನಾನು ನೋಟ್ ಮಾಡ್ಕೊತಾ ಇದ್ದೀನಿ. OPS ಬಗ್ಗೆ ಅಂದ್ರೆ ಪೆನ್ಷನ್ ಕ್ಯಾಲ್ಕುಲೇಷನ್ ಇನ್ನೇನಾದ್ರು ಬೇರೆದ್ರ ಬಗ್ಗೆ ಏನಾದ್ರು ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಇದು ಮಾಡ್ತೀನಿ. OPS ಮತ್ತೆ NPS ಪೆನ್ಷನ್ ಸಂಬಂಧಪಟ್ಟಂತೆ ಇದನ್ನ ನಾನು ಬರ್ಕೋತಿದ್ದೀನಿ ಮೇಡಮ್ ನನ್ನ ಬುಕ್ಕಲ್ಲಿ. ಖಂಡಿತವಾಗ್ಲೂ ಇದನ್ನ ನಾನು ಮಾಡ್ತೀನಿ. ಮತ್ತೆ ಇನ್ನೇನಾದ್ರು ಬೇರೆ ಏನಾದ್ರು ಹೇಳೋದಿದ್ರೆ ಬೇರೆ ತರದಲ್ಲಿ ಏನಾದ್ರು, ಅಥವಾ ಇಲ್ಲಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ನಿಮಗೆ ಏನಾದ್ರು ಡೌಟ್ ಬಂತಾ ಅಥವಾ ಹೇಗೆ ಅನಿಸ್ತು, ನಾನೇನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಇದ್ರ ಬಗ್ಗೆ ಕೂಡ ದಯವಿಟ್ಟು ನೀವು ಹೇಳಿ. ಖಂಡಿತವಾಗ್ಲೂ ನಾನು ಅದನ್ನ ನೆಕ್ಸ್ಟ್ ಇದರಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನಿಂದ ಏನಾದ್ರು ಈ ಏನು ಪ್ರಾಬ್ಲಮ್ ಇದು ಅಂದ್ರೆ ವಾಯ್ಸ್ ಬಗ್ಗೆ ಆಗಿರ್ಬೋದು ಅಥವಾ ವಿಜುವಲ್ ಬಗ್ಗೆ ಆಗಿರ್ಬೋದು ಏನಾದ್ರು ಇದಿತ್ತಂದ್ರೆ ದಯವಿಟ್ಟು ಇಂಟಿಮೇಟ್ ಮಾಡಿ. ಆಕ್ಚುಲಿ ಇವತ್ತು ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ನಾನು PPT ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತು. ಹಾಗಾಗಿ ನಾನು ಡ್ರಾಫ್ಟ್ ಅಲ್ಲೇನೆ ನಾನು ಮಾಡಿದ್ದೀನಿ, ಅಂದ್ರೆ ಟೈಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಿಮಗೆ 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಮೇನ್. ಅದನ್ನೇ ಅದು ಅದೇ ತರದಲ್ಲೇನೆ ನೀವು ಬೇರೆ ನಿಮ್ಮ ಕಾಲೇಜ್ ನಾಳೆ ನೀವು ಆಫೀಸ್ಗೆ ಹೋಗ್ಬಿಟ್ಟು ಗ್ರಾಸ್ ಅಮೌಂಟ್ ತಗೊಂಡ್ರೆ ಇದು ಹೆಂಗಿದ್ರು ಡಿಸೆಂಬರ್ ತಿಂಗಳು ಇವಾಗ ಫಾರ್ಮ್ 16 ಜನರೇಟ್ ಮಾಡುವಂತದ್ದು ಇದೆ. ನೀವೇ ಕೂತ್ಕೊಂಡು ಅವ್ರದ್ದು ಎಷ್ಟೆಷ್ಟು ಕ್ಯಾಲ್ಕುಲೇಷನ್ ಅವ್ರದ್ದು ಬೇಸಿಕ್ ಏನ್ ಬಂದಿದೆ ಅಂದ್ರೆ ಇದುವರೆಗೂ ಡ್ರಾ ಮಾಡಿರುವಂತದನ್ನ ನಮ್ಮ HRMS ಅಲ್ಲಿ ಹೋಗಿ ನೀವು ಅರ್ನಿಂಗ್ಸ್ ಅಂಡ್ ಡಿಡಕ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲಿ ಅವ್ರದ್ದು ಸ್ಟೇಟ್ಮೆಂಟ್ ಸಿಗುತ್ತೆ 1 ವರ್ಷದ ಪೂರ್ತಿ. ಆ ಸ್ಟೇಟ್ಮೆಂಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅವ್ರ ಗ್ರಾಸ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನ ಹಾಕೊಳ್ಳಿ. ಸೊ ಗ್ರಾಸ್ ಅಮೌಂಟ್ ಒಂದೊಂದನ್ನೇ ಹಾಕೊಂಡು ನೀವು ನೀಟಾಗಿ ಇದನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಅವ್ರಿಗೆ ಎಷ್ಟು ಬರುತ್ತೆ ಅನ್ನೋದನ್ನ ನೀವೇ ಡೈರೆಕ್ಟ್ ಆಗಿ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಎಕ್ಸೆಲ್ ಶೀಟ್ ನ ಆಟೋಮೆಟಿಕ್ ಆಗಿ ಜನರೇಟ್ ಆಗುವಂತ ಎಕ್ಸೆಲ್ ಶೀಟ್ ನಾಗಿರ್ಬೋದು, ಕ್ಯಾಲ್ಕುಲೇಟರ್ ನಾಗಿರ್ಬೋದು ಸ್ವಲ್ಪ ಅವಾಯ್ಡ್ ಮಾಡೋಣ. ನಾವು ಮಾಡಿದಾಗ ಅದನ್ನ ನಾವು ಕಲ್ತಂಗ ಆಗುತ್ತೆ. ಅಥವಾ ಇನ್ನೊಬ್ಬರಿಗೆ 4 ಜನಕ್ಕೆ ಹೇಳ್ಕೊಡುವಂತ ಸ್ಥಾನ ಬಂದಾಗ ನೀವು ಒಂದು ಸ್ಥಾನಕ್ಕೆ ಹೋದಾಗ ಅವಾಗ ನೀವು ಇದು ಹೆಂಗ್ ಬರುತ್ತೆ ಅಂತ ನಿಮ್ಮನ್ನು ಕೇಳಿದಾಗ ಅಯ್ಯೋ ಅದೇನೋ ನನಗೆ ಗೊತ್ತಿಲ್ಲ, ಅದು ಯಾವ್ದೋ ಕ್ಯಾಲ್ಕುಲೇಟರ್ ಇದೆ ಅದ್ರ ಮಾಡ್ಕೊಂಡು ಹೋದೆ ಅಂತ ಹೇಳೋದು ತಪ್ಪುತ್ತೆ ಅನ್ನೋದನ್ನ ಒಂದೇ ಒಂದು ಇದ್ರ ಮೇಲೆ ನಾನು ಇದನ್ನ ಮಾಡಿದ್ದೀನಿ. ಸೊ ಇನ್ನ 5 ನಿಮಿಷ ಇದೆ. ಇನ್ನೇನಾದ್ರು ಹೇಳೋದಿದ್ರೆ ಹೇಗೆ ಅನ್ನಿಸ್ತು ನಿಮ್ಗೆ? ಹೋಗ್ಲಿ, ನಾನು ಇನ್ಕಮ್ ಟ್ಯಾಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದು ಕೂಡ ನಿಮ್ಗೆ ಹೇಗೆ ಇದ್ರ ಬಗ್ಗೆ ದಯವಿಟ್ಟು ಒಂದು ಇನ್ಫಾರ್ಮೇಶನ್ ಯಾರಾದ್ರೂ ಮೆಸೇಜ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಬಗ್ಗೆ 2-3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಏನಾದ್ರು ಬೇಕಿದ್ರೆ ಹೆಂಗಿದ್ರು ಇನ್ನೊಂದು 4 ನಿಮಿಷ ಇದೆ, ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ನಿಮ್ಗೆ. 0 to 4 ವರ್ಗೂ 4 lakhs ಇತ್ತಂದ್ರೆ 0% ಇದೆ. ಆಮೇಲೆ 4 to 8 ಇದ್ರೆ 5% ಬರುತ್ತೆ. 8 to 12 ಇದ್ರೆ 10% ಬರುತ್ತೆ. ಅದೇ ತರನೇ 12 to 16 ಇದ್ರೆ 15% ಬರುತ್ತೆ. 16 to 20 ಇದ್ರೆ 20% ಬರುತ್ತೆ. 20 to 22 ಇದ್ರೆ 25% ಬರುತ್ತೆ. ಮತ್ತೆ 23 and above ಇದ್ರೆ 30% ಬರುತ್ತೆ. ಇದು ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ಇದ್ರ ಮೇಲೆ ನೀವು ಪ್ರತಿಯೊಂದನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದ್ಬಿಟ್ಟು 75,000 ಇದೆ. ಮತ್ತೆ ಇದು ರಿಬಿಟ್ ಬಂದ್ಬಿಟ್ಟು ನಿಮಗೆ 12 lakhs 12 ಲಕ್ಷಕ್ಕಿಂತ ಒಳಗಡೆ ಇದ್ರೆ ಅದು ಏನು ಟ್ಯಾಕ್ಸಬಲ್ ಗ್ರಾಸ್. ನೆನ್ಪಿಟ್ಕೊಳ್ಳಿ, ಟ್ಯಾಕ್ಸಬಲ್ ಗ್ರಾಸ್ ಅಲ್ಲ. ಗ್ರಾಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಿದ್ರೆ ಟ್ಯಾಕ್ಸಬಲ್ ಗ್ರಾಸ್ ಏನಿದೆ ಅದಕ್ಕೆ 12 ಲಕ್ಷ ಇತ್ತಂದ್ರೆ 12 ಲಕ್ಷಕ್ಕಿಂತ ಒಳಗಡೆ ಇತ್ತಂದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬರಲ್ಲ. ಸೊ ಗ್ರಾಸ್ 12 ಲಕ್ಷ ಇದ್ರೆ ಇನ್ಕಮ್ ಟ್ಯಾಕ್ಸ್ ಬರಲ್ಲ ಅಂತಲ್ಲ, ಗ್ರಾಸ್
ಟ್ಯಾಕ್ಸಬಲ್ ಗ್ರಾಸ್ ಇದೆಯಲ್ಲ, ಅದು 12 ಲಕ್ಷ ಇರಬೇಕು. ಇದು ಪಾಯಿಂಟಲ್ಲಿ ಇಟ್ಕೊಳ್ಳಿ. ನಾನು ಅದನ್ನೇ ಬೆಳಗ್ಗೆ ಹೇಳಿರೋದು. 12 ಲಕ್ಷ ಇದ್ರೆ ಟ್ಯಾಕ್ಸ್ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಗ್ರಾಸ್ 12 ಲಕ್ಷ ಇದ್ರೆ ಬರಲ್ಲ ಅಂತಲ್ಲ. ಅಲ್ಲ, ಖಂಡಿತ ತಪ್ಪದು. ಗ್ರಾಸ್ 12 ಲಕ್ಷ ಇದ್ರೆ ಅಲ್ಲ, ಟ್ಯಾಕ್ಸಬಲ್ ಗ್ರಾಸು 12 ಲಕ್ಷ ಇದ್ರೆ ಅಂತ. ಸೊ ಇಲ್ಲಿಗೆ ನನ್ನ ಇದೊಂದು ಮಾತನ್ನ ನಾನು ಮುಗಿಸ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನನ್ನ ಮುಂದಿನ ಲೈವ್ ಯಾವುದ್ರ ಬಗ್ಗೆ ಈಗಾಗಲೇ ಹೇಳಿದಾರೆ ಅವ್ರು, ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಅನ್ನೋದನ್ನ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆನೇ ಮುಂದಿನ ಲೈವ್ನಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಧನ್ಯವಾದಗಳು. ನನ್ನ ಈ ಒಂದು ಚಾನಲ್ನಲ್ಲಿ ನೀವೊಂದು ಲೈವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಲೈವ್ ಸ್ಟ್ರೀಮ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ಆರ್ಟ್ ಸಿಂಬಲ್ ಇಂಪ್ರೆಷನ್ ಕೂಡ ಪ್ರೆಸ್ ಮಾಡಿ. ಇನ್ನೊಂದು 2 ನಿಮಿಷ ಇದೆ. ಮಾಡೋರು ಇದ್ದಂದ್ರೆ ದಯವಿಟ್ಟು ಮಾಡಿ. ಇನ್ನೇನಾದರೂ ಕ್ವಶನ್ ಇತ್ತಂದ್ರೆ ಕೇಳ್ಬೋದಿದ್ದು ನಿಮ್ಮ ಮೆಸೇಜಲ್ಲಿ ಟೈಪ್ ಮಾಡಿದ್ರೆ. ಯಾಕಂದ್ರೆ ನೀವು ನನಗೆ ಫೇಸ್ ಟು ಫೇಸು ನಿಮ್ಮ ವಾಯ್ಸು ನನಗೆ ಕೇಳಿಸಲ್ಲ. ನಿಮ್ಮನ್ನ ನಾನು ಇಂಟ್ರಾಕ್ಟ್ ಆಗೋದು ಅಂತಂದ್ರೆ ನೀವು ಟೈಪ್ ಮಾಡಿದಾಗಲೇ ನನಗೆ ಇಂಟ್ರಾಕ್ಷನ್ ಆಗೋದ್ರಿಂದ ದಯವಿಟ್ಟು ಟೈಪ್ ಮೆಸೇಜ್ ಮಾಡಿ ಏನಾದರೂ ಇತ್ತಂದ್ರೆ. ಇನ್ನೂ 2 ಮಿನಿಟ್ಸ್ ಇದೆ. 1:30ಗೆ ನಾನು ಕ್ಲೋಸ್ ಮಾಡ್ತೀನಿ. ಸೊ ಹಾಗಾಗಿ ಏನಾದರೂ ಮೆಸೇಜ್ ಮಾಡೋದಿತ್ತಂದ್ರೆ ಖಂಡಿತ ಮಾಡಿ. ಏನು ಇಲ್ವಾ ಹಾಗಾದ್ರೆ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದಿನ ಲೈವ್ಗಳು ನಿಮಗೆ ಇನ್ನು ನಾನು ಕೆಲವ್ರ ಬಗ್ಗೆ ಟ್ರೈನಿಂಗ್ ಮಾಡ್ತೀನಿ. ಮತ್ತೆ ಇಷ್ಟರಲ್ಲೇ HRMS 2ನ ಬಿಲ್ನ ಯಾವ ಥರ ಡೀಟೇಲ್ ಆಗಿ ಜನರೇಟ್ ಮಾಡೋದು, ಯಾವ ಥರ ಬಿಲ್ ಪ್ರೊಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನೊಂದು ಟ್ರೈನಿಂಗ್ ಕ್ಲಾಸ್ನ ಮತ್ತೆ ಇನ್ನೊಂದ್ಸತಿ ನಾನು ಮಾಡ್ತೀನಿ. ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನಾನು ಅದನ್ನು ಕೊಟ್ಟಿದ್ದೀನಿ. ಲೈವಲ್ಲೇ ಡೆಮೋ ಕೊಟ್ಟರೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಷ್ಟರಲ್ಲೇ ಒಂದು ಶೆಡ್ಯೂಲ್ನ ನಾನು ಜನರೇಟ್ ಮಾಡ್ತೀನಿ. 22nd 23rd ಆದಷ್ಟು ಬೇಗ, ಹಬ್ಬಕ್ಕಿಂತ ಮುಂಚೆನೆ ನಾನೊಂದು ಅದು ಕೂಡ ಅಲ್ಲಿ ನಾನು ಅದನ್ನ ಸ್ಪಂದನೆ ಮಾಡೋಣ. ನಮ್ಮ ಈ ಒಂದು ಸುದೀಕ್ಷಾ ಬೀಡ್ಸ್ ಚಾನಲಲ್ಲಿ HRMS ರಿಲೇಟೆಡ್ ಆಗಿರಲಿ ಅಥವಾ ಈ ಥರ ಪೇಮೆಂಟ್ ರಿಲೇಟೆಡ್ ಆಗಲಿ ಅವಾಗವಾಗ ಲೈವ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನ್ಯೂಮರಾಲಜಿ ಕೂಡ ನಾನು ಹೇಳ್ತಾ ಇದ್ದೀನಿ ಡೈಲಿ ಇದರಲ್ಲಿ. ಇವತ್ತು ಇದನ್ನ ಇನ್ಕಮ್ ಟ್ಯಾಕ್ಸ್ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ನಾನು ಇವತ್ತು ಸ್ಟಾಪ್ ಮಾಡಿದ್ದೀನಿ. ನಾಳೆ ಕೂಡ ನಾನು 7 ಗಂಟೆಗೆ 7:15ಗೆ ಆ ಸ್ಲಾಟಲ್ಲಿ ಬರ್ತೀನಿ. 8 ಗಂಟೆಗೆ ಏನಾದರೂ ಇದೆ 8 ಗಂಟೆಗೆ ನನ್ನ ಲೈವ್ ಪ್ರೋಗ್ರಾಮು HRMS ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಇರುತ್ತೆ. ಸೊ ನ್ಯೂಮರಾಲಜಿ ಬಗ್ಗೆ ಈಗಾಗಲೇ ನಾನು 3ನೇ ನಂಬರು ಮತ್ತು 9ನೇ ನಂಬರ್ ಬಗ್ಗೆ ಹೇಳಿದ್ದೀನಿ. ನಾಳೆ 7:30 ಸರಿಯಾಗಿ ನಾನು 2ನೇ ನಂಬರ್ ಏನು 2, 11, 20 ಈ ಡೇಟ್ ಆಫ್ ಬರ್ತ್, 29 ಈ ಡೇಟ್ ಆಫ್ ಬರ್ತ್ನಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳ ನ್ಯೂಮರಾಲಜಿ ಏನಿದೆ ಅದ್ರ ಬಗ್ಗೆ ನಾನು ಲೈವಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನು ನೀವು ಕೊಟ್ಟರೆ ಅದ್ರ ಬಗ್ಗೆ ಕೂಡ ನಾನು ಲೈವ್ನಲ್ಲೇ ನಿಮ್ಗೆ ಆಸ್ಟ್ರಾಲಜಿ ನ್ಯೂಮರಾಲಜಿ ಹೇಳ್ತೀನಿ ಅನ್ನೋ ಒಂದನ್ನು ಇಲ್ಲಿ ನಾನು ಹೇಳ್ತಾ ನನ್ನ ಈ ಒಂದು ಲೈವ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.